So, good morning, all of you aspirants. So, I am Jairam, mentor for Science and Technology. So, welcome you all to Primus Institution. So, ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ so we are going to analyze the previous year question papers. So, some of with respect to some chapters, so which are most important ಅಥವಾ highly expected questions ಇರುವಂತ ಚಾಪ್ಟರ್ ಗಳಲ್ಲಿ ಪ್ರೀವಿಯಸ್ ಇಯರ್ ಯಾವ ಕ್ವೆಶನ್ಸ್ ಬಂದಿದೆ ಅದರ ಬಗ್ಗೆ ಅನಲೈಸ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಆರ್ ದ ಓನ್ಲಿ ಗೈಡಿಂಗ್ ಫಾದರ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ನಿಮಗೆ ಎಕ್ಸಾಮ್ ನ ಸಂಪೂರ್ಣವಾಗಿರುವ ಮಾಹಿತಿಯನ್ನು ಕೊಡುವಂತದ್ದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್. ಸೊ ಹಾಗಾಗಿ ವಿತ್ ರೆಸ್ಪೆಕ್ಟ್ ಟು ಸಮ್ ಚಾಪ್ಟರ್ಸ್, ಸೊ ಇವತ್ತು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಸಮ್ ಆಫ್ ದ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ಸೊ ಇದನ್ನ ಯಾಕೆ ಮಾಡ್ತಾ ಇದೀವಿ ಈ ಕಾರ್ಯಕ್ರಮವನ್ನ ಅಂತ ಹೇಳಿದ್ರೆ, ಸೊ ರೀಸೆಂಟ್ ಆಗಿ 56,000 ಪೋಸ್ಟ್ಗಳು ಕಾಲ್ಫರ್ ಆಗುವಂತ ಚಾನ್ಸಸ್ ಇದೆ. ಅದರಲ್ಲಿ ಮುಖ್ಯವಾಗಿ PC ಮತ್ತು PSI ಪೋಸ್ಟ್ಗಳು ಹೆಚ್ಚಾಗಿ ಕಾಲ್ಫರ್ ಆಗುವಂತ ಚಾನ್ಸಸ್ ಇರೋದ್ರಿಂದ ಸೊ ವಿ ಆರ್ ಫೋಕಸಿಂಗ್ ಮೇನ್ಲಿ ಆನ್ ದ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಆಫ್ PC, PSI, FDA, SDA ಮತ್ತು ರಿಲೇಟೆಡ್ ಆಗಿರುವಂತ ಕ್ವೆಶನ್ಸ್ ಇನ್ಕ್ಲೂಡಿಂಗ್ ಸಮ್ 1 or 2 ಫ್ರಮ್ UPSC ಅಂಡ್ KPSC ಆಸ್ ವೆಲ್. ಸೊ ಇದರಿಂದ ನಿಮಗೆ ಒಂದು ಕ್ಲಿಯರ್ ಕಟ್ ಆಗಿರೋ 360 ಡಿಗ್ರಿ ಐಡಿಯಾ ಸಿಗುತ್ತೆ ವಿತ್ ರೆಸ್ಪೆಕ್ಟ್ ಟು ಈಚ್ ಅಂಡ್ ಎವರಿ ಚಾಪ್ಟರ್. ಸೊ ಹಾಗಾಗಿ ವಿಲ್ ಸ್ಟಾರ್ಟ್ ವಿತ್ ಪ್ರೀವಿಯಸ್ ಇಯರ್ PYQ ಅನಾಲಿಸಿಸ್. ಸೊ ಮೊದಲನೇದಾಗಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ದ ಹ್ಯೂಮನ್ ಐ, ಸೊ ಮಾನವನ ಕಣ್ಣು. ಸೊ ಇದರ ಬಗ್ಗೆ ಜಸ್ಟ್ ವಿಲ್ ಟೇಕ್ ಸಮ್ ಇನ್ಫಾರ್ಮೇಶನ್, ದೆನ್ ವಿಲ್ ಸ್ಟ್ರೈಟ್ ಅವೇ ಡಿಸ್ಕಸ್ ಅಬೌಟ್ ದ ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ಓಕೆ, ಸೊ ಮಾನವನ ಕಣ್ಣು ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಟು ರಿಸೀವ್ ಎನಿ ಇಮೇಜ್ ಇನ್ ಟು ಅವರ್ ಬ್ರೈನ್ ಅಲ್ವಾ. ಸೊ ನಮ್ಮ ಮೆದುಳಿಗೆ ಯಾವುದೇ ಒಂದು ಚಿತ್ರ, ಸೊ ನಮ್ಮ ಮೆದುಳಿಗೆ ಸಂದೇಶ ರವಾನೆ ಆಗ್ಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಇದು ಕಣ್ಣಿನ ಮುಖಾಂತರನೇ ರವಾನೆ ಆಗ್ಬೇಕು. ಸೊ ಇದರಲ್ಲಿರುವಂತ ಪಾರ್ಟ್ಸ್ ಅನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ, ಸೊ ಕ್ರೊನಾಲಜಿಯನ್ನ ನೆನ್ಪಿಟ್ಕೊಳ್ತಾ ಹೋಗಿ. ಸೊ ಫಸ್ಟ್ ಯಾವ್ದು ಬರುತ್ತೆ ಅದರ ಕೆಲಸ ಏನು, ನೆಕ್ಸ್ಟ್ ಯಾವ್ದು ಬರುತ್ತೆ ಅದರ ಕೆಲಸ ಏನು, ಪ್ರಾಪರ್ ಆಗಿ ಸೀಕ್ವೆನ್ಸ್ ವೈಸ್ ನಾವು ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಕಣ್ಣು ಅಂತ ಬಂದಾಗ ಔಟರ್ ಪೋರ್ಷನ್ ಎಲ್ಲೇನಿದೆಯೋ, ಸೊ ಈ ಪೋರ್ಷನ್, ಸೊ ದಿಸ್ ಔಟರ್ ಪೋರ್ಷನ್ ಈಸ್ ಕಾಲ್ಡ್ ಆಸ್ ಕಾರ್ನಿಯಾ ಅಂತ ಕರಿತೇವೆ. ಓಕೆ, ಸೊ ಕಾರ್ನಿಯಾದ ಮುಖ್ಯ ಕೆಲಸ ಏನು? ಸೊ ಕಾರ್ನಿಯಾ ನಿಮಗೆ ಬೆಳಕು ಕಣ್ಣಿನ ಒಳಗಡೆ ಪ್ರವೇಶ ಮಾಡೋದಕ್ಕೆ, ಸೊ ಒಳಗೆ ಪ್ರವೇಶವನ್ನ ಮಾಡೋದಕ್ಕೆ ಕಾರ್ನಿಯಾದ ಸಹಾಯ ಬೇಕು ಅಲ್ವಾ. ಡೈರೆಕ್ಟ್ ಆಗಿ ಲೆನ್ಸಿಗೆ ಬೆಳಕು ಬಿದ್ರೆ ಸೊ ಲೆನ್ಸ್ ಹಾಳಾಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಾರ್ನಿಯಾ will act as an protective layer, so plus it will allow the light to enter inside the eye. ಆಗಿದೆಯಾ? ಸೊ ದಿಸ್ ಈಸ್ ದ ಮೇನ್ ಫಂಕ್ಷನ್ ಆಫ್ ಕಾರ್ನಿಯಾ. ಸೊ ಇದು ತುಂಬಾ ಸಿಂಪಲ್ ಆಗಿದೆ. ಎರಡನೇದಾಗಿ ನೆಕ್ಸ್ಟ್ ಒನ್ ನಾವು ನೋಡ್ತಾ ಹೋಗೋದಾದ್ರೆ, ಹಿಯರ್ ಯು ಕ್ಯಾನ್ ಸಿ ದಿ ಐರಿಸ್. ಇಲ್ಲಿ ಬ್ಲೂ ಕಲರ್ ಏನ್ ಕಾಣಿಸ್ತಾ ಇದೆ ಅಲ್ವಾ, ಸೊ ದಿಸ್ ಬ್ಲೂ ಪೋರ್ಷನ್, ಸೊ ಬ್ಲೂ ಪೋರ್ಷನ್ ಏನ್ ಕಾಣಿಸ್ತಾ ಇದೆ ಇಲ್ಲಿ, ಸೊ ದಿಸ್ ಈಸ್ ಬೇಸಿಕಲಿ ಕಾಲ್ಡ್ ಆಸ್ ಐರಿಸ್ ಅಂತ ಹೇಳಿ ಕರಿತೇವೆ. ಮೇನ್ ಆಗಿ ಐರಿಸ್ ಇಸ್ ಮೇಡ್ ಅಪ್ ಆಫ್ ಸ್ಮಾಲ್ ಮಸಲ್ಸ್. ಸೊ ಇಲ್ಲಿ ಐರಿಸ್ ಇಸ್ ಬೇಸಿಕಲಿ ಮೇಡ್ ಅಪ್ ಆಫ್ ಮಸ್ಕ್ಯುಲರ್ ಮಸಲ್ಸ್, ವೆರಿ ಸ್ಮಾಲ್ ಮಸಲ್ಸ್ ಗಳಿಂದ ಮಾಡಲ್ಪಟ್ಟಿರುತ್ತೆ. ಸೊ ಐರಿಸ್ ನ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಬೇಸಿಕಲಿ ಈ ಲೆನ್ಸ್ ನ ಒಳಗಡೆಗೆ, ಸೊ ಎಷ್ಟು ಬೆಳಕು ಒಳಗಡೆಗೆ ಪ್ರವೇಶ ಆಗ್ಬೇಕು, ಸೊ ಎಷ್ಟು ಜಾಸ್ತಿ ಬೇಕು, ಕತ್ತಲೆ ಇದ್ದಾಗ ಹೆಚ್ಚು ಬೆಳಕು ಬೇಕು ಅಂದ್ರೆ ಈ ಐರಿಸ್ ಮಸಲ್ಸ್ ಏನಾಗುತ್ತೆ ದೂರ ದೂರ ಸರಿಯುತ್ತವೆ. ಸೊ ಅದರ ಮುಖಾಂತರ ಕಣ್ಣಿನ ಒಳಗಡೆಗೆ ಹೆಚ್ಚಿನ ಬೆಳಕಿನ ಪ್ರವೇಶ ಆಗ್ತದೆ. ಸೊ ಹಾಗಾಗಿ ಐರಿಸ್ ಸೊ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಕಂಟ್ರೋಲ್ ದ ಎಂಟ್ರಿ ಆಫ್ ದ ಲೈಟ್ ಇನ್ಸೈಡ್ ಯುವರ್ ಐಸ್. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ. ಐರಿಸ್ ಆದ ನಂತರದಲ್ಲಿ ನಿಮಗೆ ಹಿಯರ್ ಯು ಹ್ಯಾವ್ ಪ್ಯೂಪಿಲ್ ಅಂತ ಹೇಳಿ. ಸೊ ದಿಸ್ ಈಸ್ ಬೇಸಿಕಲಿ ಇಲ್ಲಿ ವೈಟ್ ಕಲರ್ ಪೋರ್ಷನ್ ಏನ್ ಕಾಣಿಸ್ತಾ ಇದೆ ಅಲ್ವಾ ಬ್ಲೂ ಕಲರ್ ನ ಹಿಂದೆ, ಸೊ ಈ ಪೋರ್ಷನ್ ಏನಿದೆಯೋ ನಮ್ಮ ಕಣ್ಣಿನ ಮಧ್ಯ ಭಾಗದಲ್ಲಿರುವಂತ ಚಿಕ್ಕ ಬ್ಲಾಕ್ ಡಾಟ್ ಏನ್ ಕಾಣುತ್ತೋ ಅದನ್ನ ಬೇಸಿಕಲಿ ನಾವು ಪ್ಯೂಪಿಲ್ ಅಂತ ಹೇಳಿ ಕರಿತೇವೆ. ಕರೆಕ್ಟಾ? ಸೊ ಪ್ಯೂಪಿಲ್ ವಿಲ್ ಪರ್ಮಿಟ್ ದ ಲೈಟ್ ಟು ಎಂಟರ್ ಇನ್ ಟು ದ ಲೆನ್ಸ್. ಸೊ ನಮ್ಮ ಕಣ್ಣಿನಲ್ಲಿರುವಂತ ಲೆನ್ಸ್ ಏನಿದೆಯೋ ಅದರ ಒಳಗಡೆಗೆ ಬೆಳಕು ಎಷ್ಟು ಪ್ರವೇಶ ಆಗ್ಬೇಕು ಅನ್ನೋದನ್ನ ಪ್ಯೂಪಿಲ್ ಡಿಸೈಡ್ ಮಾಡಿ ಒಳಗಡೆಗೆ ಬೆಳಕನ್ನ ಅಲೋ ಮಾಡುತ್ತೆ. ಸೊ ದೆನ್ ಯು ಹ್ಯಾವ್ ಲೆನ್ಸ್. ಸೊ ಹಿಯರ್ ಯು ಹ್ಯಾವ್ ಲೆನ್ಸ್. ಸೊ ಲೆನ್ಸ್ ನ ಮುಖ್ಯ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅತಿ ಮುಖ್ಯವಾಗಿರುವ ಭಾಗ ಅಂತ ಹೇಳಿದ್ರೆ ಒಂದು ಲೆನ್ಸ್, ಅದನ್ನ ಬಿಟ್ರೆ ರೆಟಿನಾ. ಕರೆಕ್ಟ್? ಸೊ ಲೆನ್ಸ್ ಏನ್ ಮಾಡುತ್ತೆ ಮೇನ್ ಆಗಿ, ಸೊ ನಮ್ಮ ಕಣ್ಣಿನ ಒಳಗಡೆ ಎಂಟರ್ ಆಗುವಂತ ಅಷ್ಟು ಬೆಳಕನ್ನ ಸೊ ಕರೆಕ್ಟ್ ಆಗಿ ಫೋಕಸ್ ಮಾಡ್ಬಿಟ್ಟು, ಸೊ ಇಟ್ ವಿಲ್ ಅಲೋ ದ ಲೈಟ್
ಸೊ ಕರೆಕ್ಟ್ ಆಗಿ ರೆಟಿನಾದ ಮೇಲೆ, ಸೊ ಈ ಮೇಲ್ಭಾಗದಲ್ಲಿ ನಮ್ಮ ಚಿತ್ರಗಳು ಮೂಡುವಂತೆ ಮಾಡೋದಕ್ಕಾಗಿ ಲೆನ್ಸ್ ಸಹಾಯವನ್ನ ಮಾಡ್ತದೆ. ಕ್ಲಿಯರಾ? ಸೊ ಇದು ಮೊದಲನೇ ಭಾಗ. ಸೊ ಹೊರಗಡೆಯಿಂದ ಬರುವಂತ ಇಮೇಜ್ ಏನಿದೆಯೋ ಅದನ್ನ ಕರೆಕ್ಟ್ ಆಗಿ ಬ್ಲೆಂಡ್ ಮಾಡಿ ಪ್ರಾಪರ್ ಆಗಿ ರೆಟಿನಾ ಮೇಲೆ ಇಮೇಜ್ ಫಾರ್ಮ್ ಮಾಡುವ ಹಾಗೆ ಸೊ ಕೆಲಸವನ್ನ ಮಾಡುವಂತದ್ದು ಲೆನ್ಸ್. ಸೊ ಇನ್ನ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್, ಸೊ ಫಸ್ಟ್ ಒನ್, ಸೊ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಇಮೇಜ್ ಆನ್ ರೆಟಿನಾ, ಇಮೇಜ್ ಆನ್ ರೆಟಿನಾ. ಎರಡನೇದು, ಈ ಲೆನ್ಸ್ ಇರುವ ಕಾರಣದಿಂದ ಸೊ ರೆಟಿನಾದ ಮೇಲೆ ಸೊ ಇಮೇಜ್ ಏನಾಗುತ್ತೋ ಅದು ಇನ್ವರ್ಟೆಡ್ ಫಾರ್ಮ್ ನಲ್ಲಿ ಇರುತ್ತೆ. ಇನ್ವರ್ಟೆಡ್ ಫಾರ್ಮ್ ಆಫ್ ಇಮೇಜ್. ಸೊ ನಮ್ಮ ರೆಟಿನಾದ ಮೇಲೆ ಸೊ ಚಿತ್ರಗಳು ಆಕ್ಚುಯಲ್ ಆಗಿ ಸೊ ಉಲ್ಟಾ ಇರುತ್ತೆ. ಸೊ ನೆಕ್ಸ್ಟ್ ಅದಕ್ಕೆ ಉದಾಹರಣೆಯನ್ನ ಕೂಡ ತೋರಿಸ್ತೇನೆ. ಸೊ ಉಲ್ಟಾ ರೀತಿನಲ್ಲಿ ಫಾರ್ಮ್ ಆಗುತ್ತೆ. ಈ ಉಲ್ಟಾ ರೀತಿಯಲ್ಲಿ ಫಾರ್ಮ್ ಆಗಿರುವಂತ ಇಮೇಜ್ ಏನಿದೆಯೋ ಅದನ್ನ ನಮ್ಮ ನರಕೋಶಗಳೇನಿದೆಯೋ ಆಪ್ಟಿಕ್ ಫೈಬರ್ಸ್, ಸೊ ಇವುಗಳು ಮೆದುಳಿಗೆ ತಗೊಂಡೋಗಿ ತಲುಪಿಸುತ್ತೆ. ಸೊ ತದನಂತರದಲ್ಲಿ ನಮ್ಮ ಮೆದುಳಿನಲ್ಲಿರುವಂತ ವಿಜುವಲ್ ಕಾರ್ಟೆಕ್ಸ್, ಇದೆಲ್ಲ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಕ್ಸಾಮಿನೇಷನ್ ಪರ್ಪಸ್ಗೆ ಸೊ ಮೆದುಳಿನಲ್ಲಿರುವಂತ ವಿಜುವಲ್ ಕಾರ್ಟೆಕ್ಸ್ ಅನ್ನುವಂತ ಭಾಗ ಏನಿದೆಯೋ ಸೊ ಇದು ಅನಲೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡತ್ತೆ. ಅನಲೈಸಿಸ್ ಅನ್ನ ಮಾಡಿ ಸೊ ಇಲ್ಲಿ ಉಲ್ಟಾ ಪಲ್ಟಾ ಇರುವಂತ ಚಿತ್ರವನ್ನ ಸೀದಾ ಮಾಡಿ ಸೊ ನಮ್ಮ ಬ್ರೈನಿಗೆ ಸಂದೇಶವನ್ನ ರವಾನೆ ಮಾಡುತ್ತೆ. ಸೊ ಇದರ ಮುಖಾಂತರ ಸೊ ತಲೆ ಕೆಳಗಾಗಿರುವಂತಹ ಚಿತ್ರ ರೆಟಿನಾದ ಮೇಲೆ ಫಾರ್ಮ್ ಆಗಿದ್ರು ಸಹ ನಮಗೆ ಮೆದುಳಿನಲ್ಲಿ ಗೋಚರವಾಗುವ ಸಮಯದಲ್ಲಿ ನೇರವಾಗಿ ಗೋಚರ ಆಗತ್ತೆ, ಬಿಕಾಸ್ ಆಫ್ ವಿಜುವಲ್ ಕಾರ್ಟೆಕ್ಸ್. ಸೊ ದಿಸ್ ಇಸ್ ದ ಪಾರ್ಟ್ ಆಫ್ ಅವರ್ ಬ್ರೈನ್. ಸೊ ನಂತರದಲ್ಲಿ ನೆಕ್ಸ್ಟ್ ಒನ್ ಲೆನ್ಸ್ ಆಗಿದೆ. ಸೊ ಲೆನ್ಸ್ ಆದ ನಂತರದಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ದಿಸ್ ಎಂಟೈರ್ ಪೋರ್ಷನ್ ಈಸ್ ಕಾಲ್ಡ್ ಆಸ್ ವಿಟ್ರಿಯಸ್ ಅಂತ ಹೇಳಿ ಕರೀತೇವೆ. ಈ ಪೋರ್ಷನ್ ಅನ್ನ ಏನಂತ ಕರೀತೇವೆ? ವಿಟ್ರಿಯಸ್ ಅಂತ ಹೇಳಿ ಕರೀತೇವೆ. ಸೊ ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮೇನ್ ಫಂಕ್ಷನ್ ಆಫ್ ವಿಟ್ರಿಯಸ್, ಸೊ ಇದರ ಚಿತ್ರವನ್ನ ನೋಡ್ತಾ ಹೋಗೋಣ. ಇಲ್ಲಿದೆ ಅಲ್ವಾ? ಸೊ ದಿಸ್ ಈಸ್ ವಿಟ್ರಿಯಸ್. ಈ ವಿಟ್ರಿಯಸ್ ಅನ್ನುವಂತ ಭಾಗ ಸೊ ಮೋರ್ ದನ್ 90%, ಸೊ 90% ಗಿಂತ ಹೆಚ್ಚಾಗಿ ಇಟ್ ಈಸ್ ಮೇಡ್ ಅಪ್ ಆಫ್ ವಾಟರ್. ಸೊ ನೀರಿನಿಂದ ಇದು, ಸೊ ನೀರಿನ ಅಂಶದಿಂದ ಮಾಡಲ್ಪಟ್ಟಿರುತ್ತೆ. ಇದರಲ್ಲಿ ಮುಖ್ಯವಾಗಿ ಎರಡು ಭಾಗಗಳಾಗಿ ವಿಂಗಡಣೆಯನ್ನ ಮಾಡಿದ್ದಾರೆ, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ವಿಟ್ರಿಯಸ್ ಹ್ಯೂಮರ್ ಅಂತ ಹೇಳಿ ಮೊದಲನೇ ಭಾಗ, ಇದನ್ನ ವಿಟ್ರಿಯಸ್ ಹ್ಯೂಮರ್ ಅಂತ ಹೇಳಿ ಕರೀತೇವೆ. ಎರಡನೇ ಭಾಗವನ್ನ ಆಕ್ವಿಯಸ್ ಹ್ಯೂಮರ್ ಅಂತ ಹೇಳಿ ಕರೀತೇವೆ. ಸೊ ಇಲ್ಲಿ ಈ ಕಣ್ಣಿನ ಮುಂಭಾಗ ಏನ್ ಕಾಣಿಸ್ತಾ ಇದೆಯೋ ಸೊ ಇದರಿಂದ ಮುಂದಿನ ಭಾಗದಲ್ಲಿ ಇರುವಂತದನ್ನ ಆಕ್ವಿಯಸ್ ಹ್ಯೂಮರ್ ಅಂತ ಹೇಳಿ ಕರೆದ್ರೆ, ಸೊ ಇದರ ಒಳಗಡೆ ಇರುವಂತ ಪೋರ್ಷನ್, ದಿಸ್ ಪೋರ್ಷನ್ ಈಸ್ ಕಾಲ್ಡ್ ಆಸ್ ವಿಟ್ರಿಯಸ್ ಹ್ಯೂಮರ್ ಅಂತ ಹೇಳಿ ಕರೀತೇವೆ. ಸೊ ಟು ಅಂಡರ್ಸ್ಟ್ಯಾಂಡ್ ಇವೆರಡರ ಒಳಗಡೆ ಕಾಂಪೋಸಿಷನ್ ಏನಿರುತ್ತೆ, ನೀರಿನ ಅಂಶವನ್ನ ಬಿಟ್ಟು ಬೇರೆ ಯಾವ ಅಂಶಗಳು ಇದರಲ್ಲಿ ಇರುತ್ತೆ ಅನ್ನೋದಾದ್ರೆ ಮುಖ್ಯವಾಗಿ ಅಮೈನೋ ಆಸಿಡ್ಗಳು ಇದರಲ್ಲಿ ಇರುತ್ತೆ. ಸೊ ಎಲೆಕ್ಟ್ರೋಲೈಟ್ಸ್ ಅಥವಾ ಲವಣಾಂಶಗಳು ಅಂತ ಹೇಳಿ ನಾವೇನ್ ಕರಿತೇವೆ, ಸೊ ಲವಣಾಂಶಗಳು. ಸೊ ಎಲೆಕ್ಟ್ರೋಲೈಟ್ಸ್ ಗಳು ನಿಮ್ಮ ಮುಂದಿನ ಅಕ್ವಿಯಸ್ ಹ್ಯೂಮರ್ ಪೋರ್ಷನ್ ಅಲ್ಲಿ ಇರುತ್ತೆ. ಸೊ ಅದರ ಜೊತೆಗೆ ಸಮ್ ಆಫ್ ದ ಸಾಲ್ಟ್ಸ್, ಸೋಡಿಯಂ ಮತ್ತು ಪೊಟ್ಯಾಷಿಯಂ ಸಾಲ್ಟ್ ಗಳಿಂದ ಮುಂದಿನ ಪೋರ್ಷನ್ ಅಕ್ವಿಯಸ್ ಹ್ಯೂಮರ್ ತಯಾರಿಸಲ್ಪಟ್ಟಿರುತ್ತೆ ಅಥವಾ ಮಾಡಲ್ಪಟ್ಟಿರುತ್ತೆ. ಸೊ ಹಿಂದೆ ಇರುವಂತ ವಿಟ್ರಿಯಸ್ ಹ್ಯೂಮರ್ ಏನಿದೆಯೋ ಇದು ಕೂಡ ನೀರಿನ ಅಂಶದಿಂದ ಮಾಡಲ್ಪಟ್ಟಿರುತ್ತೆ. ಬಟ್ ಇಟ್ ಕಂಟೈನ್ಸ್ ಸಾಲ್ಟ್, ಅದರ ಜೊತೆಗೆ ಸಕ್ಕರೆಯ ಅಂಶ ನಿಮಗೆ ಎಕ್ಸ್ಟ್ರಾ ನೋಡೋದಕ್ಕೆ ಸಿಗುವಂತದ್ದು ಇಟ್ ಈಸ್ ಇನ್ ವಿಟ್ರಿಯಸ್ ಹ್ಯೂಮರ್. ಸೊ ಈ ರೀತಿ ಪ್ರಶ್ನೆಗಳನ್ನ ಹೆಚ್ಚಾಗಿ ನಿಮಗೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಫೋಕಸ್ಡ್ ಆನ್ ದಿಸ್ ಶುಗರ್, ಯಾವ ಸಕ್ಕರೆಯ ಅಣು ಅಥವಾ ತುಣುಕು ನಿಮಗೆ ವಿಟ್ರಿಯಸ್ ಹ್ಯೂಮರ್ ನಲ್ಲಿ ನೋಡೋದಕ್ಕೆ ಸಿಗತ್ತೆ. ಇಲ್ಲಿ ಸಿಗುವಂತ ಶುಗರ್ ಐಟಮ್ ಏನಿದೆಯೋ ಇದನ್ನ ಫ್ರಕ್ಟೋಸ್ ಅಂತ ಹೇಳಿ ಕರೀತೇವೆ. ಸೊ ಕ್ಲಾಸ್ ನಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಸೊ ಫ್ರಕ್ಟೋಸ್ ಇರ್ಬೋದು, ಸುಕ್ರೋಸ್ ಇರ್ಬೋದು, ಮಾಲ್ಟೋಸ್ ಇರ್ಬೋದು, ಇವೆಲ್ಲವೂ ಎಷ್ಟು ಸಕ್ಕರೆ ತುಣುಕುಗಳಿಂದ ಮಾಡಿರಲ್ಪಟ್ಟಿರುತ್ತೆ ಅನ್ನೋದನ್ನ ಡೀಟೈಲ್ ಆಗಿ ಇನ್ ಅವರ್ ಕ್ಲಾಸ್ ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್, ಅದರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತೀವಿ. ಸೊ ಒಂದನೇದು ಸಾಲ್ಟ್ ಆಯ್ತು, ಎರಡನೇದು ಶುಗರ್ ಆಯ್ತು, ಸೊ ಮೂರನೇ ಭಾಗವಾಗಿ ಪ್ರೋಟೀನ್. ಸೊ ಈ ಮೂರು ಅಂಶಗಳಿಂದ ಸಾಲ್ಟ್, ಶುಗರ್ ಮತ್ತು ಪ್ರೋಟೀನ್ ಪ್ಲಸ್ ವಾಟರ್, ಸೊ ಇದಿಷ್ಟು ಅಂಶಗಳಿಂದ ಸೊ ನಮ್ಮ ವಿಟ್ರಿಯಸ್ ಹ್ಯೂಮರ್ ಅನ್ನುವಂತ ಪೋರ್ಷನ್ ಮಾಡಲ್ಪಟ್ಟಿರತ್ತೆ. ಸೊ ಇದರ ಜೊತೆಗೆ ಇದು ಯಾಕೆ ಇಂಪಾರ್ಟೆಂಟ್, ಸೊ ವೈ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್,
ಬಿಕಾಸ್ ಮೇನ್ ಆಗಿ ನಮ್ಮ ಕಣ್ಣಿಗೆ ಒಂದು ಶೇಪ್, ಸೊ ರೌಂಡ್ ಕಲರ್ ಶೇಪ್ ಏನಾದ್ರೂ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿರುವಂತದ್ದು ಈ ಹ್ಯೂಮರ್. ಸೊ ಇದ್ರ ಒಳಗಡೆ ಇರುವಂತ ನೀರಿನ ಅಂಶ ಏನಿದೆಯೋ, ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಹ್ಯೂಮರ್ ಅಂತ ಹೇಳಿ ಕರಿತೇವೆ ಅದನ್ನು. ಸೊ ಹಾಗಾಗಿ ಈ ಕಣ್ಣಿನ ಶೇಪಿನಲ್ಲಿ ಯಾವುದೇ ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇದರ ಒಳಗಡೆ ಇರುವಂತ ಹ್ಯೂಮರ್ ನ ಕಾನ್ಸಂಟ್ರೇಷನ್, ಸೊ ನೀರಿನ ಸಾಂದ್ರತೆ ಏನಾಗ್ತಾ ಇದೆ, ಹೆಚ್ಚಾಗತ್ತೆ ಅಥವಾ ಕಡಿಮೆ ಆಗತ್ತೆ. ಇದ್ರಿಂದನೇ ನಮಗೆ ಪ್ರಾಪರ್ ಆಗಿ ಕೆಲವು ಸಲ ಇಮೇಜಸ್ ಗಳು ಕಾಣಿಸೋದಿಲ್ಲ. ಅದನ್ನ ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ ಅಂತ ಹೇಳಿ ಕರಿತೇವೆ. ಸೊ ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಜೊತೆಗೆ ಅದನ್ನ ಕೂಡ ಡಿಸ್ಕಸ್ ಮಾಡ್ತೇನೆ. ಸೊ ಹಾಗಾಗಿ ಕಣ್ಣಿಗೆ ಒಂದು ಪ್ರಾಪರ್ ಶೇಪ್ ಬೇಕು ಅಂದ್ರೆ, ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ದೆನ್ ನೆಕ್ಸ್ಟ್ ಒನ್ ಈಸ್ ರೆಟಿನಾ. ಸೊ ರೆಟಿನಾ ಅಂತ ಹೇಳ್ತೇವೆ. ಸೊ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಸೊ ರೆಟಿನಾದ ಮುಖ್ಯ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಸೊ ಇಟ್ ಈಸ್ ಸಮಥಿಂಗ್ ಲೈಕ್ ಯುವರ್ ಸ್ಕ್ರೀನ್ ಆಫ್ ದ ಸಿನಿಮಾ. ಸೊ ಸಿನಿಮಾದ ಸ್ಕ್ರೀನ್ ರೀತಿ ಕೆಲಸ ಮಾಡುತ್ತೆ. ಸೊ ಸಿನಿಮಾದಲ್ಲೂ ಹೇಗೆ ನಾವು ಥಿಯೇಟರ್ ನಲ್ಲಿ ಇಮೇಜ್ ನ ಒಂದು ಕಡೆಯಿಂದ ಸೆಂಡ್ ಮಾಡಿದ್ರೆ ಡೈರೆಕ್ಟ್ ಆಗಿ ಸೊ ಸ್ಕ್ರೀನ್ ನ ಮೇಲೆ, ಪರದೆಯ ಮೇಲೆ ಯಾವ ರೀತಿ ಮೂಡತ್ತೋ ಅದೇ ರೀತಿಯಾಗಿರುವಂತ ಚಿತ್ರಗಳು ರೆಟಿನಾದ ಮೇಲೆ ಮೂಡತ್ತೆ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತದ್ದು ಒಂದು ರಾಡ್ ಅನ್ನುವಂತ ಜೀವಕೋಶಗಳು, ಎರಡನೇದು ಕಾನ್ಸ್ ಅನ್ನುವಂತ ಜೀವಕೋಶಗಳು. ಸೊ ಈ ರೆಡ್ ಕಲರ್ ಏನ್ ಕಾಣಿಸ್ತಾ ಇದೆ ಇದನ್ನ ನಾವು ಕಾನ್ಸ್ ಅಂತ ಹೇಳಿ ಕರಿತೇವೆ. ಸೊ ಒಂದನ್ನ ರಾಡ್ ಅಂತ ಕರಿತೇವೆ, ಇನ್ನೊಂದನ್ನ ಕಾನ್ಸ್ ಅಂತ ಹೇಳಿ ಕರಿತೇವೆ. ಸೊ ರೆಟಿನಾದ ಕೆಲಸ ಏನು ಅಂತ ಹೇಳಿ ಎಕ್ಸಾಮ್ ನಲ್ಲಿ ಕೇಳೋದಕ್ಕಿಂತ ಹೆಚ್ಚಾಗಿ ರೆಟಿನಾದಲ್ಲಿರುವಂತ ರಾಡ್ ಮತ್ತು ಕಾನ್ಗಳ ಮೇಲೆ ಹೆಚ್ಚಾಗಿ ಕ್ವೆಶ್ಚನ್ಗಳು ಬರ್ತಾ ಇದೆ. ಸೊ ಉದಾಹರಣೆಗೆ, ಸೊ ರಾಡ್ ನ ಕೆಲಸ ಏನು, ಕಾನ್ಗಳ ಕೆಲಸ ಏನು? ಓಕೆ, ಸೊ ರಾಡ್ಗಳ ಕೆಲಸ ಮೇನ್ ಆಗಿ ಮತ್ತು ಕಾನ್ಸ್ ನ ಕೆಲಸ. ಸೊ ಕಾನ್ಸ್ ವಿಲ್ ಬಿ ಹೆಲ್ಪ್ಫುಲ್. ಸೊ ನಮಗೆ ಅದು ಯಾಕೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ, ಬೆಳಕು ಹೆಚ್ಚಿ ಇರುವಾಗ ಕಾನ್ಸ್ಗಳು ತುಂಬಾ ಆಕ್ಟಿವ್ ಆಗಿ ಇರುತ್ತೆ. ಅಂದ್ರೆ ಕತ್ತಲೆಯ ಸಮಯದಲ್ಲಿ ಇವುಗಳ ಕೆಲಸ ಕಡಿಮೆ ಮತ್ತು ಬೆಳಕಿನ ಸಮಯದಲ್ಲಿ ಇವುಗಳ ಕೆಲಸ ಜಾಸ್ತಿ. ಸೊ ಇದನ್ನ ಯಾವ ರೀತಿ ಅರ್ಥ ಮಾಡ್ಕೋಬಹುದು, ಬೆಳಗ್ಗಿನ ಸಮಯದಲ್ಲಿ ಕಾನ್ಸ್ಗಳು ತುಂಬಾ ಆಕ್ಟಿವ್ ಆಗಿರುತ್ತೆ, ರಾತ್ರಿ ಆಗ್ತಾ ಆಗ್ತಾ ಕತ್ತಲೆ ಆಗ್ತಾ ಆಗ್ತಾ ಕಾನ್ಸ್ ಗಳ ಕೆಲಸ ತುಂಬಾ ಕಡಿಮೆ ಆಗುತ್ತೆ. ಸೊ ದೇ ವಿಲ್ ಬಿಕಮ್ ಇನ್ಆಕ್ಟಿವ್, ಸೊ ಲಿಟಲ್ ಬಿಟ್ ಇನ್ಆಕ್ಟಿವ್. ಸೊ ರಾಡ್ ಗಳ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ದೀಸ್ ಸೆಲ್ಸ್, ಈ ಜೀವಕೋಶಗಳು, ದೇ ಆರ್ ವೆರಿ ಸೆನ್ಸಿಟಿವ್ ಟು ದ ಲೈಟ್. ಸೊ ಬೆಳಕಿಗೆ ಅತ್ಯಂತ ಸೆನ್ಸಿಟಿವ್ ಆಗಿರುತ್ತವೆ. ಇವು ಬೆಳಗಿನ ಸಮಯದಲ್ಲಿ, ಬೆಳಕು ಇರುವಂತ ಸಮಯದಲ್ಲಿ ಕೆಲಸವನ್ನ ಮಾಡೋದಿಲ್ಲ, ಹೆಚ್ಚಾಗಿ ಇಮೇಜ್ ಅನ್ನ ಕ್ಯಾಪ್ಚರ್ ಮಾಡುವಂತ ಕೆಲಸವನ್ನ ಮಾಡೋದಿಲ್ಲ. ಬಟ್ ಇನ್ ಟರ್ನ್ ದೇ ಆರ್ ಎಕ್ಸ್ಟ್ರೀಮ್ಲಿ ಆಕ್ಟಿವ್ ಡ್ಯೂರಿಂಗ್ ನೈಟ್ ಟೈಮ್. ಸೊ ಹಾಗಾಗಿ ನೀವು ಯಾವುದೇ ಒಂದು ಕತ್ತಲೆಯ ಕೋಣೆಗೆ ಹೋಗಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಕಾಣಿಸುವಂತ ಇಮೇಜ್, ಚಿತ್ರ ನಿಮ್ಮ ಕಣ್ಣಿನ ಮೇಲೆ ಮೂಡೋದಕ್ಕೆ ಸಹಾಯ ಮಾಡುವಂತ ಕಣ್ಣಿನ ಜೀವಕೋಶಗಳು ಯಾವ್ದಾದ್ರು ಇದ್ರೆ ಅದನ್ನ ನಾವು ರಾಡ್ಸ್ ಅಂತ ಹೇಳಿ ಕರಿತೀವಿ. ಇದು ಮೊದಲನೇ ವಿಶೇಷ ಅಲ್ವಾ. ಸೊ ಕಾನ್ಸ್ ಬೇಸಿಕಲಿ ನಿಮ್ಗೆ ಮಾರ್ನಿಂಗ್ ಟೈಮ್ ನಲ್ಲಿ ಆಕ್ಟಿವ್ ಆಗಿರುತ್ತೆ, ಮಾರ್ನಿಂಗ್ ಅಥವಾ ಡೇ ಸಮಯದಲ್ಲಿ ಆಕ್ಟಿವ್ ಆಗಿರುತ್ತೆ, ಡೇ ಟೈಮ್. ವೆರಾಸ್ ರಾಡ್ಗಳು ನಿಮಗೆ ನೈಟ್ ಸಮಯದಲ್ಲಿ, ರಾತ್ರಿಯ ವೇಳೆಯಲ್ಲಿ ಇದು ಆಕ್ಟಿವ್ ಆಗಿರುತ್ತೆ. ಇದು ಮೊದಲ ಡಿಫರೆನ್ಸ್. ಸೆಕೆಂಡ್ ಡಿಫರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಕಾನ್ಸ್ ಏನಿವೆಯೋ ಇವು ಬೆಳಗ್ಗಿನ ಸಮಯದಲ್ಲಿ ಕಾಣಿಸುವಂತ ಬಣ್ಣ ಬಣ್ಣದ ಚಿತ್ರಗಳು ಅಥವಾ ಎಲ್ಲಾ ರೀತಿಯ ಬಣ್ಣಗಳನ್ನ ಕ್ಯಾಪ್ಚರ್ ಮಾಡೋದಕ್ಕೆ ರಾಡ್ಗಳು, ನಿಮಗೆ ಕಾನ್ಸ್ಗಳು ಸಹಾಯವನ್ನ ಮಾಡುತ್ತೆ. ಕಾನ್ಸ್ಗಳು ನಾವು ಬೆಳಿಗ್ಗೆ ಸಮಯದಲ್ಲಿ ಏನು ಬಣ್ಣಗಳನ್ನ ನೋಡ್ತೀವಿ ಅದಷ್ಟು ಬಣ್ಣಗಳನ್ನ ರೆಕಗ್ನೈಸ್ ಮಾಡುವಂತ ಕೆಪಾಸಿಟಿ ಕಾನ್ಸ್ಗೆ ಇದೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್, ರಾಡ್ಗೆ ಬಂತು ಅಂತ ಹೇಳಿದ್ರೆ, ಸೊ ದಿಸ್ ಈಸ್ ಕಂಪ್ಲೀಟ್ಲಿ ಬ್ಲಾಕ್ ಅಂಡ್ ವೈಟ್. ಸೊ ಈ ಜೀವಕೋಶಗಳೇನಿದೆಯೋ ಇವುಗಳಿಗೆ ಯಾವುದೇ ರೀತಿಯಾಗಿರುವಂತ ಕಲರ್ ಅನ್ನ ಐಡೆಂಟಿಫೈ ಮಾಡೋ ಕೆಪಾಸಿಟಿ ಇಲ್ಲ. ಸೊ ಹಾಗಾಗಿನೇ ನೀವು ರಾತ್ರಿಯ ಸಮಯದಲ್ಲಿ ಕಂಪ್ಲೀಟ್ ಕತ್ತಲೆಯಾಗಿರುವ ಒಂದು ಕೋಣೆಗೆ ಏನಾದ್ರೂ ಹೋದ್ರೆ ಕಂಪ್ಲೀಟ್ ಆಗಿ ಕಾಣಿಸುವಂತ ವಸ್ತುಗಳು ಅಥವಾ ಬ್ಲಾಕ್ ಇರತ್ತೆ ಅಥವಾ ನಿಮಗೆ ವೈಟ್ ಇರತ್ತೆ, ಬಿಟ್ರೆ ಯಾವುದೇ ಕಲರ್ ನಲ್ಲಿ ಕಾಣಿಸೋದಿಲ್ಲ. ಅದಕ್ಕೆ ಮುಖ್ಯವಾಗಿರುವಂತ ಉದ್ದೇಶ ದಿಸ್ ರಾಡ್ ವಿಚ್ ಈಸ್ ಆಕ್ಟಿವ್ ಓನ್ಲಿ ಡ್ಯೂರಿಂಗ್ ನೈಟ್ ಟೈಮ್. ಸೊ ಹಾಗಾಗಿ ಬೆಳಿಗ್ಗೆ ಆಗ್ತಾ ಆಗ್ತಾ ನಿಮ್ಮ ರಾಡ್ ನ ಕೆಲಸ ಕಡಿಮೆ ಆಗ್ತಾ ಬರುತ್ತೆ, ರಾಡ್ ಜೀವಕೋಶಗಳ ಕೆಲಸ. ಸೊ ಬೆಳಗ್ಗೆ ಆಗ್ತಾ ಆಗ್ತಾ ಸೊ ನಿಮ್ಮ ಕಾನ್ಸ್ ಜೀವಕೋಶಗಳೇನಿದೆಯೋ ಅವುಗಳ ಕೆಲಸ
ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಪಾಯಿಂಟ್ಗಳು ಎಕ್ಸಾಮ್ ನ ಪರ್ಪಸ್ ನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಡನ್. ದೆನ್ ಸೊ ಇದಿಷ್ಟು ಮಾಹಿತಿಯನ್ನ ತಗೊಂಡು, ಸೊ ನೆಕ್ಸ್ಟ್ ಇದರ ಜೊತೆಗೆ ಈ ಕಾಯಿಲೆಗಳೇನಿದೆಯೋ ಕಣ್ಣಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು, ಸೊ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇರ್ಬೋದು, ವೈಟಮಿನ್ ಎ ಡಿಫಿಷಿಯನ್ಸಿ ಇರ್ಬೋದು. ಸೊ ಇವುಗಳು ಹೆಚ್ಚು ಕಮ್ಮಿ ಆದಂತ ಸಂದರ್ಭದಲ್ಲಿ ಯಾವ ಯಾವ ರೀತಿಯ ಡಿಸೀಸಸ್ ನಮ್ಮ ಕಣ್ಣಿಗೆ ಸಾಮಾನ್ಯವಾಗಿ ನೋಡೋದಕ್ಕೆ ಸಿಗತ್ತೆ ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಮಯೋಪಿಯಾ ಅಂತ ಕರಿತೇವೆ. ಸೊ ಡಿಫೆಕ್ಟ್ಸ್ ಆಫ್ ವಿಷನ್ ಅಂಡ್ ದೇರ್ ಕರೆಕ್ಷನ್. ಸೊ ಯಾವ ರೀತಿ ಡಿಫೆಕ್ಟ್ ಆಗುತ್ತೋ ಮತ್ತು ಅದನ್ನ ಯಾವ ರೀತಿ ನಾವು ಸರಿ ಮಾಡಬಹುದು ಅನ್ನೋದನ್ನ ಮಾಹಿತಿಯನ್ನ ಕಲೆ ಹಾಕ್ತಾ ಹೋಗೋಣ. ಸೊ ಮೊದಲನೇದಾಗಿ ಮಯೋಪಿಯಾ ಅಂತ ಹೇಳಿ ಕರಿತೇವೆ, ಆಯ್ತಾ. ಸೊ ಮಯೋಪಿಯಾವನ್ನ ಎಕ್ಸಾಮ್ ನಲ್ಲಿ ಎರಡು ರೀತಿನಲ್ಲಿ ಕೇಳಬಹುದು. ಸೊ ಇದನ್ನ ಸಮೀಪ ದೃಷ್ಟಿ ಅಂತ ಹೇಳಿ ಕರಿತೇವೆ. ಸೊ ಈ ರೀತಿ ಇರುವಂತ ಕಾಯಿಲೆ ಇರೋರ್ಗರ ಸಮೀಪ ದೃಷ್ಟಿ ಅಂತ ಕರಿತೇವೆ, ಅಥವಾ ದೂರದೃಷ್ಟಿ ದೋಷ ಅಂತ ಹೇಳಿ ಕರಿತೇವೆ. ಸೊ ಎರಡೂ ಆಪ್ಷನ್ ನಲ್ಲಿ ಕೇಳ್ಬೋದು, ಒಂದು ಸಮೀಪ ದೃಷ್ಟಿ ಅಥವಾ ದೂರದೃಷ್ಟಿ ದೋಷ ಅಂತ ಹೇಳಿ ಕರಿಬಹುದು. ಸೊ ಈ ಕಾಯಿಲೆ ಯಾರಿಗಿರುತ್ತೋ ಅವರಿಗೆ ಸಾಮಾನ್ಯವಾಗಿ ಹತ್ತಿರದಲ್ಲಿರುವಂತ ವಸ್ತುಗಳು ಕಾಣಿಸತ್ವೆ. ಒಂದು 10, 15, 20 ಅಡಿ ಅಷ್ಟು ದೂರ ಇರುವಂತ ವಸ್ತುಗಳು ಕಂಡ್ರೆ, ಸೊ ಬಹಳ ದೂರದಲ್ಲಿ ಇರುವಂತ ವಸ್ತುಗಳು ಸ್ವಲ್ಪ ಬ್ಲರ್ ಆಗಿ ಕಾಣಿಸತ್ತೆ. ಸೊ ಇದಕ್ಕೆ ಮುಖ್ಯವಾಗಿರುವಂತ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇವರ ಕಣ್ಣಿನಲ್ಲಿ ಆಕ್ಚುಲ್ ಆಗಿ, ಸೊ ಆರೋಗ್ಯಕರವಾಗಿರುವ ಕಣ್ಣಿನಲ್ಲಿ ರೆಟಿನಾ ಇದು. ಸೊ ದಿಸ್ ಇಸ್ ದ ರೆಟಿನಾ. ರೆಟಿನಾದ ಮೇಲ್ಭಾಗದಲ್ಲಿ, ಕರೆಕ್ಟ್ ಆಗಿ ರೆಟಿನಾದ ಮೇಲ್ಭಾಗದಲ್ಲಿ ಏನಾಗ್ಬೇಕು, ಚಿತ್ರಗಳು ಮೂಡಬೇಕಾಗತ್ತೆ ಅಲ್ವಾ. ದ ಇಮೇಜ್ ಶುಡ್ ಬಿ ಫಾರ್ಮ್ಡ್ ಎಕ್ಸಾಕ್ಟ್ಲಿ ಆನ್ ದ ರೆಟಿನಾ. ಬಟ್ ಮಯೋಪಿಯಾ ಇರುವಂತ ಕಾಯಿಲೆ ಇರುವಂತ ರೋಗಿಗಳಲ್ಲಿ, ಸೊ ಮಯೋಪಿಯಾ ಇರುವಂತ ಕಾಯಿಲೆ ಇರುವಂತ ರೋಗಿಗಳಲ್ಲಿ ರೆಟಿನಾದ ಮುಂಭಾಗದಲ್ಲಿ ಸೊ ಚಿತ್ರಗಳು ಫಾರ್ಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಮೇ ಬಿ ಬಿಕಾಸ್ ಆಫ್ ಇಲಾಂಗೇಶನ್. ಸೊ ಕಂಪ್ಲೀಟ್ ಆಗಿ ರೌಂಡ್ ಶೇಪ್ ಅಲ್ಲಿ ಇರಬೇಕಾಗಿರುವಂತ ರೆಟಿನಾ, ಸೊ ನಮ್ಮ ಐ ಬಾಲ್ ಏನಿದೆಯೋ ಇದು ಏನಾದ್ರೂ ಚಪ್ಪಟೆಯ ಆಕಾರದಲ್ಲಿ ಆಯ್ತು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಇಮೇಜ್ ಈ ಭಾಗದಲ್ಲಿ ರೆಟಿನಾದ ಭಾಗದಲ್ಲಿ ಫಾರ್ಮ್ ಆಗುವ ಬದಲಾಗಿ ನಿಮಗೆ ರೆಟಿನಾದ ಮುಂಭಾಗದಲ್ಲಿ ಫಾರ್ಮ್ ಆಗ್ಬಿಡತ್ತೆ. ಸೊ ರೆಟಿನಾದ ಮುಂಭಾಗದಲ್ಲಿ ಚಿತ್ರಗಳು ಫಾರ್ಮ್ ಆಗೋದ್ರಿಂದ ಈ ಚಿತ್ರವನ್ನ ನಮ್ಮ ರೆಟಿನಾ ಏನಿದೆಯೋ ಅದು ಗುರುತಿಸೋದಕ್ಕೆ ಆಗೋದಿಲ್ಲ. ಸೊ ಗುರುತಿಸೋದಕ್ಕೆ ಆಗೋದಿಲ್ಲ, ಪ್ಲಸ್ ಗುರುತಿಸೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಆ ಚಿತ್ರವನ್ನ ಮೆದುಳಿಗೆ ರವಾನೆ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಬೇಸಿಕಲಿ ಏನ್ ಮಾಡ್ತೇವೆ, ಸೊ ಈ ರೀತಿಯಾಗಿರುವಂತ ರೋಗವನ್ನ ನಾವು ಮಯೋಪಿಯಾ ಅಂತ ಹೇಳಿ ಕರಿತೇವೆ, ಕರೆಕ್ಟಾ. ಸೊ ಮಯೋಪಿಯಾ ಅಂತ ಕರಿತೇವೆ. ಸೊ ಈ ರೀತಿ ಇರುವಂತವರಿಗೆ ನಾವು ಕೊಡುವಂತಹ ಟ್ರೀಟ್ಮೆಂಟ್ ಏನಿದೆಯೋ, ಸೊ ನಾವು ಸಾಮಾನ್ಯವಾಗಿ ಕಾನ್ಕೇವ್ ಲೆನ್ಸ್ ಅನ್ನ ಬಳಸ್ತೀವಿ. ಕಾನ್ಕೇವ್ ಲೆನ್ಸ್ ಅನ್ನ ಬಳಸ್ತೀವಿ. ಕಾನ್ಕೇವ್ ಲೆನ್ಸ್ ಅನ್ನ ಬಳಸೋದ್ರಿಂದ ಏನಾಗುತ್ತೆ, ಇದರ ಮುಂಭಾಗದಲ್ಲಿ ಇಮೇಜ್ ಫಾರ್ಮ್ ಆಗ್ಬೇಕಾಗಿರೋದು ಪ್ರಾಪರ್ ಆಗಿ ಎಕ್ಸಾಕ್ಟ್ಲಿ ಆನ್ ದ ರೆಟಿನಾ ನಮಗೆ ಚಿತ್ರ ಫಾರ್ಮ್ ಆಗುತ್ತೆ. ಸೊ ಹಾಗಾಗಿ ನಾವು ಯಾವ್ದನ್ನ ಯೂಸ್ ಮಾಡ್ತೇವೆ, ಲೆನ್ಸ್ ಅಂತ ಹೇಳಿ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಸಾಮಾನ್ಯವಾಗಿ ಮಯೋಪಿಯಾ ರೋಗ ಇರುವಂತ ಪೇಷಂಟ್ ಗಳಿಗೆ ಯಾವ ರೀತಿಯ ಲೆನ್ಸ್ ಅನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿ ಎಕ್ಸಾಮ್ ನಲ್ಲಿ ಕೇಳಿದ್ರೆ, ಸೊ ಇಟ್ ಈಸ್ ನನ್ ಅದರ್ ದನ್ ಕಾನ್ಕೇವ್ ಬಟ್ ನಾಟ್ ಕಾನ್ವೆಕ್ಸ್. ಸೊ ಕಾನ್ವೆಕ್ಸ್ ಅಂತ ಹೇಳಿ ಇದೆ, ಕಾನ್ವೆಕ್ಸ್ ಲೆನ್ಸ್. ಸೊ ಕಾನ್ಕೇವ್ ಲೆನ್ಸ್ಗಳು ಸಾಮಾನ್ಯವಾಗಿ ನೋಡೋದಕ್ಕೆ ನಿಮಗೆ ಈ ಶೇಪ್ ನಲ್ಲಿ ಇರುತ್ತೆ. ಸೊ ಯಾಕೆ ಇದಕ್ಕೆ ಕಾನ್ಕೇವ್ ಅಂತ ಕರಿತೇವೆ ಅಂತ ಹೇಳಿದ್ರೆ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಕೇವ್, ಗುಹೆ ರೀತಿನಲ್ಲಿ ನೋಡಿದಿರಲ್ವಾ. ಸೊ ಗುಹೆ ಎಂಟ್ರಿ ಆಗುವಾಗ ಒಳಭಾಗಕ್ಕೆ ಹೇಗೆ ಬೆಂಡ್ ಆಗಿರತ್ತೋ ಅದೇ ರೀತಿನಲ್ಲಿ ಕೂಡ ಇದು ಲೆನ್ಸ್ ಬೆಂಡ್ ಆಗಿರುವ ಕಾರಣ ಇದನ್ನ ಕಾನ್ಕೇವ್ ಲೆನ್ಸ್ ಅಂತ ಹೇಳಿ ಕರಿತೇವೆ. ಸೊ ಕಾನ್ಕೇವ್ ಲೆನ್ಸ್ ಹಾಕಿದ ಮೇಲೆ ನಿಮಗೆ ಮುಂದಿನ ಭಾಗದಲ್ಲಿ ಫಾರ್ಮ್ ಆಗುವಂತ ಇಮೇಜ್ ಎಕ್ಸಾಕ್ಟ್ ಆಗಿ ರೆಟಿನಾದ ಮೇಲೆ ಫಾರ್ಮ್ ಆಗುತ್ತೆ. ಸೊ ಹಾಗಾಗಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ಕಾನ್ಕೇವ್ ಲೆನ್ಸ್ ಅಂಡ್ ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ನಿಮಗೆ ಸಾಮಾನ್ಯವಾಗಿ ಈ ಶೇಪ್ ನಲ್ಲಿ ಇರುತ್ತೆ, ಕಾನ್ವೆಕ್ಸ್ ಲೆನ್ಸ್. ಸೊ ಕಾನ್ಕೇವ್ ನಿಮಗೆ ಸಿ ಶೇಪ್ ನಲ್ಲಿ ಇದ್ರೆ, ಅದೇ ಉಲ್ಟಾ ಸಿ ಶೇಪ್ ನಲ್ಲಿ ಇದ್ದಂತ ಲೆನ್ಸ್ ಅನ್ನು ನಾವು ಸಾಮಾನ್ಯವಾಗಿ ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳಿ ಕರಿತೇವೆ. ಸೊ ಮಯೋಪಿಯಾ ಪೇಷಂಟ್ ಗಳು ಯಾರಿದಾರೋ ಅವರಿಗೆ ಸಾಮಾನ್ಯವಾಗಿ ಕಾನ್ಕೇವ್ ಲೆನ್ಸ್ ಅನ್ನ ಯೂಸ್ ಮಾಡ್ತೀವಿ, ಸೊ ಪ್ರಾಪರ್ ಆಗಿ ದೃಷ್ಟಿ ಗೋಚರಿಸೋದಕ್ಕೆ. ಸೊ ಅದಾದ ನಂತರದಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ
ಕನ್ನಡಕವನ್ನ ಧರಿಸಿದ ನಂತರದಲ್ಲಿ ದೂರದಲ್ಲಿರುವಂತ ಚಿತ್ರಗಳು ಸಾಮಾನ್ಯವಾಗಿ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗಿದ್ಯಾ? ಸೊ ಈ ರೀತಿ ಇರುವಂತ ದೃಷ್ಟಿ ದೋಷವನ್ನ ನಾವು ಮಯೋಪಿಯಾ ಅಂತ ಹೇಳಿ ಕರಿತೇವೆ, ಅಥವಾ ಸಮೀಪ ದೃಷ್ಟಿ ಅಂತ ಹೇಳಿ ಕರಿತೇವೆ, ಅಥವಾ ಎಕ್ಸಾಮ್ ನಲ್ಲಿ ನಿಮಗೆ ದೂರ ದೃಷ್ಟಿ ದೋಷ ಅಂತ ಹೇಳಿ ಕರೀಬೋದು. ಸೊ ಬೋತ್ ಮೀನ್ಸ್ ಸೇಮ್. ಸೊ ಇದು ಅಂತ ಹೇಳಿದ್ರು ಕೂಡ ಸೇಮ್, ಆರ್ ದೇ ಕ್ಯಾನ್ ಆಸ್ಕ್ ಯು ಆಸ್ ದೂರದೃಷ್ಟಿ ದೋಷ. ಎರಡೂ ಆಪ್ಷನ್ಗಳು ಕೂಡ ಕರೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಲ್ ಸಾಲ್ವ್ ದ ಕ್ವೆಶನ್ಸ್, ಅವಾಗ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ನೆಕ್ಸ್ಟ್ ಒನ್ ಹೈಪರ್ ಮೆಟ್ರೋಪಿಯಾ ಅಂತ ಹೇಳಿ ಕರಿತೇವೆ. ಸೊ ಹೈಪರ್ ಮೆಟ್ರೋಪಿಯಾ ಬೇಸಿಕಲಿ ಇದು ಮಯೋಪಿಯಾದ ಉಲ್ಟಾ ಕಾಯಿಲೆ ಅಂತ ಹೇಳಿ ಸಾಮಾನ್ಯವಾಗಿ ನಾವು ಅನ್ಕೋತೀವಿ. ಹೈಪರ್ ಮೆಟ್ರೋಪಿಯಾ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇದು ಸಮೀಪ ದೃಷ್ಟಿ ದೋಷ. ಅಂದ್ರೆ ಹತ್ತಿರದಲ್ಲಿರುವಂತ ಅಕ್ಷರಗಳಿರ್ಬೋದು, ಚಿತ್ರಗಳಿರ್ಬೋದು ಸಾಮಾನ್ಯವಾಗಿ ಕಾಣಿಸೋದಿಲ್ಲ, ವೆರಾಸ್ ದೂರದಲ್ಲಿರುವಂತ ಚಿತ್ರಗಳು ಅಥವಾ ದೃಶ್ಯಗಳು ಸಾಮಾನ್ಯವಾಗಿ ಕಾಣಿಸತ್ತೆ. ಸೊ ಈ ಸಂದರ್ಭವನ್ನು ನಾವು, ಈ ಕಾಯಿಲೆಯನ್ನು ಸಾಮಾನ್ಯವಾಗಿ ನಾವು ಹೈಪರ್ ಮೆಟ್ರೋಪಿಯಾ ಅಂತ ಹೇಳಿ ಕರಿತೇವೆ. ಆಗಿದೆಯಾ? ಸೊ ಈ ಹೈಪರ್ ಮೆಟ್ರೋಪಿಯಾ ದೃಷ್ಟಿ ದೋಷ ಯಾರಿಗೆ ಇರುತ್ತೋ ಅವರಿಗೆ ಯಾವ ರೀತಿಯ ಲೆನ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ ಅನ್ನೋದು ಮುಖ್ಯವಾಗಿ ಎಕ್ಸಾಮ್ ನಲ್ಲಿ ಕೇಳಬಹುದಾದಂತ ಪ್ರಶ್ನೆ. ಆಗಿದೆಯಾ? ಸೊ ಇದಕ್ಕೆ ಕಾರಣ ಏನು? ಹೈಪರ್ ಮೆಟ್ರೋಪಿಯಾ ಅಂತ ನಾವು ಹೇಳಿದ್ವಿ. ಸೊ ಇದಕ್ಕೆ ಮುಖ್ಯವಾಗಿರುವ ಕಾರಣ ಏನು? ಸೊ ಇಲ್ಲಿ ಹೈಪರ್ ಮೆಟ್ರೋಪಿಯಾ ಇದ್ದವರಿಗೆ ಸಾಮಾನ್ಯವಾಗಿ ರೆಟಿನಾದ ಮೇಲ್ಭಾಗದಲ್ಲಿ ಚಿತ್ರಗಳು ಫಾರ್ಮ್ ಆಗಬೇಕು. ಇನ್ಸ್ಟೆಡ್ ಸೊ ರೆಟಿನಾದಿಂದ ಬಹಳ ದೂರದಲ್ಲಿ, ಸೊ ರೆಟಿನಾದ ಹೊರಭಾಗದಲ್ಲಿ, ಸೊ ಈ ಲೈನ್ಗಳು ಯಾವುದು ಕೂಡ ಸೊ ದೇ ಆರ್ ಆಲ್ ಇಮ್ಯಾಜಿನರಿ ಲೈನ್ಸ್. ಇದೇ ರೀತಿಯಾಗಿ ಪ್ರಾಪರ್ ಆಗಿ ಇಮೇಜ್ ಫಾರ್ಮ್ ಆಗ್ಬೇಕು ಅಂತ ಇಲ್ಲ, ಬಟ್ ನೀವು ಈ ಲೆನ್ಸ್ ಅನ್ನ ತಗೋತಾ ಹೋದ್ರೆ, ಈ ಅಳತೆಯನ್ನ ನೀವು ಪ್ರಾಪರ್ ಆಗಿ ತಗೋತಾ ಹೋದ್ರೆ ಹೈಪರ್ ಮೆಟ್ರೋಪಿಯಾ ಇದ್ದವರಿಗೆ ಅವರ ಕಣ್ಣಿನಲ್ಲಿ ಇಮೇಜ್ ಕಣ್ಣಿನ ಹೊರಭಾಗದಲ್ಲಿ ಅಥವಾ ರೆಟಿನಾದಿಂದ ಮುಂಭಾಗದಲ್ಲಿ, ಹೊರಗಡೆ ಭಾಗದಲ್ಲಿ ಚಿತ್ರಗಳು ಫಾರ್ಮ್ ಆಗತ್ತೆ. ಸೊ ಇದರಿಂದ ಏನಾಗುತ್ತೆ, ರೆಟಿನಾದ ಮೇಲೆ ಇಮೇಜ್ ಫಾರ್ಮ್ ಆಗೋದಿಲ್ಲ. ಸೊ ಸಿನ್ಸ್ ದೀಸ್ ಇಮೇಜಸ್ ಆರ್ ನಾಟ್ ಫಾರ್ಮ್ಡ್ ಆನ್ ದ ರೆಟಿನಾ, ಸೊ ರೆಟಿನಾ ಏನ್ ಮಾಡೋದಿಲ್ಲ, ಈ ಚಿತ್ರವನ್ನ ರೆಕಗ್ನೈಸ್ ಮಾಡೋದಿಲ್ಲ ಮತ್ತು ಮೆದುಳಿಗೆ ಸಂದೇಶವನ್ನ ಕಳಿಸೋದಿಲ್ಲ. ಪ್ರಾಪರ್ ಆಗಿ ಕಳಿಸದಲ್ಲೇ ಇರೋದ್ರಿಂದ ಸೊ ನಮಗೆ ಇಮೇಜಸ್ ಎಲ್ಲವೂ ಕೂಡ ಬ್ಲರ್ ಆಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಯಾವ ರೀತಿ ನಾವು ಸಾಲ್ವ್ ಮಾಡಬಹುದು? ಸೊ ಹೌ ಕ್ಯಾನ್ ವಿ ಸಾಲ್ವ್ ದಿಸ್? ಸೊ ಬೈ ಯೂಸಿಂಗ್ ಕಾನ್ವೆಕ್ಸ್ ಲೆನ್ಸ್. ನಾವು ಯೂಸ್ ಮಾಡುವಂತ ಕನ್ನಡಕಗಳಲ್ಲಿ ಕಾನ್ವೆಕ್ಸ್ ಲೆನ್ಸ್, ಸೊ ಅದು ಸಾಮಾನ್ಯವಾಗಿ ನೋಡೋದಕ್ಕೆ ನಿಮಗೆ ಈ ರೀತಿನಲ್ಲಿ ಇರುತ್ತೆ, ಕಾನ್ವೆಕ್ಸ್ ಲೆನ್ಸ್. ಸೊ ಕಾನ್ವೆಕ್ಸ್ ಲೆನ್ಸ್ ಹಾಕೋದ್ರಿಂದ ಕಣ್ಣಿನ ರೆಟಿನಾದ ಹೊರಭಾಗದಲ್ಲಿ ಫಾರ್ಮ್ ಆಗ್ತಿರುವಂತ ಇಮೇಜ್ ಪ್ರಾಪರ್ ಆಗಿ ನಿಮಗೆ ರೆಟಿನಾದ ಮೇಲ್ಭಾಗದಲ್ಲಿ ಪ್ರಾಪರ್ ಆಗಿ ಫಾರ್ಮ್ ಆಗುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಸೊ ಕಾನ್ವೆಕ್ಸ್ ಲೆನ್ಸ್ ಅನ್ನ ನಾವು ಉಪಯೋಗಿಸ್ತೇವೆ. ಸೊ ದಿಸ್ ಇಸ್ ಅಬೌಟ್ ಹೈಪರ್ ಮೆಟ್ರೋಪಿಯಾ. ಸೊ ನೆಕ್ಸ್ಟ್ ಪ್ರೆಸ್ಬಯೋಪಿಯಾ ಅಂತ ಹೇಳಿ ಕರಿತೇವೆ. ಸೊ ಪ್ರೆಸ್ಬಯೋಪಿಯಾ ಕೂಡ ಸೊ ಇಟ್ ಈಸ್ ಅನ್ ಸೊ ಓಲ್ಡ್ ಏಜ್ ಹೈಪರ್ ಮೆಟ್ರೋಪಿಯಾ ಅಂತ ಹೇಳಿ ಕರಿತೇವೆ. ಸೊ ಸಾಮಾನ್ಯವಾಗಿ ವಯಸ್ಸು ಆಗ್ತಾ ಆಗ್ತಾ, ಸೊ ಏಜ್ ಆಗ್ತಾ ಆಗ್ತಾ ಸೊ ನಮ್ಮ ಕಣ್ಣಿನಲ್ಲಿರುವಂತ ನರಕೋಶಗಳು ಸೊ ಸಾಮಾನ್ಯವಾಗಿ ವೀಕ್ ಆಗತ್ವೆ. ಹಾಗಾಗಿ ಹತ್ತಿರದ ಮತ್ತು ದೂರದಲ್ಲಿರುವಂತ ಇಮೇಜಸ್, ಚಿತ್ರಗಳು ಸಾಮಾನ್ಯವಾಗಿ ಬ್ಲರ್ ಆಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಇಂಥ ಕಂಡೀಷನ್ ಏಜ್ ಆಗಿರುವವರಲ್ಲಿ ಈ ರೀತಿಯಾದಂತ ದೃಷ್ಟಿ ದೋಷವನ್ನ ನಾವೇನು ಸಾಮಾನ್ಯವಾಗಿ ನೋಡ್ತೇವೆ. ಸೊ ಈ ರೀತಿಯಾಗಿರುವಂತ ಸಂದರ್ಭವನ್ನ ಅಥವಾ ಕಾಯಿಲೆಯನ್ನ ನಾವು ಪ್ರೆಸ್ಬಯೋಪಿಯಾ ಅಂತ ಹೇಳಿ ಸಾಮಾನ್ಯವಾಗಿ ಕರೀತೇವೆ. ಸೊ ಇವರಿಗೆ ಸೊ ಪ್ರೆಸ್ಬಯೋಪಿಯಾ ಇದ್ದವರಿಗೆ ಸಾಮಾನ್ಯವಾಗಿ ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೆ ಸೊ ವಿ ಆರ್ ಯೂಸಿಂಗ್ ಬೋತ್ ಕಾನ್ಕೇವ್, ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಕಾನ್ಕೇವ್ ಲೆನ್ಸ್ ಅನ್ನ ಕೂಡ ಉಪಯೋಗಿಸ್ತೇವೆ ಮೊದಲನೇದು. ಸೊ ದೆನ್ ಕಾನ್ವೆಕ್ಸ್ ಲೆನ್ಸ್ ಕೂಡ ಉಪಯೋಗಿಸ್ತೇವೆ. ಸೊ ಎರಡರ ಉಪಯೋಗವನ್ನ ಕೂಡ ಮಾಡ್ತೀವಿ. ಸೊ ಅದಾದ್ರ ನಂತರದಲ್ಲಿ ಸೊ ಏಜ್ ಆದವ್ರನ್ನ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬಾ ದಪ್ಪದಾಗಿರುವ ಲೆನ್ಸ್ ಇರುವಂತ ಕನ್ನಡಕಗಳನ್ನ ಸೊ ಹಾಸ್ಪಿಟಲ್ ನಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ದಪ್ಪದಾಗಿರುವಂತ ಕನ್ನಡಕದಲ್ಲಿ ಇಟ್ ಕಂಟೈನ್ಸ್ ಬೋತ್ ಕಾನ್ಕೇವ್ ಲೆನ್ಸ್ ಆಸ್ ವೆಲ್ ಆಸ್ ಕಾನ್ವೆಕ್ಸ್ ಲೆನ್ಸ್. ಸೊ ಇದು ಎರಡೂ ಇರುತ್ತೆ. ಹಾಗಾಗಿ ಹತ್ತಿರದಲ್ಲಿರುವಂತ ಚಿತ್ರ ಮತ್ತು ದೂರದಲ್ಲಿರುವಂತ ಚಿತ್ರಗಳು ಪ್ರಾಪರ್ ಆಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಈ ರೀತಿ ಇರುವಂತ ದೃಷ್ಟಿ ದೋಷವನ್ನ ನಾವು ಪ್ರೆಸ್ಬಯೋಪಿಯಾ ಅಂತ ಹೇಳಿ ಕರಿತೇವೆ. ಸೊ ಸಾಮಾನ್ಯವಾಗಿ ಇಲ್ಲಿ ನೀವು ಏನ್ ನೆನ್ಪಿಟ್ಕೊಬೇಕು, ಮಯೋಪಿಯಾ, ಹೈಪರ್ ಮೆಟ್ರೋಪಿಯಾ ಮತ್ತು ಪ್ರೆಸ್ಬಯೋಪಿಯಾಗೆ ಇರುವಂತ ವ್ಯತ್ಯಾಸ ಏನು? ಸೊ ಚಿತ್ರಗಳು ಫಾರ್ಮ್ ಆಗೋದ್ರಲ್ಲಿ, ಸೊ ಚಿತ್ರಗಳು ಮೂಡುವುದು ಸೊ ಎಲ್ಲಿ ಬದಲಾವಣೆ ಆಗುತ್ತೆ? ಮಯೋಪಿಯಾದಲ್ಲಿ ಎಲ್ಲಾಗುತ್ತೆ, ಪ್ರೆಸ್ಬಯೋಪಿಯಾ ಹಾಗೂ ಹೈಪರ್ ಮೆಟ್ರೋಪಿಯಾದಲ್ಲಿ ಎಲ್ಲಾಗುತ್ತೆ.
ಸೊ ಮತ್ತು ಅದಕ್ಕೆ ಬಳಸುವಂತ ಲೆನ್ಸ್ಗಳೇನಿದೆಯೋ ಅದು ಯಾವುದನ್ನ ಬಳಸ್ತೇವೆ, ಅದು ಬಹಳ ಬಹಳ ಮುಖ್ಯ. ಸೊ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ನೆಕ್ಸ್ಟ್ ಒನ್ ಪ್ರೆಸ್ಬಯೋಪಿಯಾ ಆಗಿದೆ. ಸೊ ನೆಕ್ಸ್ಟ್ ಒನ್ ಈಸ್ ಕ್ಯಾಟರಾಕ್ಟ್. ಸೊ ಕ್ಯಾಟರಾಕ್ಟ್ ಬೇಸಿಕಲಿ ನೀವು ನೋಡಿರ್ತೀರಾ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದು. ಸೊ ಕ್ಯಾಟರಾಕ್ಟ್ ಈಸ್ ಬೇಸಿಕಲಿ ಎ ಫಾರ್ಮೇಶನ್ ಆಫ್ ಪ್ರೋಟೀನ್. ಸೊ ನಮ್ಮ ಕಣ್ಣಿನಲ್ಲಿ ಪ್ರೋಟೀನ್ ಹೇಗೆ ನರಿಶ್ಮೆಂಟ್ಗೆ ಬೇಕೋ, ಸೊ ಅಕ್ವಿಯಸ್ ಹ್ಯೂಮರ್ ಮತ್ತು ವಿಟ್ರಿಯಸ್ ಹ್ಯೂಮರ್ ನಲ್ಲಿ ನಾವೇನು ಡಿಸ್ಕಷನ್ ಮಾಡಿದ್ವಿ, ಸೊ ಬೇಸಿಕಲಿ ಪ್ರೋಟೀನ್ ಕೂಡ ನಮ್ಮ ಕಣ್ಣಿಗೆ ಬೇಕಾಗುತ್ತೆ. ಸೊ ಅದನ್ನ ಕಣ್ಣಿನಲ್ಲಿರುವಂತ ಜೀವಕೋಶಗಳು ಅದನ್ನ ಉಪಯೋಗಿಸಿ ಸೊ ದೈನಂದಿನ ಕೆಲಸ ಕಾರ್ಯಗಳನ್ನ ಮಾಡುವುದನ್ನ ಬಿಟ್ಟು ಏನ್ ಮಾಡುತ್ತೆ, ಅದನ್ನ ಶೇಖರಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇನ್ಸ್ಟೆಡ್ ಆಫ್ ಯೂಸಿಂಗ್ ಇಟ್ ಫಾರ್ ಡೇ ಟು ಡೇ ಆಕ್ಟಿವಿಟೀಸ್, ದ ಸೆಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ಸೈಡ್ ದ ಐಸ್, ದೇ ವಿಲ್ ಸ್ಟಾರ್ಟ್ ಟು ಅಕ್ಯುಮುಲೇಟ್ ದೋಸ್ ಪ್ರೋಟೀನ್ಸ್. ಸೊ ನೆನ್ಪಿಟ್ಕೊಳ್ಳಿ, ಕ್ಯಾಟರಾಕ್ಟ್ ಫಾರ್ಮ್ ಆಗಿರುವಂತದ್ದು ಯಾವುದರಿಂದ? ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟ್, ಲಿಪಿಡ್ಸ್. ಸೊ ಎಕ್ಸಾಮ್ ನಲ್ಲಿ ಬೇರೆ ಬೇರೆ ಆಪ್ಷನ್ ಗಳನ್ನ ಕೊಡ್ತಾರೆ. ಸೊ ನೀವು ಸೆಲೆಕ್ಟ್ ಮಾಡಬೇಕಾಗಿರುವಂತ ಆಪ್ಷನ್ ಈಸ್ ಪ್ರೋಟೀನ್. ಸೊ ಇಟ್ ಈಸ್ ಬೇಸಿಕಲಿ ಮೇಡ್ ಅಪ್ ಆಫ್ ಪ್ರೋಟೀನ್. ಸೊ ಸಾಮಾನ್ಯವಾಗಿ ನಿಮಗೆ ಸೊ ಮೊಸರಿನ ರೀತಿನಲ್ಲೋ ಅಥವಾ ಕ್ಲೌಡ್ ರೀತಿ, ಮೋಡದ ರೀತಿನಲ್ಲಿ ಸೊ ಕಣ್ಣಿನ ನಿಮ್ಮ ಪ್ರಾಪರ್ ಪ್ಯೂಪಿಲ್ ನ ಮೇಲೆ ಅಥವಾ ಲೆನ್ಸ್ ನ ಮೇಲೆ ಈ ಇಮೇಜ್ ಪ್ರೋಟೀನ್ ಶೇಖರಣೆ ಆಗೋದ್ರಿಂದ ಮುಂದೆ ಇರುವಂತ ಇಮೇಜ್ ನಿಮಗೆ ಸ್ವಲ್ಪ ಫಾರ್ಮ್ ಆಗಿದ್ರೆ ಬ್ಲರ್ ಆಗತ್ತೆ. ಸೊ ಇದರ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ರೆ ಆಲ್ಮೋಸ್ಟ್ ನಿಮಗೆ ಇಮೇಜಸ್ ಕಾಣಿಸೋದಿಲ್ಲ. ಸೊ ದಿಸ್ ಈಸ್ ದ ಪ್ರಾಬ್ಲಮ್ ವಿತ್ ಕ್ಯಾಟರಾಕ್ಟ್. ಇದನ್ನ ನಾವು ಕ್ಯಾಟರಾಕ್ಟ್ ಅಂತೀವಿ. ಸೊ ಇದನ್ನ ರಿಮೂವ್ ಮಾಡೋದಕ್ಕೆ ವಿ ವಿಲ್ ಕಂಡಕ್ಟ್ ಅನ್ ಆಪರೇಷನ್ ಕಾಲ್ಡ್ ಆಸ್ ಕ್ಯಾಟರಾಕ್ಟ್ ಸರ್ಜರಿ ಅಂತ ಹೇಳಿ ಬೇಸಿಕಲಿ ಕರೀತೀವಿ. ಸೊ ಡ್ಯೂರಿಂಗ್ ಎ ಕ್ಯಾಟರಾಕ್ಟ್ ಸರ್ಜರಿ, ಸೊ ವಿ ಆರ್ ಗೋಯಿಂಗ್ ಟು ಇನ್ಸರ್ಟ್ ದ ನೀಡಲ್. ಸೊ ಸೂಜಿ ಏನಿರುತ್ತೋ ಅದನ್ನ ಪ್ರಾಪರ್ ಆಗಿ ಪ್ಯೂಪಿಲ್ ನ ಮೇಲೆ ಇನ್ಸರ್ಟ್ ಅನ್ನ ಮಾಡಿಬಿಟ್ಟು ಸೊ ದೇ ವಿಲ್ ಸಕ್ ಔಟ್ ಎಕ್ಸಾಕ್ಟ್ ದ ಪ್ರೋಟೀನ್ ಪಾರ್ಟ್. ಸೊ ಪ್ರೋಟೀನ್ ಅನ್ನ ಏನ್ ಮಾಡ್ತೀವಿ, ಸೊ ಇಂಜೆಕ್ಷನ್ ನ ಮೂಲಕ ಹೀರಿ ತೆಗೆದುಬಿಟ್ಟು ಈ ಭಾಗಕ್ಕೆ ಹೊಸದಾಗಿರುವ ಒಂದು ಲೆನ್ಸ್ ಅನ್ನ ನಾವು ಸೊ ಇನ್ಸರ್ಟ್ ಮಾಡ್ತೇವೆ. ಸೊ ದೆನ್ ಯು ಕ್ಯಾನ್ ಕ್ಯೂರ್ ದಿಸ್ ಡಿಸೀಸ್ ವಿತ್ ದಟ್ ಆಫ್ ಕ್ಯಾಟರಾಕ್ಟ್. ಸೊ ಕ್ಯಾಟರಾಕ್ಟ್ ಏನು ಫಾರ್ಮ್ ಆಗಿರುತ್ತೋ ಅದನ್ನ ಈಸಿಯಾಗಿ ನೀವು ರಿಮೂವ್ ಮಾಡಬಹುದು. ಸೊ ದಿಸ್ ಈಸ್ ಜನರಲಿ ಸೀನ್. ಇದು ಸಾಮಾನ್ಯವಾಗಿ ನೋಡೋದಕ್ಕೆ ಏಜ್ ಆದವರಲ್ಲಿ ಕಾಣಿಸ್ತಾ ಹೋಗುತ್ತೆ ಆಫ್ಟರ್ 45, 50 ಆರ್ 60 ಇಯರ್ಸ್. ಸೊ ದಟ್ ಈಸ್ ಅಬೌಟ್ ಕ್ಯಾಟರಾಕ್ಟ್. ಸೊ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಾಗಿ ಕ್ವೆಶನ್ಸ್ ಅನ್ನ ಕೂಡ ಡಿಸ್ಕಸ್ ಮಾಡೋಣ. ನಂತರದಲ್ಲಿ ನೆಕ್ಸ್ಟ್ ಡಿಸೀಸ್ ಈಸ್ ಡಯಾಬೆಟಿಕ್ ರೆಟಿನೋಪತಿ. ಸೊ ಡಯಾಬಿಟಿಸ್ ರೆಟಿನೋಪತಿನಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ವಾಟ್ ಇಸ್ ದ ಪ್ರಾಬ್ಲಮ್ ಅಸೋಸಿಯೇಟೆಡ್ ವಿತ್ ರೆಟಿನಾ? ಸೊ ರೆಟಿನಾಗೆ ಸಂಬಂಧಪಟ್ಟಿರುವಂತ ಸಮಸ್ಯೆ ಏನು ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಬೇಕು. ಡಯಾಬಿಟಿಸ್ ಯಾರಿಗೆ ಬಂದಿರತ್ತೋ ಅಂತಹ ರೋಗಿಗಳಲ್ಲಿ ಸಕ್ಕರೆಯ ಅಂಶ ರಕ್ತದಲ್ಲಿ ಜಾಸ್ತಿ ಆಗುತ್ತೆ. ಸಕ್ಕರೆಯ ಅಂಶ ರಕ್ತದಲ್ಲಿ ಜಾಸ್ತಿ ಆಗಿರುವ ಸಂದರ್ಭದಲ್ಲಿ ಸೊ ರಕ್ತದ ಮೂವ್ಮೆಂಟ್ ಏನಿರುತ್ತೋ, ಸೊ ನಿಧಾನವಾಗಿ ಚಲಿಸುತ್ತಿರುವಂತ ರಕ್ತ, ಸಾಮಾನ್ಯವಾಗಿ ಚಲಿಸುವ ರಕ್ತ ಏರುಗತಿಯಲ್ಲಿ ಚಲಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದ ಬ್ಲಡ್ ವಿಲ್ ಫ್ಲೋ ವೆರಿ ಫಾಸ್ಟರ್. ಸೊ ಇಲ್ಲಿ ನಮಗೆ ಆರ್ಟರೀಸ್ ಗಳೇನಿದೆಯೋ, ಸೊ ಚಿಕ್ಕ ಚಿಕ್ಕ ಕ್ಯಾಪಿಲರೀಸ್ ಗಳೇನಿದೆಯೋ ಅವುಗಳು ತುಂಬಾ ಚಿಕ್ಕದಾಗಿರುತ್ತೆ. ನಮ್ಮ ತಲೆಯ ಕೂದಲಿಗಿಂತನೂ ಬಹಳ ಚಿಕ್ಕದಾಗಿರೋದ್ರಿಂದ ರಕ್ತದ ಒತ್ತಡ ತುಂಬಾ ಜಾಸ್ತಿಯಾದ ಸಂದರ್ಭದಲ್ಲಿ ಇವುಗಳು ಒಡೆದು ಹೋಗುವಂತ ಸಂದರ್ಭ ಇರುತ್ತೆ. ಸೊ ಒಡೆದು ಹೋಗುವಂತ ಸಾಧ್ಯತೆ ಇರೋದ್ರಿಂದ ನಿಮಗೆ ಬ್ಲಡ್ ಏನಾಗುತ್ತೆ, ಕಣ್ಣಿನ ಮೇಲ್ಭಾಗದಲ್ಲಿ ಕ್ಲಾಟ್ ಅಥವಾ ಹೊರಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಅದು ಬಂದು ಕ್ಲಾಟ್ ಆಗುತ್ತೆ ಅಥವಾ ಹೆಪ್ಪುಗಟ್ಟತ್ತೆ. ಸೊ ಕಣ್ಣಿನ ಮೇಲ್ಭಾಗದಲ್ಲಿ ಅದು ಹೆಪ್ಪುಗಟ್ಟೋದ್ರಿಂದ ಸೊ ಸಾಮಾನ್ಯವಾಗಿ ಡಯಾಬಿಟಿಸ್ ಇದ್ದವರಲ್ಲಿ ಸೊ ನಾವು ಡಯಾಬಿಟಿಕ್ ರೆಟಿನೋಪತಿ ಸಾಮಾನ್ಯವಾಗಿ ನೋಡೋದಕ್ಕೆ ಸಿಕ್ಕತ್ತೆ. ಸೊ ಈ ರೀತಿಯಾಗಿ ಬರ್ಸ್ಟ್ ಆಗೋದ್ರಿಂದ ಸೊ ನಮ್ಮ ಕಣ್ಣಿನ ದೃಷ್ಟಿ ಸೊ ಮಂದ ಆಗುವಂತ ಸಂದರ್ಭ ಕೂಡ ಇರುತ್ತೆ, ಅಥವಾ ಸೊ ಕಂಪ್ಲೀಟ್ ಆಗಿ ನಮ್ಮ ವಿಷನ್ ಹೊರಟು ಹೋಗುವಂತ ಸಾಧ್ಯತೆ ಹೆಚ್ಚಿನ ಅಂಶದಲ್ಲಿ ಕಂಡು ಬರುವಂತದ್ದು. ಸೊ ಇದು ನಾವು ಜನರಲ್ ಆಗಿ ಡಯಾಬೆಟಿಕ್ ರೆಟಿನೋಪತಿ ಅಂತ ಹೇಳಿ ಕರೀತೇವೆ. ಸೊ ಇದಕ್ಕೂ ಕೂಡ ಸೊಲ್ಯೂಷನ್ ಇದೆ, ಇದನ್ನ ಕೂಡ ಡಿಸ್ಕಸ್ ಮಾಡ್ತಾನೆ. ಸೊ ಇದನ್ನ ಬಿಟ್ರೆ ನೆಕ್ಸ್ಟ್ ಒನ್ ಸೊ ನೈಟ್ ಬ್ಲೈಂಡ್ನೆಸ್ ಅಂತ ಹೇಳಿ ಕಾಣುವಂತ ಒಂದು ಸಾಮಾನ್ಯವಾಗಿರುವ ರೋಗ. ಸೊ ನೈಟ್ ಬ್ಲೈಂಡ್ನೆಸ್, ಸೊ ಸಾಮಾನ್ಯವಾಗಿ ಸೊ ಇನ್ ದಿಸ್ ನೈಟ್ ಬ್ಲೈಂಡ್ನೆಸ್ ದಿಸ್ ಈಸ್ ದ ನಾರ್ಮಲ್ ವಿಷನ್. ಸಾಮಾನ್ಯರ ಕಣ್ಣಿಗೆ ಕಾಣಿಸುವಂತ ಸೊ ಚಿತ್ರಗಳು ಕತ್ತಲೆಯಾದ ಸಂದರ್ಭದಲ್ಲಿ ಈ ರೀತಿಯಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೈಟ್ ಬ್ಲೈಂಡ್ನೆಸ್ ಯಾರಿಗೆ ಇರುತ್ತೋ, ಕಾಯಿಲೆ ಯಾರಿಗಿರುತ್ತೋ, ಸಾಮಾನ್ಯವಾಗಿ ಅವರಿಗೆ ಸಂಪೂರ್ಣವಾಗಿ ಕತ್ತಲೆಯ ರೀತಿಯಲ್ಲಿ ಗೋಚರ ಆಗುತ್ತೆ ರಾತ್ರಿ ಹೊತ್ತು ಹೊರಗಡೆ ತಿರುಗಾಡದಂತ ಸಂದರ್ಭದಲ್ಲಿ. ಸೊ ಇದಿಷ್ಟಕ್ಕೂ ಕೂಡ ಟ್ರೀಟ್ಮೆಂಟ್ ಇದೆ. ಇದಿಷ್ಟನ್ನ ಕೂಡ ನಾವು ಅರ್ಥ ಮಾಡಿಕೊಂಡು ಸೊ ವಿಲ್ ಟ್ರೈ ಟು ಸಾಲ್ವ್ ದ ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ಸೊ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಪ್ರೀವಿಯಸ್ ಇಯರ್ ಕ್ವೆಶನ್. PSI ನಲ್ಲಿ ಇದರ ಮೇಲೆ ಕ್ವೆಶನ್ ಗಳಾಗಿದೆ.
ಸೊ ಕಣ್ಣಿಗೆ ಸಂಬಂಧಪಟ್ಟಿರುವಂತ ಹೆಚ್ಚು ಕ್ವೆಶನ್ಸ್ ಆಗಿದೆ. ಸೊ ನೇತ್ರದಾನದಲ್ಲಿ ದಾನಿಯ ಕಣ್ಣಿನ ಕೆಳಗಿನ ತೋರಿಸುವ ಭಾಗದಲ್ಲಿ ಯಾವುದನ್ನು ಬಳಸಲಾಗುತ್ತದೆ? ಸೊ ಇನ್ ಐ ಡೊನೇಷನ್, ಸೊ ಕಣ್ಣನ್ನು ನಾವು ದಾನ ಮಾಡುವಾಗ ವಿಚ್ ಪಾರ್ಟ್ ಆಫ್ ದ ಡೋನರ್ಸ್ ಐ ಈಸ್ ಯೂಸ್ಡ್? ಸೊ ಯಾವ ಭಾಗವನ್ನ ಹೆಚ್ಚಾಗಿ ಕಣ್ಣನ್ನ ದಾನ ಮಾಡೋದು ಅಂತ ಹೇಳಿ ನಾವು ಸಾಮಾನ್ಯವಾಗಿ ಏನ್ ಕರಿತೀವೋ, ಸೊ ಅಲ್ಲಿ ಹೆಚ್ಚಾಗಿ ಕಣ್ಣಿನ ಯಾವ ಭಾಗವನ್ನ ದಾನ ಮಾಡೋದಕ್ಕೆ ಉಪಯೋಗಿಸ್ತೇವೆ? ಸೊ ಆನ್ಲೈನ್ ಅಲ್ಲಿ ಇದ್ದವರು ಆನ್ಸರ್ ನ ಮಾಡಬಹುದು. ಸೊ ವಿಡಿಯೋವನ್ನ ಪಾಸ್ ಮಾಡಿ ಟ್ರೈ ಟು ಆನ್ಸರ್. ಸೊ ದೆನ್ ಟ್ರೈ ಟು ಕ್ರಾಸ್ ಚೆಕ್ ದ ಆನ್ಸರ್. ಸೊ ಆನ್ಸರ್ ಸರಿಯಾಗಿದೆಯಾ ಅಲ್ವಾ ಅನ್ನೋದನ್ನ ಕ್ರಾಸ್ ಚೆಕ್ ಕೂಡ ಮಾಡ್ಕೊಳ್ಳಿ ಆಮೇಲೆ. ಸೊ ಓಕೆ, ಸೊ ಮೇನ್ ಆನ್ಸರ್ ಅಸೋಸಿಯೇಟೆಡ್ ವಿತ್ ಇಸ್ ಕಾರ್ನಿಯಾ. ಸೊ ನಿಮಗೆ ಕಾರ್ನಿಯಾವನ್ನ ನಾವು ಹೆಚ್ಚಾಗಿ ದಾನ ಮಾಡೋದಕ್ಕೆ, ಸೊ ಕಣ್ಣಿನ ದಾನ ಅಂತ ನಾವೇನ್ ಕರಿತೇವೆ, ಸೊ ಕಣ್ಣಿನ ದಾನವನ್ನ ಮಾಡುವಂತ ಸಂದರ್ಭದಲ್ಲಿ ಹೆಚ್ಚಾಗಿ ನಾವು ಉಪಯೋಗಿಸುವಂತದ್ದು ಕಾರ್ನಿಯಾ ಭಾಗವನ್ನ. ಸೊ ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಇದು ಬಹಳ ಸಲ ಎಕ್ಸಾಮ್ ನಲ್ಲಿ ಬಂದಿದೆ. ಸೊ ತುಂಬಾ ಸಲ ಬಂದಿರೋದ್ರಿಂದ ಕೂಡ ಮತ್ತೆ ರಿಪೀಟ್ ಆಗುವಂತ ಚಾನ್ಸಸ್ ತುಂಬಾ ಇದೆ. ಸೊ ಕಣ್ಣಿನ ಮೇಲ್ಭಾಗ, ಸೊ ಮೇಲ್ಭಾಗ ಏನನ್ನ ಡಿಸ್ಕಸ್ ಮಾಡಿದೆ, ಸೊ ಅಪ್ಪರ್ ಪೋರ್ಷನ್ ಕಂಪ್ಲೀಟ್ ಆಗಿ ಮೇಲ್ಗಡೆ ಇರುವಂತ ಟ್ರಾನ್ಸ್ಪರೆಂಟ್ ಪೋರ್ಷನ್ ನಾವು ಕಾರ್ನಿಯಾ ಅಂತ ಹೇಳಿ ಏನು ಡಿಸ್ಕಸ್ ಮಾಡಿದ್ವಿ, ಆ ಪೋರ್ಷನ್ ಅನ್ನ ಸಾಮಾನ್ಯವಾಗಿ ದಾನ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಬಿಟ್ರೆ ಬೇರೆ ಯಾವುದೇ ಭಾಗವನ್ನ, ಕಣ್ಣಿನ ಬೇರೆ ಯಾವುದೇ ಭಾಗವನ್ನ ದಾನ ಮಾಡೋದಕ್ಕೆ ಸಾಮಾನ್ಯವಾಗಿ ಉಪಯೋಗಿಸೋದಿಲ್ಲ. ಸೊ ಹಾಗಾಗಿ ಕಾರ್ನಿಯಾ ವಿಲ್ ಬಿ ಯೂಸ್ಡ್ ಫಾರ್ ದ ಡೊನೇಷನ್ ಪರ್ಪಸ್. ಸೊ ದಿಸ್ ಇಸ್ ದ ಪ್ರಾಪರ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್. ಸೊ ನೆಕ್ಸ್ಟ್ ಒನ್. Okay, so next question is, which of the following is a hereditary disease? So ಸಾಮಾನ್ಯವಾಗಿ ನಮಗೆ ಇವುಗಳಲ್ಲಿ ಆನುವಂಶಿಕ ಕಾಯಿಲೆ ಯಾವುದು ಅಲ್ವಾ? ಸೊ PC, CAR, DAR. ಸೊ PC ಪೋಸ್ಟ್ ಇಲ್ಲಿ ಸಾಮಾನ್ಯವಾಗಿ 2018ನೇ ಇಸ್ವಿನಲ್ಲಿ ಇದು ಕ್ವೆಶ್ಚನ್ ಆಗಿದೆ. ಸೊ ಹಾಗಾಗಿ ಇವುಗಳಲ್ಲಿ ಆನುವಂಶಿಕ ಕಾಯಿಲೆ ಯಾವುದು? ನೀವು ಸಾಮಾನ್ಯವಾಗಿ ನೋಡ್ತಾ ಹೋದ್ರೆ ನಿಮೋನಿಯಾ ನೋಡಿ, ನೀವು ಆಪ್ಷನ್ಗಳನ್ನ ಓದುವಂತ ಸಂದರ್ಭದಲ್ಲಿ ಸೊ ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ, ಆನ್ಸರ್ ಬಂದಿದೆ, ಇದು ಸಪರೇಟ್ ಇದೆ. ಸೊ ಸಾಮಾನ್ಯವಾಗಿ ನಿಮೋನಿಯಾ ಅಂದ್ರೆ ಏನು ಇದನ್ನ ನೀವು ತಿಳ್ಕೋಬೇಕು. ಬಿಕಾಸ್ ಸೊ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಗಳಲ್ಲಿ ನಿಮೋನಿಯಾದ ಮೇಲೆ ಕ್ವೆಶ್ಚನ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ವರ್ಣಾಂಧತೆ ಅಥವಾ ಕಲರ್ ಬ್ಲೈಂಡ್ನೆಸ್ ಅಂದ್ರೆ ಏನು ಅದನ್ನ ಕೂಡ ತಿಳ್ಕೋಬೇಕು. ಸೊ ಸೈಫಿಲಿಸ್ ಅಂದ್ರೆ ಏನು, ಪಾರ್ಕಿನ್ಸನ್ ಅಂದ್ರೆ ಏನು. ಸೊ ಸಾಮಾನ್ಯವಾಗಿ ಇವುಗಳು ನೆಕ್ಸ್ಟ್ ಎಕ್ಸಾಮ್ಗಳಲ್ಲಿ ಕ್ವೆಶ್ಚನ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ನೀವು ನಿಮೋನಿಯಾ ಅಂತ ನೋಡಿದ್ರೆ, ಸೊ ಇಟ್ ಈಸ್ ಅನ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಸೊ ಇಟ್ ಈಸ್ ಅನ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಟು ದ ಲಂಗ್ಸ್. ಸೊ ನಮ್ಮ ಶ್ವಾಸಕೋಶಕ್ಕೆ ಸಾಮಾನ್ಯವಾಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋದ್ರಿಂದ, ಸೊ ಕೀಟಾಣುಗಳು ಸೊ ಇನ್ಫೆಕ್ಷನ್ ಮಾಡೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಏನ್ ಮಾಡುತ್ತೆ, ಅದರ ವಿರುದ್ಧ ಹೋರಾಡೋದಕ್ಕೆ ಸೊ ನಮ್ಮ ಲಂಗ್ಸ್ ನ ಒಳಗಡೆ ಸೊ ಇಟ್ ವಿಲ್ ಸ್ಟಾರ್ಟ್ ಟು ಸ್ಪ್ರೆಡ್ ಸಮ್ ಮ್ಯೂಕಸ್. ಸೊ ಮ್ಯೂಕಸ್ ಅನ್ನ ರಿಲೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಇನ್ಸೈಡ್ ದ ಲಂಗ್ಸ್. ಸೊ ಇದು ನಮ್ಮ ಲಂಗ್ಸ್ ನ ಕೆಳಭಾಗದಲ್ಲಿ ನೀರಿನ ರೂಪದಲ್ಲಿ ಶೇಖರಣೆಯಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸಾಮಾನ್ಯವಾಗಿ ನಿಮೋನಿಯಾ ಇದ್ದಂತವ್ರು ಕೆಮ್ತಾ ಹೋದ್ರೆ ಸೊ ವಿಜಿಲ್ ಹೊಡೆದಾಗೆ ಸೌಂಡ್ ಬರುತ್ತೆ, ಚಿಲ್ ಚಿಲ್ ಅಂತೇಳಿ ವಿಜಿಲ್ ಹೊಡೆದಾಗೆ ಸೌಂಡ್ ಬರುತ್ತೆ. ಸೊ ಇಟ್ ಈಸ್ ಬಿಕಾಸ್ ಆಫ್ ದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇನ್ ಟು ದ ಲಂಗ್ಸ್. ಸೊ ದೆನ್ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿ ನೀರಿನ ರೂಪದಲ್ಲಿ ಅದನ್ನ ರಿಮೂವ್ ಮಾಡೋದಕ್ಕೆ ನಮ್ಮ ಬಾಡಿ ಪ್ರಯತ್ನ ಮಾಡ್ತಾ ಇರುತ್ತೆ. ಸೊ ಇನ್ ದಟ್ ಆಕ್ಟಿವಿಟಿ ಸೊ ಲಂಗ್ಸ್ ನ ಒಳಗಡೆ ನೀರಿನ ಶೇಖರಣೆ ಸಾಮಾನ್ಯವಾಗಿ ಕಾಣುತ್ತೆ. ಸೊ ಈ ಕಾಯಿಲೆಯನ್ನ ನಿಮೋನಿಯಾ ಅಂತ ಕರೀತೇವೆ. ಸೊ ದೆನ್ ವರ್ಣಾಂಧತೆ ಇರಲಿ, ಸೊ ಅದು ಇದಕ್ಕೆ ಸಂಬಂಧಪಟ್ಟಿರುವಂತ ಕಾಯಿಲೆ. ಸೊ ಕರೆಕ್ಟ್ ಆನ್ಸರ್ ಈಸ್ ವರ್ಣಾಂಧತೆ ಅಥವಾ ಕಲರ್ ಬ್ಲೈಂಡ್ನೆಸ್ ಅಂತ ಹೇಳಿ ಕರೀತೇವೆ. ಸೊ ಕಲರ್ ಬ್ಲೈಂಡ್ನೆಸ್ ನಲ್ಲಿ ಬೇಸಿಕಲಿ ಏನಾಗಿರುತ್ತೆ, ಕಲರ್ ಬ್ಲೈಂಡ್ನೆಸ್ ಇದ್ದಂತ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಕಲರ್ ಡಿಫರೆನ್ಸಿಯೇಷನ್ ಮಾಡೋದಕ್ಕೆ ಬರೋದಿಲ್ಲ. ಎಸ್ಪೆಷಲಿ ದ ಡಾರ್ಕ್ ಕಲರ್ಸ್ ಸಚ್ ಆಸ್ ರೆಡ್, ಯೆಲ್ಲೋ, ಬ್ಲೂ, ಗ್ರೀನ್. ಸೊ ಈ ರೀತಿ ಇರುವಂತ ಡಾರ್ಕ್ ಕಲರ್ಸ್ ಅನ್ನ ಅವರಿಗೆ ಡಿಫರೆನ್ಸಿಯೇಷನ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಈ ಕಾಯಿಲೆಯನ್ನ ಸಾಮಾನ್ಯವಾಗಿ ನಾವು ವರ್ಣಾಂಧತೆ ಅಥವಾ ಕಲರ್ ಬ್ಲೈಂಡ್ನೆಸ್ ಅಂತ ಹೇಳಿ ಕರಿತೇವೆ. ಸೊ ದಿಸ್ ಈಸ್ ಬೇಸಿಕಲಿ ಎನ್ ಜೆನೆಟಿಕ್ ಡಿಸೀಸ್. ಜೆನೆಟಿಕ್ ಡಿಸೀಸ್ ಅಂತ ಹೇಳಿ ಸಾಮಾನ್ಯವಾಗಿ ಕರೀತೇವೆ. ಆಗಿದ್ಯಾ? ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆನ್ಸರ್ ಬಿ. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ದೆನ್
ಇದರ ಜೊತೆಗೆ ನೆಕ್ಸ್ಟ್ ಆಪ್ಷನ್ಗಳನ್ನ ಕೂಡ ತಿಳ್ಕೊಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೈಫಿಲಿಸ್ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಸೆಕ್ಚುಯಲ್ ಡಿಸೀಸ್. ಸೊ ಸೆಕ್ಚುಯಲ್ ಡಿಸೀಸ್. ಸೊ syphilis is an sexual disease, so which is not related to eyes. ಸೊ ಕಣ್ಣಿಗೆ ಸಂಬಂಧಪಟ್ಟಿರದ ಕಾಯಿಲೆ ಆಗಿರೋದ್ರಿಂದ ಸೊ syphilis ಕಾಯಿಲೆ ಇಟ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ಸೆಕ್ಸ್ ಅಲ್ವಾ. ಸೊ ಫಿಸಿಕಲ್ ಆಕ್ಟಿವಿಟಿ, ಸೊ ಫಿಸಿಕಲ್ ಸೆಕ್ಚುಯಲ್ ಆಕ್ಟಿವಿಟಿ, ಸೊ ಅನ್ಹೆಲ್ದಿ ಸೆಕ್ಚುಯಲ್ ಆಕ್ಟಿವಿಟಿಯನ್ನ ಮಾಡೋದ್ರಿಂದ ಸಾಮಾನ್ಯವಾಗಿ ಸೈಫಿಲಿಸ್ ಕಾಯಿಲೆ ಹೆಚ್ಚಾಗಿ ಕಾಣಿಸೋದಕ್ಕೆ ಸಾಕಾಗುತ್ತೆ. ಸೊ ಇದು ಅತ್ಯಂತ ಕಡಿಮೆ ಜನಗಳಲ್ಲಿ ಸಾಮಾನ್ಯವಾಗಿ ನೋಡೋದಕ್ಕೆ ಸಿಕ್ಕತ್ತೆ. ನೆಕ್ಸ್ಟ್ ಒನ್ ಈಸ್ ಪಾರ್ಕಿನ್ಸನ್ ಡಿಸೀಸ್. ಸೊ ಪಾರ್ಕಿನ್ಸನ್ ಡಿಸೀಸ್ ಅನ್ನ ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಈಸ್ ನಾಟ್ ಅನ್ ಹೆರಿಡಿಟರಿ ಡಿಸೀಸ್. ಸಾಮಾನ್ಯವಾಗಿ ಯಾರಾದ್ರೂ ಆಕ್ಸಿಡೆಂಟ್ ಆಗಿದ್ದಂತ ಸಂದರ್ಭದಲ್ಲಿ ತಲೆಗೆ ಏನಾದ್ರೂ ಏಟ್ ಬಿದ್ದಿದ್ರೆ ಸೊ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆದ ನಂತರದಲ್ಲಿ ಸೊ ದ ನ್ಯೂರಾನ್ಸ್, ಸೊ ನರಮಂಡಲಗಳು, ನರಕೋಶಗಳು ಏನಿವೆ ನಮ್ಮ ಮೆದುಳಿನಲ್ಲಿ, ಸೊ ಇವುಗಳು ನಾಶ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾಶ ಆಗೋದಕ್ಕೆ ಸ್ಟಾರ್ಟ್ ಆಗೋದ್ರಿಂದ ಸೊ ಪೇಷಂಟ್ಗಳು ಆಫ್ಟರ್ 1 year ಆರ್ ಸಮಥಿಂಗ್ ಲೈಕ್ ದಟ್ ಸೊ ಸಾಮಾನ್ಯವಾಗಿ ನಡೆದಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಪಾರ್ಕಿನ್ಸನ್ ರೋಗ ಯಾರಿಗೆ ಹೆಚ್ಚು ಬರುತ್ತೋ ಅವರಿಗೆ ಸಾಮಾನ್ಯವಾಗಿ ಮೆಮೊರಿ ಲಾಸ್ ಆಗುತ್ತೆ. ಮೆಮೊರಿ ಲಾಸ್ ಅಥವಾ ಸೊ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ, ಮೊದಲನೇದು. ಸೊ ಎರಡನೇದಾಗಿ ಇವರಿಗೆ ಮೋಟಾರ್ ಸೆಲ್ಸ್ ಕೆಲಸವನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿರುವಂತ ಮೋಟಾರ್ ಸೆಲ್ಗಳು ಅಥವಾ ಮೋಟಾರ್ ಜೀವಕೋಶಗಳು ನಮ್ಮ ಮೆದುಳಿನಲ್ಲಿ ನಾವು ತಿರುಗಾಡ್ತಾ ಇದ್ದಾವೆ, ವಾಕ್ ಮಾಡ್ತಾ ಇದ್ದೀವಿ, ಸೊ ನಾವು ನೀಟಾಗಿ ಎಲ್ಲೂ ಬೀಳದೆ ವಾಕ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಮೋಟಾರ್ ಸೆಲ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ಅವರ್ ಬ್ರೈನ್. ಸೊ ಈ ಜೀವಕೋಶಗಳಿಗೆ ಏನಾದ್ರೂ ಏಟ್ ಬಿತ್ತು ಅಂತ ಹೇಳಿದ್ರೆ ಅಥವಾ ಇವು ನಾಶ ಆಗೋದಕ್ಕೆ ಸ್ಟಾರ್ಟ್ ಆದ್ರೆ ಸೊ ನಾವು ನಡೆದಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಕರೆಕ್ಟ್ ಆಗಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಎಲ್ಲಿ ನಿಂತಿರ್ತೀವೋ ಅದೇ ಜಾಗದಲ್ಲಿ ಬಿದ್ದೋಗೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ದಟ್ ಈಸ್ ಬೇಸಿಕಲಿ ಕಾಲ್ಡ್ ಆಸ್ ಪಾರ್ಕಿನ್ಸನ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಇದರ ಜೊತೆಗೆ ಯು ಶುಡ್ ಆಲ್ಸೋ ರೀಡ್. ಸೊ ಇದು ಒಂದು ಪಾರ್ಕಿನ್ಸನ್ ಡಿಸೀಸ್ ಅಂತ ಹೇಳಿ ಆಪ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸೊ ನೆಕ್ಸ್ಟ್ ಎಕ್ಸಾಮ್ಗಳಲ್ಲಿ ಸೊ ಪಾರ್ಕಿನ್ಸನ್ ಡಿಸೀಸ್ ನ ಜೊತೆಗೆ ಅಲ್ಝೈಮರ್ಸ್ ಡಿಸೀಸ್ ಕೂಡ ಕೇಳಬಹುದು. ಅಲ್ಝೈಮರ್ಸ್ ಡಿಸೀಸ್ ಒಂದು, ಇದು ಕೂಡ ನೆನಪಿನ ಶಕ್ತಿ ಕಡಿಮೆ ಆಗೋದಕ್ಕೆ ಸೊ ನೆನಪಿನಿಗೆ ಸಂಬಂಧಪಟ್ಟಂತ ಕಾಯಿಲೆ ಆಗಿರೋದ್ರಿಂದ ಅಲ್ಝೈಮರ್ಸ್ ಡಿಸೀಸ್ ಬಗ್ಗೆ ಕೂಡ ಕೇಳಬಹುದು. ಅದನ್ನ ಬಿಟ್ರೆ ನೆಕ್ಸ್ಟ್ ಒನ್ ಹಂಟಿಂಗ್ಟನ್ಸ್ ಡಿಸೀಸ್. ಹಂಟಿಂಗ್ಟನ್ಸ್ ಡಿಸೀಸ್. So this one is second one, Parkinson is first one, Huntington's is third one. ಸೊ ಇವುಗಳ ಈ ರೀತಿಯಾಗಿರುವ ಕಾಯಿಲೆಗಳ ಮೇಲೆ ಕೂಡ ನೀವು ಫೋಕಸ್ ನ ಮಾಡಿ ಸೊ ನೀವು ಪ್ರಾಪರ್ ಆಗಿ ಆನ್ಸರ್ ಅನ್ನ ಹುಡುಕಿ ಇಟ್ಕೊಂಡಿರ್ಬೇಕಾಗುತ್ತೆ. ಪಾರ್ಕಿನ್ಸನ್ ಆಗಿದೆ, ಅಲ್ಝೈಮರ್ಸ್ ಡಿಸೀಸ್ ಬಂದಿದ್ದವರಿಗೆ ಕಾಯಿಲೆ ಇದ್ದಂತವ್ರು ಸಾಮಾನ್ಯವಾಗಿ ನಡೆದಾಡ್ತಾರೆ, ಬಟ್ ಅವರಿಗೆ ನೆನಪಿನ ಶಕ್ತಿ ಸಂಪೂರ್ಣವಾಗಿ ಹೊರಟೋಗುತ್ತೆ. ಸೊ ಅಲ್ಝೈಮರ್ಸ್ ಡಿಸೀಸ್ ಇಟ್ ಈಸ್ ರಿಲೇಟೆಡ್ ಟು ಯುವರ್ ಮೆಮೊರಿ ಲಾಸ್. ಸೊ ಪಾರ್ಕಿನ್ಸನ್ ನಿಮಗೆ ಹೆಚ್ಚಾಗಿ ಇಟ್ ಈಸ್ ರಿಲೇಟೆಡ್ ಟು ಯುವರ್ ಮೋಟಾರ್ ಸೆಲ್ಸ್. ನೀವು ನಡೆದಾಡುವ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ ಇಟ್ ಈಸ್ ರಿಲೇಟೆಡ್ ಟು ಪಾರ್ಕಿನ್ಸನ್ ಡಿಸೀಸ್. ಸೊ ನೆನಪಿನ ಶಕ್ತಿಗೆ ನಮಗೆ ಕಡಿಮೆ ಆಗ್ತಾ ಇದೆ, ಏಜ್ ಆಗ್ತಾ ಅಂತ ಹೇಳಿದ್ರೆ ಆ ಕಾಯಿಲೆಯನ್ನು ನಾವು ಅಲ್ಝೈಮರ್ಸ್ ಡಿಸೀಸ್ ಅಂತ ಹೇಳಿ ಸಾಮಾನ್ಯವಾಗಿ ಕರಿತೀವಿ. ಇವೆರಡೂ ಕೂಡ ದೇ ಆರ್ ನಾಟ್ ಜೆನೆಟಿಕ್ ಡಿಸೀಸ್, ಅನುವಂಶಿಕ ಕಾಯಿಲೆ ಅಲ್ಲ. ವೇರಾಸ್ ಸೊ ಇವೆರಡೂ ಕಾಯಿಲೆ ಏನಿದೆಯೋ ಈ ಗುಣಲಕ್ಷಣಗಳು ಹಂಟಿಂಗ್ಟನ್ಸ್ ಡಿಸೀಸ್ ನಲ್ಲಿ ಬರುತ್ತೆ. ಸೊ ದಿಸ್ ಈಸ್ ಬೇಸಿಕಲಿ ಎನ್ ಜೆನೆಟಿಕ್ ಡಿಸಾರ್ಡರ್. ಸೊ ಇದು ಅನುವಂಶಿಕ ಕಾಯಿಲೆ. ಸೊ ಎಕ್ಸಾಮ್ ನಲ್ಲಿ ಸಾಮಾನ್ಯವಾಗಿ ಈ ರೀತಿ ಇರುವಂತಹ ಪ್ರಶ್ನೆಗಳನ್ನ ಕೇಳ್ತಾರೆ ಅಲ್ವಾ. ಸೊ ಯಾವುದು ಅನುವಂಶಿಕ ಕಾಯಿಲೆ? ಸೊ ಹಂಟಿಂಗ್ಟನ್ಸ್ ಡಿಸೀಸ್, ಪಾರ್ಕಿನ್ಸನ್ ಡಿಸೀಸ್ ಮತ್ತು ಅಲ್ಝೈಮರ್ಸ್ ಡಿಸೀಸ್. ಸೊ ಇದಿಷ್ಟು ನೀವು 360 ಡಿಗ್ರಿ ಕವರ್ ಮಾಡ್ತು ಅಂತ ಹೇಳಿದ್ರೆ ಅಪ್ಕಮಿಂಗ್ ಎಕ್ಸಾಮ್ಸ್ ನಲ್ಲಿ ಯಾವ ಆಪ್ಷನ್ ನ ಕೊಟ್ಟರು ಸಹ ಈಸಿಯಾಗಿ ಯು ಕ್ಯಾನ್ ಟ್ರೈ ಟು ಆನ್ಸರ್. Hope it is very clear. So now we will move on to the next question. So next question is, so PC ನಲ್ಲಿ ಕಾಲ್ ಫಾರ್ ಆಗಿದೆ. ಸೊ PC ಕಾಲ್ ಫಾರ್ ಆಗಿರುವಾಗ ಅಂತ ಕೇಳಿರುವಂತ ಪ್ರಶ್ನೆ ಇದು. ಓಕೆ, ಸೊ ಯಾರಾದ್ರೂ ಉತ್ತರವನ್ನ ಮಾಡ್ತಾ ಹೋಗಿ ಆನ್ಲೈನ್ ಅಲ್ಲಿರುವಂತ ಸ್ಟೂಡೆಂಟ್ಸ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಟ್ರೈ ಟು ಆನ್ಸರ್. ಸೊ ಫಿಗರ್ ಔಟ್ ದ ಆನ್ಸರ್. ಸೊ ಇಲ್ಲಿ ಮಯೋಪಿಯಾ ಎಂದರೇನು? ವಾಟ್ ಈಸ್ ಮಯೋಪಿಯಾ? ಸೊ ಮಯೋಪಿಯಾ ಅಂತ ಹೇಳಿದ್ರೆ ಕಲರ್ ಬ್ಲೈಂಡ್ನೆಸ್, ನೈಟ್ ಬ್ಲೈಂಡ್ನೆಸ್,
ಲಾಂಗ್ ಸೈಟೆಡ್ನೆಸ್, ನಿಯರ್ ಸೈಟೆಡ್ನೆಸ್ ಅಲ್ವಾ. ಸೊ ಈಸಿಯಾಗಿ ಏನ್ ಮಾಡ್ಬೋದು, ನಾವು ಆಲ್ರೆಡಿ ಓದಿರುವ ಅಂಶವನ್ನ ತೆಗೆದುಕೊಂಡ್ರೆ ಸೊ ಕಲರ್ ಬ್ಲೈಂಡ್ನೆಸ್ ಯಾವುದೇ ಕಾರಣಕ್ಕೂ ಬರೋದಕ್ಕೆ ಸಾಧ್ಯ ಇಲ್ಲ, ಮಯೋಪಿಯಾ. ಸೊ ನೈಟ್ ಬ್ಲೈಂಡ್ನೆಸ್ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಉಳಿದಿರುವಂತದ್ದು ಸಿ ಮತ್ತು ಡಿ ಅಲ್ವಾ, ಲೈಟ್ ಲಾಂಗ್ ಸೈಟೆಡ್ನೆಸ್ ಮತ್ತು ನಿಯರ್ ಸೈಟೆಡ್ನೆಸ್, ದೂರದೃಷ್ಟಿ ದೋಷ ಅಥವಾ ಸಮೀಪ ದೃಷ್ಟಿ ದೋಷ. ಸೊ ನಾವು ಮಯೋಪಿಯಾವನ್ನ ಡಿಸ್ಕಸ್ ಮಾಡುವಾಗ ನಾನು ಆಲ್ರೆಡಿ ಹೇಳಿದ್ದೇನೆ ದಟ್ ಹತ್ತಿರದಲ್ಲಿರುವಂತ ವಸ್ತುಗಳು ಕ್ಲೀನ್ ಆಗಿ ನೀಟ್ ಆಗಿ ಕಾಣಿಸುತ್ತೆ, ಹಾಗೂ ದೂರದಲ್ಲಿರುವಂತ ವಸ್ತುಗಳು ಸರಿಯಾಗಿ ಕಾಣಿಸೋದಿಲ್ಲ. ಅಂದ್ರೆ ದೂರದೃಷ್ಟಿ ದೋಷವನ್ನ ನಾವು ಮಯೋಪಿಯಾ ಅಂತ ಹೇಳಿ ಸಾಮಾನ್ಯವಾಗಿ ಕರೀತೇವೆ. ದೂರದೃಷ್ಟಿ ದೋಷ, ಲಾಂಗ್ ಸೈಟೆಡ್ನೆಸ್. ಸೊ ದೂರದಲ್ಲಿರುವಂತ ವಸ್ತುಗಳು ಕಾಣಿಸದೇ ಇರುವಂತ ಕಾಯಿಲೆಯನ್ನ ನಾವು ಮಯೋಪಿಯಾ ಅಂತ ಹೇಳಿ ಕರಿತೇವೆ. ಸೊ ಹಾಗಾಗಿ ಇದು ರಿಪೀಟ್ ಆಗಿದೆ. ಸೊ PC 2018 ನಲ್ಲಿ ಇದು ಕೇಳಿರೋದ್ರಿಂದ ಈ ರೀತಿಯಾಗಿರೋ ಪ್ರಶ್ನೆಗಳು ಸಾಮಾನ್ಯವಾಗಿ ಅತ್ಯಂತ ಮುಖ್ಯವಾಗಿರುತ್ತೆ. ವಾಟ್ ಈಸ್ ಮಯೋಪಿಯಾ, ಸೊ ವಾಟ್ ಈಸ್ ಹೈಪರ್ಮೆಟ್ರೋಪಿಯಾ, ವಾಟ್ ಈಸ್ ಪ್ರೆಸ್ಬಯೋಪಿಯಾ. ಸೊ ಈ ಮೂರು ಕಾಯಿಲೆಗಳ ಡೆಫಿನೇಷನ್ ಅನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೋಬೇಕು. ಓಕೆ, ಸೊ ದಿಸ್ ಈಸ್ ಒನ್ ಥಿಂಗ್. Hope it is clear. So next one related to, okay, so next one is related to the image formed on the human retina is. So idu nanna prakara this is very important question. So retina da ಮೇಲೆ ಸಾಮಾನ್ಯವಾಗಿ ನೇರವಾಗಿ ಅಥವಾ ನಾವು ಯಾವ ರೀತಿ ಒಂದು ಚಿತ್ರವನ್ನ ನೋಡ್ತೇವೋ ಅದೇ ರೀತಿಯಾಗಿರುವಂತ ಚಿತ್ರ ರೆಟಿನಾದ ಮೇಲೆ ಮೂಡುತ್ತದೋ ಅಥವಾ ಉಲ್ಟಾ ಚಿತ್ರ ಮೂಡುತ್ತದೋ ಅನ್ನೋದು ಮುಖ್ಯವಾಗಿರುವಂತ ಪ್ರಶ್ನೆ. ಸೊ ಯು ಕ್ಯಾನ್ ರೀಡ್ ದ ಕ್ವೆಶ್ಚನ್. ಮಾನವನ ಕಣ್ಣಿನ ರೆಟಿನಾದಿಂದ ರೂಪುಗೊಳ್ಳುವ ಚಿತ್ರ ಅಥವಾ ರೆಟಿನಾದ ಮೇಲೆ ರೂಪುಗೊಳ್ಳುವಂತ ಚಿತ್ರ ಯಾವ ರೀತಿಯಲ್ಲಿ ಇರುತ್ತದೆ ಸಾಮಾನ್ಯವಾಗಿ. ಸೊ ವಾಸ್ತವವಾಗಿ ಮತ್ತು ನೇರವಾಗಿ ಅಂದ್ರೆ ರಿಯಲ್ ಇಮೇಜ್ ಫಾರ್ಮ್ ಆಗತ್ತೆ ಮತ್ತು ನೇರವಾಗಿ ಇರ್ತದೋ, ಅಥವಾ ಸಣ್ಣ ತಲೆ ಕೆಳಗಾದ, ವಾಸ್ತವ ಮತ್ತು ತಲೆ ಕೆಳಗಾದ, ಸಣ್ಣ ಮತ್ತು ನೆಟ್ಟಗೆ. ಸೊ ರಿಯಲ್ ಅಂಡ್ ಇರೆಕ್ಟ್, ಸ್ಮಾಲ್ ಅಂಡ್ ಇನ್ವರ್ಟೆಡ್, ರಿಯಲ್ ಅಂಡ್ ಇನ್ವರ್ಟೆಡ್, ಸ್ಮಾಲ್ ಅಂಡ್ ಇನ್ವರ್ಟೆಡ್. ಸೊ ಬೇಸಿಕಲಿ ನಮಗೆ ಕಣ್ಣಿನ ಮೇಲೆ ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ, ಸೊ ಇಲ್ಲಿರುವಂತಹ ಆಪ್ಷನ್ ಗಳನ್ನ ನೀವು ಚೂಸ್ ಮಾಡ್ತಾ ಹೋಗೋದಾದ್ರೆ ಮೈನ್ ಆಗಿ ಸ್ಮಾಲ್ ಆಗಿ ಫಾರ್ಮ್ ಆಗುತ್ತೆ. ಇಲ್ಲಿ ಏನ್ ಇಮೇಜ್ ಇದೆಯೋ ಇದಕ್ಕಿಂತನೂ ಚಿತ್ರಗಳು ತುಂಬಾ ಚಿಕ್ಕದಾಗಿ ಇರುತ್ತೆ. ಫಸ್ಟ್ ಪಾಯಿಂಟ್. ಸೊ ಇಮೇಜ್ ದಟ್ ಆರ್ ಫಾರ್ಮ್ಡ್ ಆನ್ ದ ರೆಟಿನಾ ವಿಲ್ ಬಿ ವೆರಿ ಸ್ಮಾಲ್. ಇದನ್ನ ನೆನ್ಪಿಟ್ಕೊಳ್ಳಿ, ತುಂಬಾ ಚಿಕ್ಕದಾಗಿ ಫಾರ್ಮ್ ಆಗುತ್ತೆ. ಸೊ ದೆನ್ ಇಟ್ ವಿಲ್ ಬಿ ಇನ್ ದ ಇರೆಕ್ಟ್. ಸೊ ಇರೆಕ್ಟ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೆಟ್ಟಾಗೆ ಫಾರ್ಮ್ ಆಗುತ್ತೆ. ಸೊ ದಿಸ್ ಈಸ್ ದ ಪ್ರಾಪರ್ ಆನ್ಸರ್. ಸೊ ನೇರವಾಗಿ ಇರುತ್ತೆ, ಅಂಕು ಡೊಂಕಾಗಿ ಇರೋದಿಲ್ಲ. ಸೊ ಅಥವಾ ಡೊಂಕ ಪಂಕ ಅಂತ ನಾವೇನ್ ಹೇಳ್ತೀವಿ, ಅಂಕು ಡೊಂಕು ಅಂತ ನಾವೇನ್ ಹೇಳ್ತೀವಿ, ಆ ರೀತಿಯಾಗಿ ಫಾರ್ಮ್ ಆಗೋದಿಲ್ಲ. ನೇರವಾಗಿ ಫಾರ್ಮ್ ಆಗಿರುತ್ತೆ, ಬಟ್ ತುಂಬಾ ಚಿಕ್ಕದಾಗಿರುತ್ತೆ. ಅಂಡ್ ಸೊ ಇಟ್ ಈಸ್ ಇನ್ವರ್ಟೆಡ್. ಇಲ್ಲಿ ಕೇಳಿರೋದ ಇನ್ನೊಂದು ಆಪ್ಷನ್ ಅನ್ನ ಕೂಡ ನೆನ್ಪಿಟ್ಕೊಳ್ಳಿ. ಸೊ ದಟ್ ವಿಲ್ ಬಿ ಇನ್ವರ್ಟೆಡ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಫಾರ್ಮೇಶನ್ ಆಫ್ ಇಮೇಜ್. ಸೊ ರೆಟಿನಾದ ಮೇಲೆ ಮೂಡುವಂತ ಚಿತ್ರ ನಿಮಗೆ ನೆನ್ಪಿರ್ಬೇಕು ಅಂದ್ರೆ ಈ ಮೂರು ಆಪ್ಷನ್ ಗಳನ್ನ ನೆನ್ಪಿಡ್ಬೇಕು. ಒಂದು, ತುಂಬಾ ಸಣ್ಣದಾಗಿರತ್ತೆ. ಸೊ ನಮಗೆ ಕಾಣಿಸುವ ಚಿತ್ರ ಏನಿದೆಯೋ ಹೊರಗಡೆ ಒಂದು ದೊಡ್ಡ ಮರ ಏನಾದ್ರೂ ನಾವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಎಷ್ಟು ದೊಡ್ಡದಾಗಿದೆ ಮರ, ಅಷ್ಟೇ ದೊಡ್ಡ ಚಿತ್ರ ನಮ್ಮ ರೆಟಿನಾದ ಮೇಲೆ ಫಾರ್ಮ್ ಆಗಲ್ಲ. ಸೊ ಹಾಗಾಗಿ ಆ ಇಮೇಜ್ ವಿಲ್ ಬಿ ವೆರಿ ಸ್ಮಾಲ್. ಅದಕ್ಕೆ ಸಣ್ಣ ಅನ್ನುವಂತ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಸೊ ನೆಟ್ಟಗೆ ಅಲ್ವಾ. ಸೊ ನಮಗೆ ಮರ ನೇರವಾಗಿರೋದು, ಮರ ನಮಗೆ ಯಾವ ರೀತಿ ಕಾಣಿಸುತ್ತೆ, ಸೊ ನೇರವಾಗಿನೇ ಕಾಣಿಸುತ್ತೆ. ಬಟ್ ಜನರಲ್ ಆಗಿ ರೆಟಿನಾದ ಮೇಲೆ ಬಂದ್ರೆ ಸೊ ಇದು ಇಟ್ ವಿಲ್ ಬಿ ತಲೆ ಕೆಳಗಾಗಿ ಕಾಣಿಸುತ್ತೆ ರೆಟಿನಾದ ಮೇಲೆ. ಸೊ ಇದಿಷ್ಟು ಆಪ್ಷನ್ ಗಳನ್ನ ತಗೊಂಡು ನಮ್ಮ ಆಪ್ಟಿಕ್ ಫೈಬರ್ಸ್ ಏನಿದೆಯೋ, ಸೊ ಆಪ್ಟಿಕ್ ಫೈಬರ್ಸ್ ಅಂತ ಹೇಳಿ ಏನು ಡಿಸ್ಕಷನ್ ಮಾಡಿದೀನಿ ನಾನು ಮುಂಚೆನೆ, ಆಪ್ಟಿಕ್ ಫೈಬರ್ಸ್. ಸೊ ಈ ಇಮೇಜ್ ಅನ್ನ ನಮ್ಮ ಮೆದುಳಿನ
ಕಾರ್ಟೆಕ್ಸ್ ಅಥವಾ ವಿಜುವಲ್ ಕಾರ್ಟೆಕ್ಸ್ ಅಂತ ಹೇಳ್ತೀವಿ ಇದನ್ನ. ಸೊ ವಿಜುವಲ್ ಕಾರ್ಟೆಕ್ಸ್, ವಿಜುವಲ್ ಕಾರ್ಟೆಕ್ಸ್. ಸೊ ಮೆದುಳಿನ ವಿಜುವಲ್ ಕಾರ್ಟೆಕ್ಸ್ ಭಾಗಕ್ಕೆ ಇದಿಷ್ಟು ಇಮೇಜ್ ಅನ್ನ ರವಾನೆ ಮಾಡುತ್ತೆ. ಯಾವುದು? ನಮ್ಮ ಆಪ್ಟಿಕ್ ನ್ಯೂರೋ ಫೈಬರ್ಸ್. ಸೊ ಇದು ವಿಜುವಲ್ ಕಾರ್ಟೆಕ್ಸ್ ನಲ್ಲಿ ಏನಾಗುತ್ತೆ, ಪ್ರೊಸೆಸಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ಪ್ರೊಸೆಸಿಂಗ್ ಆಗ್ಬಿಟ್ಟು ಕಂಪ್ಲೀಟ್ ಆಗಿರುವಂತ ಉಲ್ಟಾ ಇಮೇಜ್ ಏನಿದೆಯೋ ನೇರವಾಗಿ ನಮ್ಮ ಮೆದುಳಿನಲ್ಲಿ ಪ್ರೊಸೆಸಿಂಗ್ ಆಗುತ್ತೆ. ಸೊ ಹಾಗಾಗಿ ಈ ಮೂರು ಆಪ್ಷನ್ ಗಳನ್ನ ನೀವು ನೆನ್ಪಿಟ್ಕೋಬೇಕು ವಿತ್ ರೆಸ್ಪೆಕ್ಟ್ ಟು ರೆಟಿನಾ. ಸೊ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ನೆಕ್ಸ್ಟ್ ಒನ್ ಈಸ್ CPC ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ ಅಲ್ವಾ? ಸೊ CPC ಎಕ್ಸಾಮ್ ನಲ್ಲಿ 2019ನೇ ಇಸ್ವಿನಲ್ಲಿ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಸಾಮಾನ್ಯವಾಗಿ ವಾಟ್ ಕಂಟ್ರೋಲ್ಸ್ ದ ಅಮೌಂಟ್ ಆಫ್ ಲೈಟ್ ಸೊ ದಟ್ ಈಸ್ ಎಂಟರಿಂಗ್ ಇನ್ ಟು ದ ಹ್ಯೂಮನ್ ಐ. ಸೊ ಮಾನವನ ಕಣ್ಣಿಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ಯಾವುದರಿಂದ ನಿಯಂತ್ರಿಸಲಾಗುತ್ತದೆ ಅಲ್ವಾ? ಸೊ ಯಾವ ಭಾಗ, ವಿಚ್ ಪಾರ್ಟ್ ವಿಲ್ ಕಂಟ್ರೋಲ್ ದ ಎಂಟರ್ ಆಫ್ ಲೈಟ್ ಇನ್ ಟು ದ ಐಸ್? ಸೊ ಮೇನ್ ಆಗಿ ಸಿಲಿಯರಿ ಮಸಲ್ಸ್ ಅಂತ ಕೊಟ್ಟಿದ್ದಾರೆ, ಪ್ಯೂಪಿಲ್ ಅಂತ ಹೇಳಿ ಕೊಟ್ಟಿದ್ದಾರೆ, ಕಾರ್ನಿಯಾ ಅಂತ ಕೊಟ್ಟಿದ್ದಾರೆ, ಮತ್ತು ಐರಿಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಅಲ್ವಾ? ಸೊ ನೀವು ಈ ಚಿತ್ರವನ್ನ ನೋಡ್ತಾ ಬನ್ನಿ. ಸೊ ಈ ಪೋರ್ಷನ್ ಏನಿದೆಯೋ, ಸೊ ಈ ಪೋರ್ಷನ್ ನಾವೇನಂತ ಕರಿತೇವೆ ಕಣ್ಣಿನಲ್ಲಿ? ಪ್ಯೂಪಿಲ್ ಅಂತ ಹೇಳಿ ಕರೀತೇವೆ. ಇಲ್ಲಿ ಹೊರಗಿರುವಂತ ಈ ಪೋರ್ಷನ್, ಸೊ ಮಸಲ್ಸ್, ಸೊ ಇವುಗಳನ್ನ ಸಾಮಾನ್ಯವಾಗಿ ಐರಿಸ್ ಅಂತ ಹೇಳಿ ಕರೀತೇವೆ ಅಲ್ವಾ? ಸೊ ಐರಿಸ್. ಸೊ ಈ ಐರಿಸ್ ಗಳೇನಿದೆಯೋ, ಸೊ ದಿಸ್ ಪೋರ್ಷನ್, ಈ ಪೋರ್ಷನ್, ಸೊ ಈ ಪೋರ್ಷನ್ ನಲ್ಲಿ ಇರುವಂತಹ ಜೀವಕೋಶಗಳು, ದ ಮಸಲ್ಸ್ ವಿಚ್ ಆರ್ ಪ್ರೆಸೆಂಟ್ ಸೊ ಇನ್ ದಿಸ್ ಪೋರ್ಷನ್ ವಿಲ್ ಡಿಸೈಡ್. ಸೊ ನಿಮಗೆ ಜಾಸ್ತಿ ಬೆಳಕು ಬೇಕು ಅಂದಾಗ ಸೊ ಇವುಗಳ ಸೈಜ್, ಈ ಮಸಲ್ಸ್ ನ ಸೈಜ್ ಚಿಕ್ಕದಾಗತ್ತೆ. ಸೊ ನಿಮಗೆ ಸೆಂಟರ್ ನಲ್ಲಿ ಇರುವಂತಹ ಪ್ಯೂಪಿಲ್ ನ ಸೈಜ್ ದೊಡ್ಡದಾಗತ್ತೆ. ಹಾಗೂ ಯಾವಾಗ ನಿಮಗೆ ಬೆಳಕಿನ ಅಂಶ ಕಡಿಮೆ ಬೇಕು ಅನ್ಸತ್ತೋ ಈ ಮಸಲ್ಸ್ ಗಳ ಸೈಜ್ ದೊಡ್ಡದಾಗತ್ತೆ. ಸೊ ದೊಡ್ಡದಾದಾಗ ನಿಮಗೆ ಪ್ಯೂಪಿಲ್ ನ ಸೈಜ್ ತುಂಬಾ ಚಿಕ್ಕದಾಗತ್ತೆ. ಸೊ ಹಾಗಾಗಿ ಮಾನವನ ಕಣ್ಣಿನ ಒಳಗಡೆಗೆ ಸೊ ಎಷ್ಟು ಬೆಳಕು ಬರಬೇಕು ಅನ್ನೋದನ್ನ ಡಿಸೈಡ್ ಮಾಡುವಂಥದ್ದು ಇಟ್ ಈಸ್ ನನ್ ಅದರ್ ದನ್ ಐರಿಸ್. ಸೊ ಹಾಗಾಗಿ ಕೆಲವರು ಇಲ್ಲಿ ಸಾಮಾನ್ಯವಾಗಿ ಆಗುವಂತ ಕನ್ಫ್ಯೂಷನ್ ಏನಿದೆ ಅಂದ್ರೆ ಪ್ಯೂಪಿಲ್ ಮತ್ತು ಐರಿಸ್ ನ ನಡುವೆ ಸೊ ಸಾಮಾನ್ಯವಾಗಿ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಹಾಗಾಗಿ ಏನ್ ಮಾಡ್ಬೇಕು, ಯು ಶುಡ್ ಅಂಡರ್ಸ್ಟ್ಯಾಂಡ್, ನಿಮಗೆ ಇಲ್ಲಿ ಐರಿಸ್ ಯಾವುದು ಮತ್ತು ಪ್ಯೂಪಿಲ್ ಯಾವುದು ಅನ್ನೋದು ಕರೆಕ್ಟ್ ಆಗಿ ಗೊತ್ತಾದ್ರೆ ಈ ಪ್ಯೂಪಿಲ್ ನ ಜಸ್ಟ್ ಬ್ಯಾಕ್ ಸೈಡ್ ನಲ್ಲಿ ಯು ಕ್ಯಾನ್ ಫೈಂಡ್ ದ ಲೆನ್ಸ್. ಹಾಗಾಗಿ ಲೆನ್ಸಿಗೆ ಎಷ್ಟು ಬೆಳಕು ಹೋಗ್ಬೇಕು ಅಂತ ಹೇಳಿ ಪ್ಯೂಪಿಲ್ ಡಿಸೈಡ್ ಮಾಡುತ್ತೆ. ಸೊ ಪ್ಯೂಪಿಲ್ ನ ಒಳಗಡೆ ಎಷ್ಟು ಬೆಳಕು ಹೋಗ್ಬೇಕು ಅಂತ ಹೇಳಿ ಐರಿಸ್ ನಲ್ಲಿರುವಂತ ಮಸಲ್ಗಳು ಅಥವಾ ಇಲ್ಲಿರುವಂತ ಜೀವಕೋಶಗಳು ಡಿಸೈಡ್ ಅನ್ನ ಮಾಡುತ್ತೆ. ಹೋಪ್ ಇಟ್ ಈಸ್ ಕ್ಲಿಯರ್. ಅಂಡ್ ನೆಕ್ಸ್ಟ್ ಕ್ವೆಶನ್. ಸೊ ನೆಕ್ಸ್ಟ್ ಕ್ವೆಶನ್, ಸೊ PC ನಲ್ಲಿ ಕೇಳಿದ್ದಾರೆ. ಸೊ 2018ರಲ್ಲಿ ಈ ಕ್ವೆಶನ್ ಅನ್ನ ಕೇಳಿದ್ದಾರೆ, 2018. So question is, so night blindness is caused due to the deficiency of which vitamin? ಅಲ್ವಾ? ಇರುಳುಗಣ್ಣು ಯಾವ ವೈಟಮಿನ್ ಕೊರತೆಯಿಂದ ಸಾಮಾನ್ಯವಾಗಿ ಉಂಟಾಗುತ್ತೆ? ಸೊ ಇದು ನೇರವಾಗಿರುವಂತ ಪ್ರಶ್ನೆ, ಡೈರೆಕ್ಟ್ ಕ್ವೆಶನ್ ಆಗಿದೆ ಮತ್ತು ಈಸಿಯಾಗಿ ಕೂಡ ಇದೆ. ಸೊ 2018 ಅಂದ್ರೆ ಇತ್ತೀಚೆಗೂ ಕೂಡ ಈ ಟ್ರೆಂಡ್ ಈಸಿ ಆಗಿರೋ ಕ್ವೆಶನ್ PC ಮತ್ತು PSI ನಲ್ಲಿ ಇರೋದ್ರಿಂದ ನಾನು ಈ ಕ್ವೆಶನ್ ಅನ್ನ ನೇರವಾಗಿ ತಗೊಂಡಿದ್ದೇನೆ. ಸೊ ಆಲ್ಮೋಸ್ಟ್ ಇದಕ್ಕೆ ಸಾಮಾನ್ಯವಾಗಿ ಒಂದು ಸಲ ಸೊ ವಿಜ್ಞಾನವನ್ನ ಓದಿದವರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಸೊ ವೈಟಮಿನ್ಸ್ ಗಳ ಬಗ್ಗೆ ತರಗತಿಯಲ್ಲಿ ಸಪರೇಟ್ ಚಾಪ್ಟರ್ ಇದೆ. ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಡೀಟೇಲ್, ಸೊ ಇನ್ ವೆರಿ ಡೀಟೇಲ್ ಅಬೌಟ್ ವೈಟಮಿನ್ಸ್. ಸೊ ವಿಟಮಿನ್ಗಳು ಮತ್ತು ಅವುಗಳ ಕೊರತೆಯಿಂದ ಉಂಟಾಗುವಂತ ಕಾಯಿಲೆಗಳೇನಿದೆಯೋ ಅದರ ಬಗ್ಗೆ ತರಗತಿನಲ್ಲಿ ಸಂಪೂರ್ಣವಾಗಿ ಡೀಟೇಲ್ ಆಗಿ, so more than 1.5 to 2 hours we are going to discuss about vitamins. So with respect to eyes, so ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ನೀವು ನೋಡೋದಾದ್ರೆ ವೈಟಮಿನ್ ಎ, ಸೊ ವೈಟಮಿನ್ ಎ ನಿಮಗೆ ಕಡಿಮೆ ಆದಾಗ, ಆಹಾರದಲ್ಲಿ ವೈಟಮಿನ್ ಎ ನ ಪ್ರಮಾಣ ಕಡಿಮೆ ಆದಾಗ ಸಾಮಾನ್ಯವಾಗಿ ನಮಗೆ ನೈಟ್ ಬ್ಲೈಂಡ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ವೈಟಮಿನ್ ಎ ನ ಪ್ರಮಾಣ ಕಡಿಮೆ ಆಗ್ತಾ ಹೋದಾಗೆ ಸೊ ನಮಗೆ ಇಮೇಜ್
ನಾನು ನೋಡುವಂತ ದೃಷ್ಟಿ ಏನಿದೆಯೋ ಅದು ಬ್ಲರ್ ಆಗ್ತಾ ಹೋಗುತ್ತೆ. ಸೊ ಇದರ ಕಾನ್ಸಂಟ್ರೇಷನ್ ತೀರಾ ಕಡಿಮೆ ಆದ್ರೆ ನಮಗೆ ನೈಟ್ ಬ್ಲೈಂಡ್ನೆಸ್ ಬರುತ್ತೆ. ಇನ್ನೂ ಹೆಚ್ಚಾಯ್ತು ಅಂತ ಹೇಳಿದ್ರೆ ನಾವು ದೃಷ್ಟಿಯನ್ನ ಸಂಪೂರ್ಣವಾಗಿ ಕಳೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ನೀವು ಬಂದ್ರೆ, ಸೊ ನೋಡಿ, ನೀವು ಕ್ವೆಶನ್ ಪೇಪರ್ ಅನ್ನ ಅನಲೈಸ್ ಮಾಡುವಾಗ ಯಾವ ರೀತಿ ಅನಲೈಸ್ ಮಾಡಬೇಕು ಅದಕ್ಕೆ, ಸೊ ದಿಸ್ ಈಸ್ ಎ ಕ್ಲಾಸಿಕ್ ಎಕ್ಸಾಂಪಲ್. ಎ ಸಿ ಡಿ ಕೆ ಇದೆ. ನೀವು ವೈಟಮಿನ್ಗಳಲ್ಲಿರುವಂತ, ಸೊ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್, ಒಂದು ವಾಟರ್ ಸಾಲ್ಯುಬಲ್, ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ಗಳು ಯಾವುದಿದೆ, ಮತ್ತು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್. ಸೊ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಯಾವ್ದಾವ್ದಿದೆಯೋ ಸೊ ಅದಷ್ಟನ್ನ ಕೂಡ ನೀವು ನೆನ್ಪಿಟ್ಕೊಬೇಕಾಗುತ್ತೆ. ಸೊ ವಿಟಮಿನ್ಸ್ ಗಳ ಬಗ್ಗೆ ಓದುವಾಗ, ಸೊ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಗಳು ಯಾವ್ದು, ಸೊ ಮುಖ್ಯವಾಗಿ ವೈಟಮಿನ್ ಎ, ವೈಟಮಿನ್ ಡಿ, ವೈಟಮಿನ್ ಕೆ ಮತ್ತು ವೈಟಮಿನ್ ಇ. ಸೊ ವೈಟಮಿನ್ ಎ, ಡಿ, ಇ ಮತ್ತು ಕೆ ಮತ್ತು ಈ ವಿಟಮಿನ್ಗಳು ಸಾಮಾನ್ಯವಾಗಿ ನಮ್ಮ ಸಲೈವಾ ಏನಿದೆಯೋ, ಡೈಜೆಷನ್ ಪ್ರೋಸೆಸ್ ಏನಿದೆಯೋ, ಸೊ ಅದರಲ್ಲಿ ಈಸಿಯಾಗಿ ಡೈಜೆಷನ್ ಆಗಿ ಹೋಗುತ್ತೆ. ಸೊ ಹಾಗಾಗಿ ಇದನ್ನ ನಾವು ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ಅಂತ ಹೇಳಿ ಕರಿತೇವೆ. ಸೊ ಇದನ್ನ ಬಿಟ್ರೆ ಮಿಕ್ಕಿರುವಂತ ವೈಟಮಿನ್ ಏನಿದೆ, ವೈಟಮಿನ್ ಬಿ ಮತ್ತು ವೈಟಮಿನ್ ಸಿ. ಸೊ ವೈಟಮಿನ್ ಬಿ ನಲ್ಲಿ ನಿಮಗೆ B1 ಅಲ್ವಾ, ಸೊ B1 ಇಂದ ಅಪ್ ಟು B12 ತನಕ ವೈಟಮಿನ್ಸ್ ಗಳಿವೆ. ಸೊ ಇವೆಲ್ಲವನ್ನು ಕೂಡ ನಾವು ಬಿ ಮತ್ತೆ ಸಿ ವೈಟಮಿನ್ ಗಳನ್ನ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಗಳು ಅಂತೇಳಿ ಸಾಮಾನ್ಯವಾಗಿ ಕರೀತೇವೆ. ಅಂದ್ರೆ ಇವುಗಳು ನಮ್ಮ ನೇರವಾದಂತ ಡೈಜೆಷನ್ ಪ್ರೋಸೆಸ್ ಏನಿದೆಯೋ ಅಲ್ಲಿ ಕರಗೋದು ಸಾಮಾನ್ಯವಾಗಿ ಕಡಿಮೆ. ಸೊ ಹಾಗಾಗಿ ನೋಡಿ, ಇಲ್ಲಿ ವೈಟಮಿನ್ಸ್ ಬಗ್ಗೆ ಓದ್ತಾ ಇದ್ರಿ, ಜೊತೆಗೆ ಓದುವಾಗ ಫ್ಯಾಟ್ ನಿಂದ ಕರಗತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಫ್ಯಾಟ್ ಅನ್ನ ಕರಗಿಸೋದಕ್ಕೆ ಸೊ ಸಹಾಯ ಮಾಡುವಂತ ಜ್ಯೂಸ್ ಯಾವುದು, ಅದರ ಬಗ್ಗೆ ಕೂಡ ನೀವು ಓದ್ಬೇಕಾಗುತ್ತೆ. ಸೊ ಬಿ ಮತ್ತು ಸಿ ವೈಟಮಿನ್ಗಳೇನಿದೆಯೋ ಇವುಗಳು ಡೈಜೆಷನ್ ಆಗೋದಕ್ಕೆ ನಮಗೆ ಸಹಾಯ ಮಾಡುವಂಥದ್ದು ಬೈಲ್ ಜ್ಯೂಸ್. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ಒಂದಕ್ಕೊಂದು ಇಂಟರ್ ಕನೆಕ್ಟ್ ಮಾಡಿಕೊಂಡು ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಬೈಲ್ ಜ್ಯೂಸ್ ನಿಮಗೆ ಸೆಕ್ರೀಟ್ ಆಗುತ್ತೆ. ಬೈಲ್ ಜ್ಯೂಸ್ ಎಲ್ಲಿಂದ ಸೆಕ್ರೀಟ್ ಆಗುತ್ತೆ? ಬೈಲ್ ಜ್ಯೂಸ್ ನಮಗೆ ಸೆಕ್ರೀಟ್ ಆಗುವಂಥದ್ದು ಲಿವರ್. ಸೊ ಲಿವರ್ ನಲ್ಲಿ ಏನೇನ್ ಸೆಕ್ರೀಷನ್ ಆಗುತ್ತೆ? ಬರೀ ಬೈಲ್ ಜ್ಯೂಸ್ ಮಾತ್ರ ಸೆಕ್ರೀಟ್ ಆಗತ್ತಾ? ಇಲ್ಲ, ಅದರ ಜೊತೆಗೆ ಅಲ್ಬುಮಿನ್ ಮತ್ತು ಗ್ಲೋಬ್ಯುಲಿನ್, ಅಲ್ಬುಮಿನ್ ಮತ್ತು ಗ್ಲೋಬ್ಯುಲಿನ್, ಸೊ ಇವುಗಳು ಕೂಡ ನಮ್ಮ ಲಿವರ್ ನಿಂದ ಸೆಕ್ರೀಟ್ ಆಗುತ್ತೆ. ಸೊ ಅಲ್ಬುಮಿನ್ ನ ಕೆಲಸ ಏನು? ಸೊ ರಕ್ತದಲ್ಲಿ ಬ್ಲಡ್ ಪ್ರೆಷರ್, ಸೊ ಬ್ಲಡ್ ಅಲ್ಲಿ ಇರುವಂತ pH ಅನ್ನ ಬ್ಯಾಲೆನ್ಸ್ ಮಾಡುವಂಥದ್ದು. ಸೊ ಅಲ್ಬುಮಿನ್ ಮತ್ತು ಗ್ಲೋಬ್ಯುಲಿನ್ ನ ಕೆಲಸ ಅಂದ್ರೆ ರಕ್ತದಲ್ಲಿ ನೀರಿನ ಅಂಶವನ್ನ ಮೇಂಟೈನ್ ಮಾಡೋದು ಮತ್ತು pH ವ್ಯಾಲ್ಯೂವನ್ನ ಮೇಂಟೈನ್ ಮಾಡುವ ಕೆಲಸ ಏನಿದೆಯೋ ಸೊ ಅದು ಅಲ್ಬುಮಿನ್ ಮತ್ತು ಗ್ಲೋಬ್ಯುಲಿನ್ ಮಾಡುತ್ತೆ. ಸೊ ಈ ರೀತಿಯಾಗಿ ನೀವು ವೈಟಮಿನ್ಸ್ ಇಂದ, ನೈಟ್ ಬ್ಲೈಂಡ್ನೆಸ್ ಇಂದ ಸ್ಟಾರ್ಟ್ ಮಾಡಿ ವೈಟಮಿನ್ಸ್ ಗಳ ಬಗ್ಗೆ ಸ್ಟಡಿಯನ್ನ ಮಾಡಬೇಕು. ಸೊ ವೈಟಮಿನ್ಸ್ ನಲ್ಲಿರುವ ಟೈಪ್ಸ್ ಬಗ್ಗೆ ಸ್ಟಡಿ ಮಾಡಬೇಕು. ಸೊ ಫ್ಯಾಟ್ ಸಾಲ್ಯುಬಲ್ ಆದ್ರೆ ಫ್ಯಾಟ್ ಅನ್ನ ಕರಗಿಸೋದಕ್ಕೆ ಯಾವ ಎನ್ಸೈಮ್ ಅಥವಾ ನಮಗೆ ಜ್ಯೂಸಸ್ ನಮ್ಮ ದೇಹದಲ್ಲಿ ಸೆಕ್ರೀಟ್ ಆಗುತ್ತೆ ಅದನ್ನ ಸ್ಟಡಿ ಮಾಡಬೇಕು. ಅದು ಎಲ್ಲಿಂದ ಬಿಡುಗಡೆ ಆಗುತ್ತೆ, ಜೊತೆಗೆ ಅವುಗಳ ಸಹಾಯ. ಸೊ ಇದಿಷ್ಟನ್ನ ನೀವು 360 ಡಿಗ್ರಿ ಅಪ್ರೋಚ್ ಇಟ್ಕೊಂಡಿದ್ರೆ ಈಸಿಯಾಗಿ ಯಾವುದೇ ಎಕ್ಸಾಮ್ ಅನ್ನ ನಾವು ಪಾಸ್ ಮಾಡಬಹುದು. ಸೊ ಅದಕ್ಕೆ ದಿಸ್ ಕ್ವೆಶ್ಚನ್ ಇಸ್ ಎ ಕ್ಲಾಸಿಕ್ ಎಕ್ಸಾಂಪಲ್. ಆಗ್ಬೋದಾ? ಹೋಪ್ ಇಟ್ ಇಸ್ ಕ್ಲಿಯರ್. ದೆನ್ ಸೊ RSI 2020, ಸೊ RSI 2020 ನಲ್ಲಿ ಈ ಕ್ವೆಶ್ಚನ್ ಅನ್ನ ಕೇಳಿದರೆ, so in which part of the person's eye specific pigment located that makes eye appear brown, blue or black? Brown, blue or black. ಸೊ ಯಾವ ಪೋರ್ಷನ್ ನಿಮ್ಮ ಕಣ್ಣಿಗೆ ಕಲರ್ ಬರೋದಕ್ಕೆ ಸಹಾಯ ಮಾಡುತ್ತೆ ಅಲ್ವಾ? ಸೊ ಇವಾಗ ನನ್ನ ಕಣ್ಣನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಐ ಮೇ ಹ್ಯಾವ್ ಬ್ರೌನ್ ಕಲರ್. ಸೊ ಕೆಲವರಿಗೆ ಬ್ಲಾಕ್ ಕಲರ್ ಇರುತ್ತೆ, ಇನ್ನು ಕೆಲವರಿಗೆ ಬ್ಲೂ ಕಲರ್ ಐಸ್ ಇರುತ್ತೆ. ಸೊ ಆ ಬ್ಲೂ ಕಲರ್ ಯಾವ ಪೋರ್ಷನ್ ಸೊ ಸಹಾಯ ಮಾಡುತ್ತೆ ನಿಮಗೆ ಕಲರ್ಗಳನ್ನ ಫಾರ್ಮ್ ಮಾಡೋದಕ್ಕೆ, ಮಸಲ್ಗಳು ಕಲರ್ ಆಗಿ ಕಾಣಿಸೋದಕ್ಕೆ ಯಾವ ಭಾಗ ಸಹಾಯ ಮಾಡುತ್ತೆ? ಸೊ ಇದಕ್ಕೆ ಸೊ ನೇರವಾಗಿರುವಂತ ಉತ್ತರ, ಸೊ ಪ್ಯೂಪಿಲ್ ಕೂಡ ಸಹಾಯ ಮಾಡೋದಿಲ್ಲ. ಸೊ ಪ್ಯೂಪಿಲ್ ಸಹಾಯ ಮಾಡೋದಿಲ್ಲ. ಕಾರ್ನಿಯಾ, ಇಟ್ ಈಸ್ ವೆರಿ ಟ್ರಾನ್ಸ್ಪರೆಂಟ್.
ಸೊ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಇದೆ, ಹಾಗಾಗಿ ಕಾರ್ನಿಯಾ ಸಹಾಯ ಮಾಡೋದಿಲ್ಲ. ಸೊ ಕೋರೈಡ್ ಕೂಡ ಸಹಾಯ ಮಾಡೋದಿಲ್ಲ. ಹಾಗಾಗಿ ಲಾಸ್ಟ್ ಆಪ್ಷನ್ ವಿಲ್ ಬಿ ಐರಿಸ್. ಸೊ ನನ್ನ ಪ್ರೀವಿಯಸ್ ಸ್ಲೈಡ್ ನಲ್ಲಿ ನಾವೇನ್ ನೋಡ್ತಾ ಹೋದ್ವಿ, ಐರಿಸ್ ವಿಚ್ ವಾಸ್ ಆಲ್ಮೋಸ್ಟ್ ಬ್ರೌನಿಶ್ ಇನ್ ಕಲರ್ ಅಲ್ವಾ. ಸೊ ಬ್ರೌನ್ ಕಲರ್ ಇದ್ದಿದ್ರಿಂದ ಐರಿಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದ ಬ್ರೌನ್, ಬ್ಲೂ ಆರ್ ಬ್ಲಾಕ್ ಕಲರ್ ಆಫ್ ಯುವರ್ ಐಸ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಕ್ವೆಶನ್ ಅನ್ನ RSI 2020 ನಲ್ಲಿ ಕೂಡ ಕೇಳಿದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಒನ್, okay, in which of the following conditions does the image form in front of retina? ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ ಮತ್ತು ಈಸಿ ಆಗಿದೆ ಈ ಕ್ವೆಶನ್. ಸೊ ವಿಡಿಯೋನ ಪಾಸ್ ಮಾಡಿ. ಸೊ ಇಟ್ ಈಸ್ ಲೈಕ್ ಎ ರಿವಿಷನ್ ಕ್ವೆಶನ್. ಸೊ ನೀವೇ ಆನ್ಸರ್ನ ಫೈಂಡ್ ಔಟ್ ಮಾಡಿ ದೆನ್ ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ನಿಯರ್ ಸೈಟೆಡ್ನೆಸ್ ಅಲ್ವಾ. ಸೊ ಇಲ್ಲಿ ಕೆಳಗಿನ ಯಾವುದರಲ್ಲಿ ಚಿತ್ರವು ರೆಟಿನಾದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ? ಸೊ ರೆಟಿನಾದ ಮುಂಭಾಗದಲ್ಲಿ ಮೂಡುತ್ತದೆ ಅಥವಾ ರೂಪುಗೊಳ್ಳುತ್ತದೆ. ಇದನ್ನ ಸಾಮಾನ್ಯವಾಗಿ ನಾವೇನಂತ ಕರಿತೇವೆ? ಮಯೋಪಿಯಾ ಅಂತ ಹೇಳಿ ಕರಿತೀವಿ. ಸೊ ಪ್ರಶ್ನೆ ನೇರವಾಗಿದೆ. ಸೊ PSI 2021. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ, ಇವಾಗಲೂ ಕೂಡ PSI ನಲ್ಲಿ ಸ್ವಲ್ಪ ಬೇಸಿಕ್ ಈಸಿ ಆಗಿರೋ ಕ್ವೆಶನ್ಸ್ ಅನ್ನ ಸಾಮಾನ್ಯವಾಗಿ ಕೇಳ್ತಾ ಇದ್ದಾರೆ. ಹಾಗಾಗಿ ಒಂದು ನಾರ್ಮಲ್ ಆವರೇಜ್ ನಾಲೆಡ್ಜ್ ಇಟ್ಕೊಂಡಿದ್ರು ಸಹ ನೇರವಾಗಿ ನೀವು 1 ಅಥವಾ 2 ಸಲ ಸೊ ಇವುಗಳ ಬಗ್ಗೆ ಅಧ್ಯಯನವನ್ನು ನಡೆಸಿದ್ರು ಸಹ ಈಸಿಯಾಗಿ ನೀವು ಆನ್ಸರ್ ಅನ್ನ ಮಾಡಬಹುದು. ಸೊ ಹಾಗಾಗಿ ಸೊ ದಿಸ್ ಇಸ್ ಅ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಕ್ವೆಶನ್. ಸೊ ದಟ್ ಈಸ್, ಸೊ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಡೀಷನ್ಸ್ ಡಸ್ ದ ಇಮೇಜ್ ಫಾರ್ಮ್ ಇನ್ ಫ್ರಂಟ್ ಆಫ್ ದ ರೆಟಿನಾ? ಸೊ ರೆಟಿನಾದ ಮುಂಭಾಗದಲ್ಲಿ ಸೊ ಇಮೇಜ್ ಸೊ ಯಾವ ರೀತಿ ಫಾರ್ಮ್ ಆಗುತ್ತೆ ಅನ್ನೋದನ್ನ ಸಾಮಾನ್ಯವಾಗಿ ಕೇಳಿರುವಂತ ಪ್ರಶ್ನೆ. ಸೊ ಇದಕ್ಕೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ ಆ ರೀತಿ ಕಾಯಿಲೆಯನ್ನು ಏನಂತ ಕರಿತೇವೆ? ಮಯೋಪಿಯಾ ಅಂತ ಹೇಳಿ ಕರಿತೇವೆ. ಸೊ ದೆನ್ ವಾಟ್ ಈಸ್ ಹೈಪರ್ಮೆಟ್ರೋಪಿಯಾ? ಹೈಪರ್ಮೆಟ್ರೋಪಿಯಾದಲ್ಲಿ ಇಮೇಜ್ ನಿಮ್ಮ ಕಣ್ಣಿನ ಹೊರಭಾಗದಲ್ಲಿ ಫಾರ್ಮ್ ಆಗುತ್ತೆ. ಇದನ್ನ ಹೈಪರ್ಮೆಟ್ರೋಪಿಯಾ ಅಂತ ಹೇಳಿ ಕರಿತೀವಿ ಸಾಮಾನ್ಯವಾಗಿ. ಹೈಪರ್ಮೆಟ್ರೋಪಿಯಾ ಅಂತ ಕರಿತೇವೆ. ಸೊ ಪ್ರೆಸ್ಬಯೋಪಿಯಾವನ್ನ ಏನಂತ ಕರಿತೇವೆ? ಅದನ್ನ ಓಲ್ಡ್ ಏಜ್ ಹೈಪರ್ಮೆಟ್ರೋಪಿಯಾ ಅಂತ ಹೇಳಿ ಕರಿತೇವೆ. ಸೊ ಇದು ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ಕಾಣಿಸತ್ತೆ ಅಂತ ಹೇಳಿ ಡಿಸ್ಕಷನ್ ಕೂಡ ಮಾಡಿದ್ದೇವೆ. ಹೈಪರ್ಮೆಟ್ರೋಪಿಯಾ. ಸೊ ಲಾಸ್ಟ್ ಒನ್, ನನ್ ಆಫ್ ದಿಸ್. ಸೊ ಹಾಗಾಗಿ ಈ ಆಪ್ಷನ್ ನ ಈಸಿಯಾಗಿ ಎಲಿಮಿನೇಟ್ ಮಾಡಬಹುದು. ಸೊ ಈ ರೀತಿ ಈಸಿಯಾಗಿ ನೀವು ಆನ್ಸರ್ ಅನ್ನ ಟಿಕ್ ಮಾಡೋದಕ್ಕೆ ಸಾಧ್ಯ ಇಫ್ ಯು ಹ್ಯಾವ್ ಅ ವೆರಿ ಡೀಸೆಂಟ್ ನಾಲೆಡ್ಜ್. ಸೊ ಸ್ವಲ್ಪ ನಿಮಗೆ ಅದರ ಬಗ್ಗೆ ಅರಿವಿದ್ರು ಸಹ ಈಸಿಯಾಗಿ ಇಂಥ ಕ್ವೆಶನ್ ಗಳನ್ನ ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಕ್ವೆಶನ್, ಕರ್ನಾಟಕ ಸ್ಟೇಟ್ ಪೊಲೀಸ್. ಸೊ ಲ್ಯಾಬ್ ಅಸಿಸ್ಟೆಂಟ್ ನಲ್ಲಿ ಕೂಡ ಇದೇ ಪ್ರಶ್ನೆಯನ್ನ ಕೇಳಿದ್ದಾರೆ. ಓಕೆ, KSP ಲ್ಯಾಬ್ ಅಸಿಸ್ಟೆಂಟ್. ಸೊ ಹ್ಯೂಮನ್ ಐಸ್, ಸೊ ಇದನ್ನ ಕೂಡ ನಾನು ಹೇಳಬೇಕಿದೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ರಾಡ್ಗಳು ಮತ್ತು ಕೋನ್ಗಳು, ಸೊ ಇವೆರಡರ ಬಗ್ಗೆ ಕೂಡ ನಾವು ಡಿಸ್ಕಷನ್ ಒಂದು ಸ್ಮಾಲ್ ಐಡಿಯಾವನ್ನ ತಗೊಂಡಿದ್ದೇವೆ. ಸೊ ಇದರ ಮುಂದುವರಿದ ಭಾಗವಾಗಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಇನ್ ಎ ನಾರ್ಮಲ್ ಹ್ಯೂಮನ್ ರೆಟಿನಾ ದೇರ್ ಆರ್ ಡ್ಯಾಶ್ ರಾಡ್ಸ್ ಕಂಪೇರ್ ಟು ಕೋನ್ಸ್. ಅಂದ್ರೆ ಮಾನವರ ಕಣ್ಣುಗಳಲ್ಲಿ ಕಡ್ಡಿಗಳು ಮತ್ತು ಶಂಕುಗಳಿವೆ. ಸಾಮಾನ್ಯ ಮನುಷ್ಯನ ರೆಟಿನಾದಲ್ಲಿ ಶಂಕುಗಳಿಗಿಂತ ಅಲ್ವಾ. ಸೊ ವೆನ್ ಕಂಪೇರ್ ಟು ದ ಕೋನ್ಸ್, ರಾಡ್ಗಳ ಸಂಖ್ಯೆ ಜಾಸ್ತಿ ಇರುತ್ತೋ ಕಡಿಮೆ ಇರುತ್ತೋ ಅನ್ನುವಂಥದ್ದು ಪ್ರಶ್ನೆ. ಸೊ ಒಬ್ಬ ಆರೋಗ್ಯಕರ ಮನುಷ್ಯನಲ್ಲಿ ಸೊ ನೀವು ರಾಡ್ಗಳ ಕಂಪೇರ್ ಮಾಡಿದ್ರೆ, ಕಾನ್ಗಳನ್ನ ಕಂಪೇರ್ ಮಾಡಿದ್ರೆ, ಸೊ ರಾಡ್ಗಳ ಸಂಖ್ಯೆ ವಿಲ್ ಬಿ ಮೋರ್. ಸೊ ರಾಡ್ಗಳ ಸಂಖ್ಯೆ, ಸೊ ರಾಡ್ ಅನ್ನುವಂತ ಜೀವಕೋಶಗಳೇನಿವೋ ಸೊ ಅವುಗಳ ಸಂಖ್ಯೆ ಕಾನ್ಸ್ ಗಳಿಗಿಂತನೂ ಕೂಡ ಜಾಸ್ತಿ ಇರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಸೊ ಮೋರ್ ಇನ್ ನಂಬರ್. ಸೊ ಮೋರ್ ಇನ್ ನಂಬರ್. ಸೊ ಇವೆಲ್ಲವನ್ನು ಕೂಡ ನಾವು ನೆನ್ಪಿಟ್ಕೊಳ್ಳೋದು ಅತ್ಯಂತ ಮುಖ್ಯವಾಗಿರುತ್ತೆ ಎಕ್ಸಾಮಿನೇಷನ್ ಪರ್ಪಸ್. ಸೊ ಹಾಗಾಗಿ ಆನ್ಸರ್ ಈಸ್, ಸೊ ಈಕ್ವಲ್ ನಂಬರ್ ಇದ್ರೆ ದಟ್ ಈಸ್ ಆಲ್ಸೋ ರಾಂಗ್, ಲೆಸ್ ಅಂತ ಇದ್ರೆ ಅದು ಕೂಡ ರಾಂಗ್, ಮತ್ತು ಕಡಿಮೆ ಇದ್ರೆ, ಸೊ ಕಡಿಮೆ ಇದೆ ಅಂತ ಹೇಳಿದ್ರೆ ದಟ್ ಆಪ್ಷನ್ ಈಸ್ ಆಲ್ಸೋ ರಾಂಗ್. ಅಂಡ್ ದ ಕರೆಕ್ಟ್ ಆನ್ಸರ್ ಈಸ್ ಮೋರ್ ಇನ್ ನಂಬರ್. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತೆ ಅನ್ನೋದು ಸರಿಯಾದ
ಉತ್ತರ ಆಗಿರುತ್ತೆ. ಸೊ ಇದಿಷ್ಟು ಇನ್ಫಾರ್ಮೇಶನ್ ಅನ್ನ ನೀವು ಇಟ್ಕೊಂಡಿದ್ದೇ ಆದ್ರೆ, ಸೊ ಸಾಮಾನ್ಯವಾಗಿ, ಸೊ ವಿ ಹ್ಯಾವ್ ಡಿಸ್ಕಸ್ಡ್ more than 10 questions, so which has appeared in different examinations, PCA ಆಗಿರ್ಬೋದು, PSI ಆಗಿರ್ಬೋದು, ಬೇರೆ ಬೇರೆ ಸೊ ಎಕ್ಸಾಮ್ಗಳಲ್ಲಿ ಒಂದು ಸಬ್ಜೆಕ್ಟ್ ಅನ್ನ ನೀವು ಒಂದು ನಾರ್ಮಲ್ ಐಡಿಯಾವನ್ನ ಇಟ್ಕೊಂಡ್ರೆ ಸೊ ಎಷ್ಟು ಈಸಿಯಾಗಿ ಉತ್ತರವನ್ನ ನಾವು ಫೈಂಡ್ ಔಟ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ನಾವು ಐಗಳ ಬಗ್ಗೆ ಡಿಸ್ಕಸ್ ಅನ್ನ ಮಾಡಿದ್ವಿ. ಸೊ ಅಪಾರ್ಟ್ ಫ್ರಮ್ ದಿಸ್, ಸೊ ನೆಕ್ಸ್ಟ್ ವಿಲ್ ಆಲ್ಸೋ ಡಿಸ್ಕಸ್ ಅಬೌಟ್ ಬ್ಲಡ್. ಸೊ ಬ್ಲಡ್ಡಿನ ಬಗ್ಗೆ ನಿಮಗೆ ಒಂದು ಸಾಮಾನ್ಯ ಮಾಹಿತಿ ಇದ್ರೆ ಯಾವ ರೀತಿ ಕ್ವೆಶನ್ ಗಳನ್ನ ಈಸಿಯಾಗಿ ಟ್ಯಾಕಲ್ ಮಾಡಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಒನ್ ಈಸ್ ಬ್ಲಡ್. ನಾವು ರಕ್ತದ ಬಗ್ಗೆ, ಸೊ ಮನುಷ್ಯರಲ್ಲಿರುವಂತ ರಕ್ತದ ಬಗ್ಗೆ ಡಿಸ್ಕಷನ್ ಮಾಡುವಾಗ ಸೊ ಅತ್ಯಂತ ಬೇಸಿಕ್ ಇನ್ಫಾರ್ಮೇಶನ್ ನಮಗೆ ಇರಬೇಕು. ಸೊ ಹೆಚ್ಚಾಗಿ ಪ್ರಶ್ನೆಗಳು ವೆರಿ ಬೇಸಿಕ್ ಕಾನ್ಸೆಪ್ಟ್ ಗಳಿಂದ ಕೇಳಲ್ಪಡುತ್ತೆ. ಸೊ ಉದಾಹರಣೆಗೆ ಹೇಳೋದಾದ್ರೆ, ಸೊ RBC ಗಳನ್ನ, ಕೆಂಪು ರಕ್ತ ಕಣಗಳನ್ನ ಸಾಮಾನ್ಯವಾಗಿ ನಾವು ಏನಂತ ಕರಿತೇವೆ? ಬಿಳಿ ರಕ್ತ ಕಣಗಳನ್ನ ಸೊ ನಾವು ಸಾಮಾನ್ಯವಾಗಿ ಯಾವ ಹೆಸರಿನಿಂದ ಕರೀತೇವೆ? ಅಥವಾ ನಮ್ಮ ಪ್ಲೇಟ್ಲೆಟ್ಸ್, ಸೊ ಸಾಮಾನ್ಯವಾಗಿ ಪ್ಲೇಟ್ಲೆಟ್ಸ್ ನಲ್ಲಿ ಇರುವಂತ ಕಾಂಪೊನೆಂಟ್ಸ್ಗಳು, ಸೊ ಯಾವ ಯಾವ ಅಂಶಗಳಿಂದ ಪ್ಲೇಟ್ಲೆಟ್ಸ್ಗಳು ಮಾಡಲ್ಪಟ್ಟಿರುತ್ತೆ? ಈ ರೀತಿಯಾಗಿರುವಂತ ಈಸಿ ಕ್ವಶನ್ ಗಳಿಂದ ಹಿಡಿದು ಸೊ ಟಫೆಸ್ಟ್ ಕ್ವಶನ್ ಗಳವರೆಗೂ ಎಕ್ಸಾಮ್ ನಲ್ಲಿ ಸಾಮಾನ್ಯವಾಗಿ PC PSI ನಲ್ಲಿ ಈಸಿ ಕ್ವಶನ್ಸ್ ಗಳು ಹೆಚ್ಚಾಗಿ ಬರುತ್ತೆ, ಒನ್ ಲೈನರ್ಗಳು. ಸೊ ಇಲ್ಲಿ ನಾವು ಬ್ಲಡ್, WBC RBC ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ, ಮೊದಲನೇದಾಗಿ RBC ಸೆಲ್ಗಳನ್ನ ನಾವು ಎರಿಥ್ರೋಸೈಟ್ಗಳು ಅಂತ ಕರಿತೇವೆ. ಸೊ ಈ ಪದ ನೆನಪಿರ್ಬೇಕು ನಿಮ್ಗೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎರಿಥ್ರೋಸೈಟ್ಗಳು ಅಂತೇಳಿ ಸಾಮಾನ್ಯವಾಗಿ ಕರಿತೇವೆ. ಅದೇ ರೀತಿಯಾಗಿ ವೈಟ್ ಬ್ಲಡ್ ಸೆಲ್ಗಳನ್ನ ಲ್ಯೂಕೋಸೈಟ್ಗಳು ಅಂತೇಳಿ ಕರಿತೇವೆ. ಸೊ ಇಲ್ಲಿ ಒಂದು ವ್ಯತ್ಯಾಸವನ್ನ ನೀವು ಗಮನಿಸಬೇಕು. WBC ಗಳನ್ನ, ಬಿಳಿ ರಕ್ತ ಕಣಗಳನ್ನ ಲ್ಯೂಕೋಸೈಟ್ಗಳು ಅಂತ ಕರಿತೇವೆ. ಬಟ್ ಎಲ್ಲಾ ಬಿಳಿ ರಕ್ತ ಕಣಗಳನ್ನ ನಾವು ಲಿಂಫೋಸೈಟ್ಗಳು ಅಂತ ಕರೆಯೋದಿಲ್ಲ. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ಲಿಂಫೋಸೈಟ್ ಅನ್ನೋದು ಬಿಳಿ ರಕ್ತ ಕಣದ ಒಂದು ಭಾಗ, ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು. ಸೊ ಬಿಳಿ ರಕ್ತ ಕಣದ ಒಂದು ಭಾಗ ಆಗಿರೋದ್ರಿಂದ ಇಡೀ ಬಿಳಿ ರಕ್ತ ಕಣಗಳನ್ನ ನಾವು ಲ್ಯೂಕೋಸೈಟ್ಗಳು ಅಂತ ಕರಿತೀವಿ. ಸೊ ಹಾಗಾಗಿ ಎಕ್ಸಾಮ್ ನಲ್ಲಿ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಯಾವ ಯಾವ ಆಪ್ಷನ್ ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ಒಂದು, ಬಿಳಿ ರಕ್ತ ಕಣಗಳನ್ನ ಲ್ಯೂಕೋಸೈಟ್ಗಳು ಎಂದು ಕರೆಯಲಾಗುತ್ತದೆ. ಸೊ ಆ ರೀತಿ ಪ್ರಶ್ನೆ ಇದ್ರೆ ಸೊ ಆ ಪ್ರಶ್ನೆ ಸರಿಯಾಗಿರುತ್ತೆ. ಸೊ ದಟ್ ಆಪ್ಷನ್ ವಿಲ್ ಬಿ ಕರೆಕ್ಟ್. ಸೊ ಬಿಳಿ ರಕ್ತ ಕಣಗಳನ್ನ ಲಿಂಫೋಸೈಟ್ಗಳು ಅಂತ ಕರಿತವೆ ಅನ್ನೋದನ್ನ ಏನಾದ್ರೂ ಮೆನ್ಷನ್ ಮಾಡಿದ್ರೆ ಎಕ್ಸಾಮ್ ನಲ್ಲಿ, ದಟ್ ಆಪ್ಷನ್ ವಿಲ್ ಬಿ ರಾಂಗ್. ಸೊ ಹಾಗಾಗಿ ಇಷ್ಟು ಮೈನ್ಯೂಟ್ ಡಿಫರೆನ್ಸ್ ಏನಿದೆಯೋ, ಸಾಮಾನ್ಯವಾಗಿ ಕೇಳೋದಕ್ಕೆ ಎರಡೂ ಕೂಡ ಒಂದೇ ರೀತಿ ಕಾಣಿಸುತ್ತೆ ಅಲ್ವಾ? ಸೊ ಇವೆರಡೂ ಕೂಡ ಒಂದೇ ರೀತಿ ಕೇಳಿಸತ್ತೆ, ನೋಡೋದಕ್ಕೂ ಕೂಡ ಒಂದೇ ರೀತಿ ಕಾಣಿಸೋದ್ರಿಂದ ಇವೆರಡರ ನಡುವೆ ಇರುವ ವ್ಯತ್ಯಾಸವನ್ನ ನೀವು ಗಮನಿಸಬೇಕು. ಕ್ಲಿಯರ್ ಅಲ್ವಾ? ಸೊ ಕಮಿಂಗ್ ಟು ದ RBC, ಕೆಂಪು ರಕ್ತ ಕಣಗಳಿಗೆ ಬಂದ್ರೆ, ಕೆಂಪು ರಕ್ತ ಕಣಗಳ ಕೆಲಸಗಳೇನು? ಸೊ ಅವು ಎಷ್ಟು ದಿನಗಳು ನಮ್ಮ ದೇಹದಲ್ಲಿ ಇರುತ್ತೆ? ಸೊ ಎಲ್ಲಿ ಹೋಗಿ ಅವು ಸಾಯ್ತವೆ? ಸೊ ಈ ಪ್ರಶ್ನೆಗಳು ಸಾಮಾನ್ಯವಾಗಿ ಎಕ್ಸಾಮ್ ನಲ್ಲಿ ಬರುತ್ತೆ. ಸೊ ಬಿಳಿ ರಕ್ತ ಕಣಗಳು ಅಂತ ಬಂದ್ರೆ, ಬಿಳಿ ರಕ್ತ ಕಣಗಳಲ್ಲಿ ಎಷ್ಟು ವಿಧಗಳಿವೆ? ಸಾಮಾನ್ಯವಾಗಿ ಬಿಳಿ ರಕ್ತ ಕಣಗಳಲ್ಲಿ 5 ವಿಭಾಗಗಳಿದೆ. ಸೊ ಮೊದಲ 3 ಗ್ರಾನುಲೋಸೈಟ್ಗಳು ಅಂತೇಳಿ ಕರೀತೇವೆ. ಸೊ ಇಲ್ಲಿ ಏನಿದೆ ಅಲ್ವಾ, 1, 2 ಮತ್ತು 3, ಈ 3 ನಾವು ಬೇಸಿಕಲಿ ಗ್ರಾನುಲೋಸೈಟ್ಗಳು ಅಂತೇಳಿ ಕರೀತೇವೆ. ಗ್ರಾನುಲೋಸೈಟ್ಸ್. ಸೊ ಇಲ್ಲಿರುವಂತ ಲಿಂಫೋಸೈಟ್, ಸೊ ಫಸ್ಟ್ ಒನ್, ಸೆಕೆಂಡ್ ಒನ್. ಸೊ ಈ ಎರಡನ್ನ ನಾವು ಎ ಗ್ರಾನುಲೋಸೈಟ್ಗಳು ಅಂತೇಳಿ ಕರೀತೇವೆ. ಎ ಗ್ರಾನುಲೋಸೈಟ್. ಸೊ ಯಾಕೆ ಇದನ್ನ ಗ್ರಾನ್ಯೂಲ್ಸ್? ಸೊ ಗ್ರಾನ್ಯೂಲ್ಸ್ ಅಂತ ಹೇಳಿದ್ರೆ ನಿಮಗೆ ಚಿಕ್ಕದಾಗಿ, ಸೊ ರಾಗಿಯ ರೀತಿ ಇರುವಂತ ಚಿಕ್ಕ ಚಿಕ್ಕ ಡಾಟ್ಸ್, ಸೊ ಚಿಕ್ಕ ಚಿಕ್ಕ ಡಾಟ್ಸ್ ಅನ್ನ ನೀವು ನ್ಯೂಟ್ರೋಫಿಲ್ಸ್, ಈಸಿನೋಫಿಲ್ ಮತ್ತು ಬೇಸಿನೋಫಿಲ್ಸ್ ಸೆಲ್ಗಳ ಒಳಗೆ ನೋಡೋದಕ್ಕೆ ಸಿಕ್ಕತ್ತೆ. ಸೊ ಹಾಗಾಗಿ ಇವುಗಳನ್ನ ನಾವು ಗ್ರಾನುಲೋಸೈಟ್ಗಳು ಅಂತ ಹೇಳಿ ಸಾಮಾನ್ಯವಾಗಿ ಕರಿತೇವೆ.
ಸೊ ಈ ಗ್ರಾನುಲೋಸೈಟ್ ನಲ್ಲಿರುವಂತ ಚಿಕ್ಕ ಚಿಕ್ಕ ಈ ರಾಗಿಯ ರೀತಿ ಇರುವಂತ ಅಂಶ ಏನಿದೆಯೋ, ಚಿಕ್ಕ ಚಿಕ್ಕ ರವೆಯ ರೀತಿಯಲ್ಲಿರುವಂತ ಅಂಶ ಏನಿದೆಯೋ, ಇವುಗಳು ನಮ್ಮ ದೇಹದಲ್ಲಿ ಯಾವ್ದಾದ್ರು ಬ್ಯಾಕ್ಟೀರಿಯಲ್ ಅಟ್ಯಾಕ್ ಆಗಿದ್ರೆ, ವೈರಲ್ ಅಟ್ಯಾಕ್ ಆಗಿದ್ರೆ ಅವುಗಳ ಮೇಲೆ ಹೋಗಿ ರಿಲೀಸ್ ಆಗುತ್ತೆ. ಸೊ ಅವುಗಳ ಮೇಲೆ ರಿಲೀಸ್ ಆದಾಗ ಅವುಗಳನ್ನ ಸಾಯಿಸುವ ಕೆಲಸವನ್ನ ಮಾಡುತ್ತೆ. ಸೊ ಹಾಗಾಗಿ ಈ ಗ್ರಾನುಲೋಸೈಟ್ಗಳು ಬಹಳ ಮುಖ್ಯ ಅಲ್ವಾ. ಸೊ ಅದಾದ್ಮೇಲೆ ಲಿಂಫೋಸೈಟ್ ಮತ್ತು ಮೋನೋಸೈಟ್, ಇವೆರಡರಲ್ಲೂ ಕೂಡ ಆ ರೀತಿಯ ಚಿಕ್ಕ ಚಿಕ್ಕ ಕಣಗಳು, ರಾಗಿಯ ರೀತಿ ಅಥವಾ ರವೆಯ ರೀತಿ ಇರುವಂತ ಚಿಕ್ಕ ಚಿಕ್ಕ ಕಣಗಳು ನೋಡೋದಕ್ಕೆ ಸಿಗದೇ ಇರೋದ್ರಿಂದ ಸಾಮಾನ್ಯವಾಗಿ ಇದನ್ನ ಎ ಗ್ರಾನುಲೋಸೈಟ್ಗಳು ಅಂತ ಹೇಳಿ ಕರೀತೀವಿ ಅಲ್ವಾ. ಸೊ ಹಾಗಾಗಿ ಚಿಕ್ಕ ಚಿಕ್ಕ ಕಣಗಳು, ಸೊ ಗ್ರಾನುಲೋಸೈಟ್ಸ್ ಅಂತ ಹೇಳಿದ್ರೆ ಕಣಗಳು ಅಂತ ಹೇಳಿ, ಸಾಮಾನ್ಯವಾಗಿ ಚಿಕ್ಕ ಚಿಕ್ಕ ಕಣಗಳು, ಅದನ್ನ ಗ್ರಾನ್ಯೂಲ್ಸ್ಗಳು ಅಂತ ಕರೀತೀವಿ. ಸೊ ಹಾಗಾಗಿ ಮೇನ್, ಸೊ ಮುಖ್ಯವಾಗಿ ನಾವು WBC ಯನ್ನ 5 ಭಾಗವಾಗಿ ನೋಡ್ಬೋದು. ಸೊ ಒಂದನ್ನ ನ್ಯೂಟ್ರೋಫಿಲ್ಗಳು, ಈಸಿನೋಫಿಲ್ಗಳು, ಬೇಸೋಫಿಲ್, ಲಿಂಫೋಸೈಟ್ ಮತ್ತು ಮೋನೋಸೈಟ್ ಅಂತ ಹೇಳಿ ಸಾಮಾನ್ಯವಾಗಿ ಕರೀತೀವಿ. ಸೊ ವೆರಿ ಬೇಸಿಕ್ ಇನ್ಫಾರ್ಮೇಶನ್ ಏನಾದ್ರು ಎಕ್ಸಾಮ್ ನಲ್ಲಿ ಕೇಳಿದ್ರೆ, ಸೊ ಬಿಳಿ ರಕ್ತ ಕಣಗಳ ಕೆಲಸ ಏನು, ಸಾಮಾನ್ಯವಾಗಿ ವೆರಿ ಬೇಸಿಕ್ ಕ್ವೆಶನ್. ಸೊ ಹೆಚ್ಚಿನ ಅಂಶ ಇವಾಗ ಆ ರೀತಿಯ ಕ್ವೆಶನ್ಗಳು ಬರೋದು ಕಡಿಮೆ ಇದೆ. ಸೊ ತುಂಬಾ ಡೀಪ್ ಆಗಿ ಹೋಗ್ತಾರೆ. ಸಾಮಾನ್ಯವಾಗಿ ಏನಾದ್ರು ಕೇಳಿದರೆ, ಸೊ ಬಿಳಿ ರಕ್ತ ಕಣಗಳ ಕೆಲಸ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚುಗೊಳಿಸೋದು. ಅಂದ್ರೆ ಹೊರಗಿನಿಂದ ಬರುವಂತ ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ಗಳಿರ್ಬೋದು, ಫಂಗಸ್ಗಳಿರ್ಬೋದು, ಇವುಗಳನ್ನ ಹೋಗಿ ಅಟ್ಯಾಕ್ ಮಾಡಿ ಸಾಯಿಸುವ ಮುಖಾಂತರ ನಮ್ಮ ದೇಹದಲ್ಲಿ ರೋಗಗಳು ಉಲ್ಬಣ ಆಗದ ರೀತಿಯಲ್ಲಿ, ಸೊ ರೋಗಗಳು ಹೆಚ್ಚಾಗದ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡೋದು, ನಮ್ಮ ದೇಹವನ್ನ ಕಾಪಾಡೋ ಕೆಲಸವನ್ನ WBC ಮಾಡತ್ತೆ, ಅಂದ್ರೆ ಬಿಳಿ ರಕ್ತ ಕಣಗಳು ನಡೆಸುತ್ತೆ. ಸೊ ಇದು ಅತ್ಯಂತ ಮುಖ್ಯವಾಗಿರುವಂತ ಕೆಲಸ ಬಿಳಿ ರಕ್ತ ಕಣಗಳದು. ಹಾಗೇನೆ ಸೊ ನೀವು ನೆಕ್ಸ್ಟ್, ಸೊ ಪ್ಲಾಸ್ಮಾ, ಸೊ ಪ್ಲಾಸ್ಮಾಗೆ ಬಂತು ಅಂತ ಹೇಳಿದ್ರೆ, ಸೊ ಸಾಮಾನ್ಯವಾಗಿ ಪ್ಲಾಸ್ಮಾ ಅಂದ್ರೆ ನಿಮ್ಮ ಬ್ಲಡ್ಡಿನಲ್ಲಿ, ಬ್ಲಡ್ ಅನ್ನ ನೀವು ಫಿಲ್ಟರ್ ಮಾಡಿ ತೆಗೆದ್ರೆ ಅಥವಾ ನೀವು ರಕ್ತವನ್ನ ದಾನ ಮಾಡೋದಕ್ಕೆ ಅಂತ ಹೋದ್ರೆ, ಸಾಮಾನ್ಯವಾಗಿ ರಕ್ತವನ್ನ ತೆಗೆದುಕೊಂಡು ಸೊ ಈ ಪ್ಲಾಸ್ಮಾವನ್ನ ಸಪರೇಟ್ ಮಾಡ್ತಾರೆ ಮತ್ತು RBC ಯನ್ನ WBC ಯನ್ನ ಸಪರೇಟ್ ಮಾಡ್ತಾರೆ. ಸೊ ಆವಾಗ ಸಪರೇಟ್ ಪಾಕೆಟ್ಸ್ ನಲ್ಲಿ ನೋಡೋದಕ್ಕೆ ನಿಮಗೆ ಈ ರೀತಿ ಯೆಲ್ಲೋ ಕಲರ್ ಲಿಕ್ವಿಡ್ ಕಾಣುತ್ತೆ. ಸೊ ಈ ಯೆಲ್ಲೋ ಕಲರ್ ಲಿಕ್ವಿಡ್ ಅನ್ನ ಸಾಮಾನ್ಯವಾಗಿ ಪ್ಲಾಸ್ಮಾ ಅಂತ ಹೇಳಿ ಕರೀತೀವಿ. ಸೊ ಹಾಗಾಗಿ ಇನ್ಸ್ಟೆಡ್ ಆಫ್ ಗಿವಿಂಗ್ ಹೋಲ್ ಬ್ಲಡ್, ಸೊ ಯಾರಿಗಾದ್ರೂ ಸಂಪೂರ್ಣ ರಕ್ತ ಕೊಡುವ ಬದಲಾಗಿ ವೀಕ್ನೆಸ್ ಯಾರಾದ್ರೂ ಇದ್ದಂತವರಿಗೆ, ರೋಗ ನಿರೋಧಕ ಶಕ್ತಿ ಸಾಮಾನ್ಯವಾಗಿ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ಜಾಸ್ತಿ ಇದ್ರೆ, ಸೊ ಅಂತವರಿಗೆ ಇನ್ಸ್ಟೆಡ್ ಆಫ್ ಗಿವಿಂಗ್ ದ ಹೋಲ್ ಬ್ಲಡ್, ಸಂಪೂರ್ಣ ರಕ್ತವನ್ನ ಕೊಡುವ ಬದಲಾಗಿ ಸೊ ವೀಕ್ನೆಸ್ ಇದ್ದವರಿಗೆ ಸಾಮಾನ್ಯವಾಗಿ ಪ್ಲಾಸ್ಮಾವನ್ನ ಕೊಟ್ರೆ ಸಾಕಾಗುತ್ತೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಪ್ಲಾಸ್ಮಾ ನಿಮಗೆ ಯಾವುದರಿಂದ ಮಾಡಲ್ಪಟ್ಟಿರುತ್ತೆ? ಸಾಮಾನ್ಯವಾಗಿ ಪ್ಲಾಸ್ಮಾ ಇಸ್ ಮೇಡ್ ಅಪ್ ಆಫ್ ವಾಟರ್, ನೀರಿನ ಅಂಶದಿಂದ ಮಾಡಲ್ಪಟ್ಟಿರುತ್ತೆ. ದೆನ್ ಪ್ರೋಟೀನ್, ಸಾಲ್ಟ್ ಲವಣಾಂಶಗಳು, ಲಿಪಿಡ್ಸ್, ನ್ಯೂಟ್ರಿಯೆಂಟ್ಸ್ ಅಂಡ್ ಎನ್ಸೈಮ್ಸ್ ಕಿಣ್ವಗಳಿಂದ ಮಾಡಲ್ಪಟ್ಟಿರುತ್ತೆ. ಸೊ ಹಾಗಾಗಿ ನಮ್ಮ ದೇಹ, ನಮ್ಮ ಜೀವಕೋಶಗಳು ಸಾಮಾನ್ಯವಾಗಿ ಕೆಲಸ ಮಾಡೋದಕ್ಕೆ ನಮಗೆ ಪ್ರೋಟೀನ್ ಬೇಕು. ಸೊ ಪ್ರೋಟೀನ್ ಅವಶ್ಯಕತೆ ಏನಿದೆ, ನಮ್ಮ ಜೀವಕೋಶಗಳು ಸೊ ಒಳಗಡೆ ನಡೆಯುವಂತ ವೇರ್ ಅಂಡ್ ಟೇರ್, ಸೊ ನಡೆಯುವಂತ ಕೆಲಸಗಳು, ಜೀವಕೋಶದಲ್ಲಿರುವಂತ ಸೊ ಕೋಶದ ಗೋಡೆ ಏನಿದೆಯೋ, ಸೊ ಅವುಗಳು ಏನಾದ್ರೂ ರಿಪೇರಿ ಆಗ್ಬೇಕು ಅಂದ್ರೆ ಸಾಮಾನ್ಯವಾಗಿ ಸೊ ಪ್ರೋಟೀನ್ ನ ಸಹಾಯ ಬೇಕು. ಸೊ ಲವಣಾಂಶಗಳ ಸಹಾಯ ಬೇಕು. ಸೊ ಲಿಪಿಡ್ ಈಸ್ ನಥಿಂಗ್ ಬಟ್ ಫ್ಯಾಟ್. ಸೊ ಇದನ್ನ ಸಾಮಾನ್ಯವಾಗಿ ಫ್ಯಾಟ್ ಅಂತ ಕೂಡ ಕರೀತಾರೆ ಅಥವಾ ಲಿಪಿಡ್ ಅಂತ ಕೂಡ ಕರೀತಾರೆ. ಅಥವಾ ನ್ಯೂಟ್ರಿಯೆಂಟ್ಸ್ ಗಳು ಕೂಡ ಬೇಕು, ಎನ್ಸೈಮ್ಸ್ ಬೇಕು. ಸೊ ಹಾಗಾಗಿ ಸಾಮಾನ್ಯವಾಗಿ ಯಾರಿಗೆ ವೀಕ್ನೆಸ್ ಇರುತ್ತೋ ಅಂತವರಿಗೆ ಸೊ ಸಂಪೂರ್ಣ ರಕ್ತದ ಅವಶ್ಯಕತೆಗಿಂತನೂ ಹೆಚ್ಚಾಗಿ ನಿಮಗೆ ಸೊ ಪ್ಲಾಸ್ಮಾದ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಸೊ ಎಕ್ಸಾಮ್ ನಲ್ಲಿ ಇದನ್ನ ಕೇಳ್ಬೋದಿರುತ್ತೆ. ಸೊ ನೆನ್ಪಿಟ್ಕೊಂಡಿರಿ, ಪ್ಲಾಸ್ಮಾದ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಸೊ ಈ ವಿಷಯವನ್ನ ತಿಳ್ಕೊಂಡು ಸೊ ಮುಂದಕ್ಕೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಬ್ಲಡ್ ಅಂತ ಬಂದ್ರೆ, ಸೊ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಬ್ಲಡ್ ನಲ್ಲಿ ಸೊ ಇರುವಂತ ಅತ್ಯಂತ ಮುಖ್ಯವಾಗಿರುವಂತ ಭಾಗ ಅಂತ ಹೇಳಿದ್ರೆ ಸೊ ದಟ್ ಈಸ್ ಬ್ಲಡ್ ಗ್ರೂಪ್. ಸೊ ಬ್ಲಡ್ ಗ್ರೂಪ್ ಅನ್ನ ನಾವು ಯಾವ ರೀತಿ ಈಸಿಯಾಗಿ ಅರ್ಥ ಮಾಡ್ಕೋಬಹುದು? ಮುಖ್ಯವಾಗಿ ನಮ್ಮ ಹತ್ರ ಇರುವಂತ ಬ್ಲಡ್ ಗ್ರೂಪ್ಗಳು ಯಾವ್ದಾವ್ದಿದೆ? ಒಂದು ಎ ಇದೆ, ಸೊ ದೆನ್ ವಿ ಹ್ಯಾವ್ ಬಿ, ಎ ಬಿ ಮತ್ತು ಓ. ಸೊ ಈ 4 ರಕ್ತದ ಗುಂಪುಗಳು ಸಾಮಾನ್ಯವಾಗಿ ನಮ್ಮಲ್ಲಿರುತ್ತೆ ಅಲ್ವಾ. ಸೊ ಎ ಬಿ ಅಂಡ್ ಓ.
ಸೊ ಇಲ್ಲಿ ಆಂಟಿಜನ್. ಸೊ ಆಂಟಿಜನ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ಆಂಟಿಜನ್, ಸೊ ದಟ್ ಈಸ್ ಅ ಪ್ರೋಟೀನ್. ಸೊ ನನ್ನ ರಕ್ತದಲ್ಲಿರುವಂತ ಪ್ರೋಟೀನ್, ಸೊ ಅದು ಏನ್ ಹೇಳುತ್ತೆ, ನನ್ನ ರಕ್ತ ಯಾವ ಗುಂಪಿಗೆ ಸೇರಿದೆ ಅಂತ ಹೇಳುತ್ತೆ. ಸೊ ಅದನ್ನ ರೆಕಗ್ನೈಸ್ ಮಾಡುವಂತದ್ದು ಇಟ್ ಈಸ್ ನಥಿಂಗ್ ಬಟ್ ಪ್ರೋಟೀನ್. ಸೊ ಎ ರಕ್ತದ ಗುಂಪಿರುವ ವ್ಯಕ್ತಿಯಲ್ಲಿ ಸೊ ಯಾವ ಪ್ರೋಟೀನ್, ಆಂಟಿಜನ್ ಅಥವಾ ಪ್ರೋಟೀನ್ ಅಂತ ಕರೀತೇವೆ, ಯಾವ ಆಂಟಿಜನ್ ಇರುತ್ತೆ ಅಂದ್ರೆ ಸೊ ಇಟ್ ಈಸ್ ಎ. ಸೊ ಎ ಅಂತ ನಾವೇನ್ ಹೇಳ್ತಾ ಇದ್ದೇವೆ, ಸೊ ದಿಸ್ ಈಸ್ ಲೈಕ್ ಅನ್ ಐಡೆಂಟಿಟಿ ಕಾರ್ಡ್. ಸೊ ನನ್ನದು ಎ ಬ್ಲಡ್ ಗ್ರೂಪ್ ಅನ್ನುವಂತ ತೋರಿಸುವಂತ ಆಂಟಿಜನ್ಗಳು ಅಥವಾ ಪ್ರೋಟೀನ್ಗಳು ಸೊ ನನ್ನ ದೇಹದ ಕೆಂಪು ರಕ್ತ ಕಣದ ಮೇಲ್ಭಾಗದಲ್ಲಿ ನೋಡೋದಕ್ಕೆ ಸಿಗತ್ತೆ. ಸೊ ಹಾಗಾಗಿ ಈ ರೀತಿ ಇರುವಂತ ಗುಂಪನ್ನ, ಎ ಆಂಟಿಜನ್ ಇರುವಂತ ರಕ್ತದ ಗುಂಪನ್ನ ಸಾಮಾನ್ಯವಾಗಿ ಎ ಬ್ಲಡ್ ಗ್ರೂಪ್ ಅಂತ ಹೇಳಿ ಕರೀತೀವಿ. ಸೊ ಈ ಎ ಬ್ಲಡ್ ಗ್ರೂಪ್ ಇದ್ದಂತ ವ್ಯಕ್ತಿಯಲ್ಲಿ ಸೊ ಯಾವ ರಕ್ತದ ಗುಂಪಿನ ವಿರುದ್ಧ ಹೋರಾಡುವಂತ ಆಂಟಿಬಾಡೀಸ್, ರೋಗ ನಿರೋಧಕ ಶಕ್ತಿಗಳು ಇರುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬಿ ರಕ್ತದ ಗುಂಪಿನ ವಿರುದ್ಧ ಹೋರಾಡುವಂತ ಸೊ ಆಂಟಿಬಾಡೀಸ್ಗಳು ಪ್ಲಾಸ್ಮಾದಲ್ಲಿ ಸಾಮಾನ್ಯವಾಗಿ ಇರುತ್ತೆ. ಅಂದ್ರೆ ನೀವು ಎ ರಕ್ತ ಕಣ ಇರುವಂತ ವ್ಯಕ್ತಿಗೆ ಬಿ ರಕ್ತದ ಗುಂಪನ್ನ ಯಾಕೆ ಕೊಟ್ರೆ ಅದು ತಗೊಳ್ಳೋದಿಲ್ಲ ಅಂತ ಹೇಳಿದ್ರೆ, ಸೊ ದೀಸ್ ಆಂಟಿಜೆನ್ಸ್, ಸೊ ಇದರಲ್ಲಿರುವಂತ ಪ್ರೋಟೀನ್, ಎ ರಕ್ತದ ಗುಂಪಿನಲ್ಲಿರುವ ಪ್ರೋಟೀನ್ ಬಿ ರಕ್ತದ ಗುಂಪಿನಲ್ಲಿರುವ ಪ್ರೋಟೀನ್ ನ ಜೊತೆಗೆ ಸೇರೋದಿಲ್ಲ. ಸೊ ಒಂದಕ್ಕೊಂದು ದೇ ವಿಲ್ ಫೈಟ್ ಈಚ್ ಅದರ್. ಸೊ ಒಂದಕ್ಕೊಂದು ಆಪೋಸಿಟ್ ಇರೋದ್ರಿಂದ ಸಾಮಾನ್ಯವಾಗಿ ಎ ರಕ್ತದ ಗುಂಪಿದ್ದವನಿಗೆ ಬಿ ರಕ್ತದ ಗುಂಪನ್ನ ಕೊಡೋದಕ್ಕೆ ಬರೋದಿಲ್ಲ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಬಿ ರಕ್ತದ ಗುಂಪಿನ ಬಗ್ಗೆ ಮಾತಾಡೋಣ. ಸೊ ಹಾಗಾಗಿ ಸೊ ಡೋನರ್ಸ್, ಸೊ ಇದರ ಬಗ್ಗೆ ಕೊನೆಗೆ ಬರೋಣ. ಬಿ ರಕ್ತದ ಗುಂಪಿದೆ. ಸೊ ಎ ರಕ್ತದ ಗುಂಪಿನಲ್ಲಿರುವ ಹಾಗೆ ಬಿ ರಕ್ತದ ಗುಂಪಿನ ವ್ಯಕ್ತಿಯಲ್ಲೂ ಕೂಡ ಏನ್ ಕಾಣಿಸುತ್ತೆ, ಸಾಮಾನ್ಯ ಅವನ ರಕ್ತದ ಸೊ ಕೆಂಪು ರಕ್ತ ಕಣಗಳ ಮೇಲೆ ಪ್ರೋಟೀನ್ ಇರುತ್ತೆ, ಬಿ ಪ್ರೋಟೀನ್ ಇರುತ್ತೆ ಅಥವಾ ಬಿ ಆಂಟಿಜನ್ ಇರುತ್ತೆ. ಸೊ ಅದನ್ನ ಬಿ ರಕ್ತದ ಗುಂಪಿನ ಐಡೆಂಟಿಟಿ ಕಾರ್ಡ್ ಅಂತೇಳಿ ಕೂಡ ಕರಿಬಹುದು. ಸೊ ಅದು ಗುರುತಿಸೋದಕ್ಕೆ, ನಾವು ರಕ್ತದ ಗುಂಪನ್ನ ಗುರುತಿಸೋದಕ್ಕೆ ಇರುವಂತ ಆಂಟಿಜನ್, ಅದನ್ನ ಬಿ ಅಂತ ಕರೀತೇವೆ, ಆಂಟಿಜನ್ ಬಿ. ಸೊ ಇದು ಯಾವ ರಕ್ತದ ಗುಂಪಿನ ವಿರುದ್ಧ ಹೋರಾಡುತ್ತೆ ಅಂದ್ರೆ ಎ ರಕ್ತದ ಗುಂಪಿನ ವಿರುದ್ಧ ಸಾಮಾನ್ಯವಾಗಿ ಹೋರಾಡುತ್ತೆ. ಅಂದ್ರೆ ಬಿ ರಕ್ತದ ಗುಂಪಿರುವ ವ್ಯಕ್ತಿಗೆ ಸೊ ಬಿ ರಕ್ತ ಕಣದಲ್ಲಿರುವಂತಹ ಆಂಟಿಜನ್ ಏನಿದೆಯೋ ಇದು ಸೊ ಎ ರಕ್ತದ ಗುಂಪಿನಲ್ಲಿರುವ ವ್ಯಕ್ತಿಯ ಆಂಟಿಜನ್ ನ ವಿರುದ್ಧವಾಗಿ ಹೋರಾಡತ್ತೆ, ಆಂಟಿಬಾಡಿಗಳ ವಿರುದ್ಧವಾಗಿ ಹೋರಾಡತ್ತೆ. ಸೊ ಹಾಗಾಗಿ ಏನ್ ಮಾಡೋದಿಲ್ಲ, ಬಿ ರಕ್ತದ ಗುಂಪಿನಲ್ಲಿರುವ ಆಂಟಿಬಾಡಿ ಎ ರಕ್ತದ ಗುಂಪಿನ ವ್ಯಕ್ತಿಯಲ್ಲಿರುವ ಆಂಟಿಜನ್ ನ ಜೊತೆನಲ್ಲಿ ಸೇರೋದಿಲ್ಲ. ಸೊ ಹಾಗಾಗಿ ಎ ರಕ್ತದ ಗುಂಪಿರೋವನಿಗೆ ಓ ರಕ್ತದ ಗುಂಪನ್ನ ಕೊಡೋದಕ್ಕೆ ಬರೋದಿಲ್ಲ. ಸೊ ಎ ಬಿ ರಕ್ತದ ಗುಂಪನ್ನ ನಾವು ತಗೊಂಡ್ರೆ ಸೊ ಇದರಲ್ಲಿ ಸಾಮಾನ್ಯವಾಗಿ ಆಂಟಿಜನ್ ಎ ಕೂಡ ಇರುತ್ತೆ, ಆಂಟಿಜನ್ ಬಿ ಕೂಡ ಇರುತ್ತೆ. ಸೊ ಎರಡೂ ಇರುತ್ತೆ. ಜೊತೆಗೆ ಸೊ ಯಾವುದೇ ಆಂಟಿಬಾಡಿಗಳು ಇರೋದಿಲ್ಲ. ಅಂದ್ರೆ ಈ ವ್ಯಕ್ತಿಗೆ ಎ ಬ್ಲಡ್ ಗ್ರೂಪ್ ಅನ್ನ ಕೊಟ್ರೆ ಸೊ ಆಂಟಿಬಾಡೀಸ್, ಎ ಆಂಟಿಬಾಡಿ ಕೂಡ ಇಲ್ಲ, ಬಿ ಆಂಟಿಬಾಡಿ ಕೂಡ ಇಲ್ಲ. ಸೊ ಬಿ ಆಂಟಿಬಾಡಿ ಇಲ್ಲದೆ ಇರೋದ್ರಿಂದ ನೀವೇನ್ ಮಾಡ್ಬೋದು, ಈ ವ್ಯಕ್ತಿಗೆ ಸೊ ಎ ಬ್ಲಡ್ ಗ್ರೂಪ್ ಅನ್ನ ಕೂಡ ಕೊಟ್ಟರು ಸೊ ಯಾವುದೇ ಹೆಪ್ಪುಗಟ್ಟುವಿಕೆ ಆಗೋದಿಲ್ಲ. ಬಿ ಬ್ಲಡ್ ಗ್ರೂಪ್ ಅನ್ನ ಕೊಟ್ಟರು ಸಹ ಯಾವುದೇ ರೀತಿಯಾದ ರಕ್ತದ ಹೆಪ್ಪುಗಟ್ಟುವಿಕೆ ಆಗೋದಿಲ್ಲ. ಜೊತೆಗೆ ಎ ಬಿ ಬ್ಲಡ್ ಗ್ರೂಪ್ ಅನ್ನ ಕೊಟ್ಟರು ಸಹ ಯಾವುದೇ ಆಂಟಿಬಾಡೀಸ್ ಇಲ್ಲದೆ ಇರುವ ಕಾರಣ, ಆಂಟಿಬಾಡೀಸ್ ನ ಕೆಲಸ ಏನು, ಸೊ ಅದರ ವಿರುದ್ಧ ಇರುವಂತ ರಕ್ತದ ಗುಂಪಿನ ಜೊತೆ ಹೋರಾಡುವಂತ ಕೆಲಸ. ಸೊ ಇಲ್ಲಿ ಆಂಟಿಬಾಡೀಸ್ ಸೊ ಇಲ್ಲದೆ ಇರೋದ್ರಿಂದ ಸೊ ನೀವು ಸಾಮಾನ್ಯವಾಗಿ ಎ ಬಿ ಮತ್ತು ಎ ಬಿ ಇವಿಷ್ಟನ್ನು ಕೂಡ ಈ ವ್ಯಕ್ತಿಗೆ ನೀವು ಕೊಟ್ಟಿದ್ದೇ ಆದಲ್ಲಿ ಯಾವುದೇ ರೀತಿಯಾದಂತ ತೊಂದರೆ ಆಗೋದಿಲ್ಲ. ಸೊ ಲಾಸ್ಟ್ ನಲ್ಲಿ ಓ ಬ್ಲಡ್ ಗ್ರೂಪ್ ಇದೆ. ಸೊ ಓ ಬ್ಲಡ್ ಗ್ರೂಪ್ ನಲ್ಲಿ ಎ ಬಿ ಯಲ್ಲಿ ಇದನ್ನ ನೆನ್ಪಿಟ್ಕೊಳ್ಳಿ, ಆಂಟಿಬಾಡೀಸ್ ಇಲ್ಲ, ಯಾವುದೇ ರೋಗ ನಿರೋಧಕ ಶಕ್ತಿ ಇಲ್ಲ. ಸೊ ಹಾಗಾಗಿ ಯಾವುದೇ ಎ ಬಿ ಮತ್ತು ಎ ಬಿ ರಕ್ತದ ಗುಂಪಿನ ವಿರುದ್ಧ ಹೋರಾಡೋದಿಲ್ಲ. ವೆರಾಸ್ ಓ ಬ್ಲಡ್ ಗ್ರೂಪ್ ನ ನೀವು ತಗೊಂಡ್ರೆ ಓ ಬ್ಲಡ್ ಗ್ರೂಪ್ಗೆ ಒಂದು ಐಡೆಂಟಿಟಿ ಕಾರ್ಡ್ ಕೂಡ ಇಲ್ಲ. ಸೊ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಐಡೆಂಟಿಟಿ ಕಾರ್ಡ್ ಇಟ್ ಸೆಲ್ಫ್. ಸೊ ಅದು ಯಾರ ಕಡೆಗೆ ಸೇರುತ್ತೆ, ಎಗೆ ಸೇರುತ್ತೋ, ಬಿಗೆ ಸೇರುತ್ತೋ, ಎ ಬಿಗೆ ಸೇರುತ್ತೋ, ಓಗೆ ಸೇರುತ್ತೋ ಅನ್ನುವಂತ ರೆಕಗ್ನಿಷನ್ ಮಾಡುವಂತ ಪ್ರೋಟೀನ್ಗಳೇ ಇಲ್ಲ. ಸೊ ಪ್ರೋಟೀನ್ಗಳೇ ಇಲ್ಲದೆ ಇರುವ ಕಾರಣ ಸಾಮಾನ್ಯವಾಗಿ ಏನ್ ಮಾಡತ್ತೆ, ಈ ಬ್ಲಡ್ ಗ್ರೂಪ್
ಸೊ ಇಲ್ಲಿರುವ ಯಾವುದೇ ರಕ್ತದ ಗುಂಪಿನ ಜೊತೆ ಸಾಮಾನ್ಯವಾಗಿ ಹೋಗಿ ಸೇರ್ಕೊಳ್ಳುತ್ತೆ. ಸೊ ಪ್ರೋಟೀನೇ ಇಲ್ಲದೆ ಇರೋದ್ರಿಂದ ಬರೀ ಆಂಟಿಬಾಡಿಗಳು ಏನು ಮಾಡೋದಕ್ಕೆ ಬರೋದಿಲ್ಲ. ಸೊ ಆಂಟಿಬಾಡಿಗಳು ಯಾವುದರ ವಿರುದ್ಧ ಹೋರಾಡುತ್ತೆ? ಎ ಬ್ಲಡ್ ಗ್ರೂಪಿನ ಆಂಟಿಜನ್ ಮತ್ತು ಬಿ ಬ್ಲಡ್ ಗ್ರೂಪಿನ ಆಂಟಿಜನ್ ಇದ್ರೆ ಅವುಗಳ ವಿರುದ್ಧ ಆಂಟಿಬಾಡಿ ಎ ಮತ್ತು ಆಂಟಿಬಾಡಿ ಬಿ ಸಾಮಾನ್ಯವಾಗಿ ಹೋರಾಟವನ್ನ ಮಾಡುತ್ತೆ. ಸೊ ರಕ್ತ ಹೆಪ್ಪುಗಟ್ಟುತ್ತೆ. ಸೊ ಇಲ್ಲಿ ಆಂಟಿಜನ್ನೇ ಇಲ್ಲದೆ ಇರೋದ್ರಿಂದ ಸೊ ಏನ್ ಮಾಡೋದಕ್ಕೆ ಬರೋದಿಲ್ಲ, ಆಂಟಿಬಾಡೀಸ್ಗಳು ಯಾವುದೇ ವಿರುದ್ಧ, ಸೊ ಯಾವುದೇ ರಕ್ತದ ವಿರುದ್ಧ ಅಥವಾ ಓ ಬ್ಲಡ್ ಗ್ರೂಪಿನ ರಕ್ತದ ವಿರುದ್ಧ ಹೋರಾಟವನ್ನ ನಡೆಸೋದಿಲ್ಲ, ರೋಗ ನಿರೋಧಕ ಶಕ್ತಿ. ಸೊ ಹಾಗಾಗಿ ಓ ಬ್ಲಡ್ ಗ್ರೂಪ್ ಅನ್ನ ಸಾಮಾನ್ಯವಾಗಿ ಯಾರ್ಯಾರಿಗೆ ಕೊಡ್ಬೋದು? ಎ ಕೂಡ ಕೊಡ್ಬೋದು, ಆಂಟಿಜನ್ ಇಲ್ಲದೆ ಇರೋದ್ರಿಂದ. ಸೊ ಇಲ್ಲಿ ಆಂಟಿಬಾಡಿ ಇಲ್ಲದೆ ಇರೋದ್ರಿಂದ ಓನ ಬಿಗೆ ಕೂಡ ಕೊಡ್ಬೋದು, ಕೊನೆಗೆ ಎ ಅನ್ನ ಎ ಬಿ ಅವರಿಗೆ ಕೂಡ ಕೊಡ್ಬೋದು. ಸೊ ಯಾವುದೇ ಆಂಟಿಜನ್ ಇರೋದಿಲ್ಲ. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರೋದು ಒಂದು ಅಂಶ, ಎ ಬಿ ಬ್ಲಡ್ ಗ್ರೂಪ್ ನಲ್ಲಿ ಆಂಟಿಬಾಡೀಸ್, ರೋಗ ನಿರೋಧಕ ಶಕ್ತಿ ಇರೋದಿಲ್ಲ. ಓ ಬ್ಲಡ್ ಗ್ರೂಪ್ ನಲ್ಲಿ ಆಂಟಿಜನ್ ಇರೋದಿಲ್ಲ, ಬಟ್ ಆಂಟಿಬಾಡೀಸ್ ಇರುತ್ತೆ. ಈ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲ ಎಕ್ಸಾಮ್ಗಳಲ್ಲೂ ಕೇಳ್ತಾರೆ. ಈ ಪೋರ್ಷನ್ ಏನಿದೆಯೋ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕ್ಲಾಸ್ನಲ್ಲಿ ಇದನ್ನ ಇನ್ನೂ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಓ ಅನ್ನ ನಾವು ಸಾಮಾನ್ಯವಾಗಿ ಎಲ್ಲ ರಕ್ತದ ಗುಂಪಿನವರಿಗೂ ಕೂಡ ಈಸಿಯಾಗಿ ಕೊಡಬಹುದಾಗಿರುತ್ತೆ. ಹಾಗಾಗಿ ಸೊ ಓ ಬ್ಲಡ್ ಗ್ರೂಪ್ ಅನ್ನ ನಾವು ಏನಂತ ಕರಿತೇವೆ? ಯೂನಿವರ್ಸಲ್ ಡೋನರ್ಗಳು ಅಂತ ಕರಿತೀವಿ. ಯೂನಿವರ್ಸಲ್ ಡೋನರ್ಗಳು ಅಂತೇಳಿ ಓ ರಕ್ತದ ಗುಂಪನ್ನ ಕರಿತೀವಿ. ಜೊತೆಗೆ ಎ ಬಿ ರಕ್ತದ ಗುಂಪನ್ನ ಏನಂತ ಕರಿತೇವೆ? ಯೂನಿವರ್ಸಲ್ ರೆಸಿಪಿಯಂಟ್ ಅಂತೇಳಿ ಕರಿತೀವಿ ಅಲ್ವಾ? ಸೊ ಹಾಗಾಗಿ ಎ ಬ್ಲಡ್ ಗ್ರೂಪ್ ಅನ್ನ ನೀವು ಯಾವ ಬ್ಲಡ್ ಗ್ರೂಪ್ ಅನ್ನ ಕೂಡ ಜೊತೆಗೆ ಕೂಡ ಮಿಕ್ಸ್ ಮಾಡಬಹುದು. ದಟ್ ಈಸ್ ಎ ಬ್ಲಡ್ ಗ್ರೂಪ್ ಅನ್ನ ಕೊಡಬಹುದು, ಬಿ ಬ್ಲಡ್ ಗ್ರೂಪ್ ಅನ್ನ ಕೊಡಬಹುದು, ಎ ಬಿ ಅನ್ನ ಕೊಡಬಹುದು ಮತ್ತು ಓ ಬ್ಲಡ್ ಗ್ರೂಪ್ ಅನ್ನ ಕೊಡಬಹುದು. ಹಾಗಾಗಿ ಎ ಬಿ ರಕ್ತವನ್ನ ಇರುವ ವ್ಯಕ್ತಿಯನ್ನ ಯೂನಿವರ್ಸಲ್ ರಿಸಿಪಿಯಂಟ್ ಅಂತ ಕರಿತೀವಿ. ಸೊ ಓ ರಕ್ತವನ್ನ ಯಾವ ರಕ್ತದ ಗುಂಪಿನವರಿಗೆ ಬೇಕಾದ್ರೆ ದಾನ ಮಾಡಬಹುದು. ಸೊ ಹಾಗಾಗಿ ಇದನ್ನ ಯೂನಿವರ್ಸಲ್ ಡೋನಾರ್ಗಳು ಅಂತೇಳಿ ಸಾಮಾನ್ಯವಾಗಿ ಕರೀತೀವಿ. ಸೊ ರಕ್ತಕ್ಕೆ ಸಂಬಂಧಪಟ್ಟ ಹಾಗೆ ಇದಿಷ್ಟು ಅಂಶಗಳನ್ನ ಇಟ್ಕೊಂಡ್ರೆ ಸಾಮಾನ್ಯವಾಗಿ ನಾವು RH ಫ್ಯಾಕ್ಟರ್ ಒಂದನ್ನ ಡಿಸ್ಕಸ್ ಮಾಡ್ಬಿಟ್ರೆ ಮಿಕ್ಕಿರುವಂತ ಎಲ್ಲ ಪ್ರಶ್ನೆಗಳನ್ನ PC ಆಗ್ಲಿ PSI ಆಗ್ಲಿ ಇನ್ಕ್ಲೂಡಿಂಗ್ KAS ಎಕ್ಸಾಮ್ ಈಸಿಯಾಗಿ ಆನ್ಸರ್ ಅನ್ನ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಹಾಗಾಗಿ ನಾವಿಲ್ಲಿ ಡೋನರ್ಸ್ ಗಳಿಗೆ ಬಂದ್ರೆ ಯಾರ್ಯಾರಿಗೆ ದಾನ ಮಾಡ್ಬೋದು? ಎ ರಕ್ತದ ಗುಂಪಿದ್ದವನಿಗೆ ಎ ರಕ್ತವನ್ನ ಕೊಡ್ಬೋದು. ಓ ನಲ್ಲಿ ಆಂಟಿಜನ್ ಇಲ್ಲದೆ ಇರೋ, ಸಾಮಾನ್ಯವಾಗಿ ಇಲ್ಲದೆ ಇರುವ ಕಾರಣ ಓ ಅನ್ನ ಕೊಡ್ಬೋದು. ಬಿ ರಕ್ತದ ಗುಂಪಿನವನಿಗೆ ಸೊ ಬಿ ರಕ್ತವನ್ನ ಸಾಮಾನ್ಯವಾಗಿ ಕೊಡಬಹುದು. ಓ ರಕ್ತದ ಗುಂಪಿನಲ್ಲಿ ಆಂಟಿಜನ್ ಇಲ್ಲದಿರುವ ಕಾರಣ ಓ ರಕ್ತದ ಗುಂಪನ್ನ ಕೂಡ ಈ ವ್ಯಕ್ತಿಗೆ ದಾನವಾಗಿ ಕೊಡಬಹುದು. ಎ ಬಿ ರಕ್ತದ ಗುಂಪಿನವನಿಗೆ ಸಾಮಾನ್ಯವಾಗಿ ಎ ಬಿ ಅನ್ನ ಕೊಡಬಹುದು, ಎ ಕೂಡ ಕೊಡಬಹುದು, ಬಿ ಕೂಡ ಕೊಡಬಹುದು ಮತ್ತು ಓ ಕೂಡ ಕೊಡಬಹುದು. ಯಾಕೆ ಅಂದ್ರೆ ಇಲ್ಲೂ ಕೂಡ ಆಂಟಿಜನ್ ಇಲ್ಲ. ಆದರೆ ಸೊ ಓ ರಕ್ತದ ಗುಂಪಿರುವ ವ್ಯಕ್ತಿಗೆ ಕೇವಲ ಓ ಬ್ಲಡ್ ಗ್ರೂಪ್ ಅನ್ನ ಮಾತ್ರನೇ ಕೊಡಬೇಕು. ಹಾಗಾಗಿ ಇಲ್ಲೂ ಕೂಡ ಇರುವಂತ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಓ ಪಾಸಿಟಿವ್ ಇದ್ದವನಿಗೆ ಓ ನೆಗೆಟಿವ್ ಕೂಡ ಕೊಡಬಹುದು ಅಂಡ್ ಓ ಪಾಸಿಟಿವ್ ಬ್ಲಡ್ ಗ್ರೂಪ್ ಅನ್ನ ಕೂಡ ಕೊಡಬಹುದು. ವೆರಾಸ್ ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಅನ್ನ ಹೊಂದಿರುವಂತ ವ್ಯಕ್ತಿಗೆ ಬರೀ ಓ ನೆಗೆಟಿವ್ ರಕ್ತದ ಗುಂಪನ್ನ ಮಾತ್ರವೇ ಕೊಡೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಪಾಸಿಟಿವ್ ಇರುವಂತ ವ್ಯಕ್ತಿಗೆ ಸಾಮಾನ್ಯವಾಗಿ ರಕ್ತ ಸಿಕ್ಕಿದ್ರೂ ಸಹ ಓ ನೆಗೆಟಿವ್ ಇರುವಂತ ವ್ಯಕ್ತಿಗೆ ಸೊ ರಕ್ತ ಸಿಗುವಂತ ಪ್ರಮಾಣ, ಸೊ ದಾನಿಗಳ ಪ್ರಮಾಣ ಅತ್ಯಂತ ಕಡಿಮೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಸೊ ಓ ರಕ್ತದ ಗುಂಪಿನಲ್ಲೂ ಸಹ ಸೊ ದಾನಿಗಳ ಸಂಖ್ಯೆ ಅತ್ಯಂತ ಕಡಿಮೆ ಇರುವಂತದ್ದು ಓ ನೆಗೆಟಿವ್ ರಕ್ತದ ಗುಂಪನ್ನ ಹೊಂದಿರುವಂತ ವ್ಯಕ್ತಿಗಳಲ್ಲಿ. ಸೊ ಹಾಗಾಗೇನೆ ಯಾರಿಗಾದ್ರೂ ಸಾಮಾನ್ಯವಾಗಿ ನಾವು ಹೇಳ್ತೀವಲ್ವಾ, ಸೊ ಓ ನೆಗೆಟಿವ್ ಇದೆ ಅಂತ ಹೇಳಿದ್ರೆ ತುಂಬಾ ರೇರ್ ಬ್ಲಡ್ ಗ್ರೂಪ್ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ಸಿಗೋದು ಕಡಿಮೆ ಇರುತ್ತೆ. ಸೊ ಹಾಗಾಗಿ ಓ ನೆಗೆಟಿವ್ ಇದ್ದವರಿಗೆ ಸ್ವಲ್ಪ ಕಷ್ಟ ಜಾಸ್ತಿ ಅಂತೇಳಿ ಹೇಳ್ತೀವಿ ಸಾಮಾನ್ಯ.
ಸೊ ಇದಿಷ್ಟನ್ನ ಇಟ್ಕೊಂಡು ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ RH ಫ್ಯಾಕ್ಟರ್. ಸೊ ರಕ್ತದ ಬಗ್ಗೆ ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ದೇವೆ. ಇದನ್ನ ಬಿಟ್ರೆ ನೆಕ್ಸ್ಟ್ ಇರುವಂತದ್ದು RH ಫ್ಯಾಕ್ಟರ್. ಸೊ RH ಫ್ಯಾಕ್ಟರ್ ಅಂತ ಹೇಳಿದ್ರೆ ಸೊ ಇಟ್ ಈಸ್ ನಥಿಂಗ್ ಬಟ್ RH ರಿಸಸ್ ಮಂಕಿ. ಸೊ ಪ್ರಪ್ರಥಮ ಬಾರಿಗೆ ಒಂದೇ ರೀತಿಯ ರಕ್ತದ ಗುಂಪಿದ್ದರೂ ಸಹ ಎ ಬ್ಲಡ್ ಗ್ರೂಪ್, ಬಿ, AB, O ಈ ಬ್ಲಡ್ ಗ್ರೂಪ್ ಇದ್ರೂ ಸಹ O ಬ್ಲಡ್ ಗ್ರೂಪ್ ಕೊಟ್ಟವರಿಗೆ ಕೆಲವು ಸಲ ಇನ್ನೊಂದು O ಬ್ಲಡ್ ಗ್ರೂಪ್ ಅನ್ನ ಕೊಟ್ಟರೂ ಸಹ ಆ ರಕ್ತ ಹೊಂದಾಣಿಕೆ ಆಗದೇ ಇರೋದನ್ನ, O ರಕ್ತದ ಗುಂಪಿದ್ದವರಿಗೆ O ರಕ್ತದ ಗುಂಪನ್ನೇ ಕೊಟ್ಟರೂ ಸಹ ಹೊಂದಾಣಿಕೆ ಆಗದಲೇ ಇರೋದನ್ನ ಪ್ರಪ್ರಥಮ ಬಾರಿಗೆ ಒಂದು ಕೋತಿಯ ಜಾತಿನಲ್ಲಿ, ಒಂದು ಮಂಕಿನಲ್ಲಿ ಇದನ್ನ ಐಡೆಂಟಿಫೈ ಮಾಡ್ತಾರೆ. ಆ ಮಂಕಿಯ ಹೆಸರು ರಿಸಸ್ ಮಂಕಿ ಅಂತ. ಇಟ್ ಈಸ್ ಅನ್ ಇಂಡಿಯನ್ ಆರಿಜಿನ್ ಮಂಕಿ. ಇದು ಭಾರತದಲ್ಲಿ ಕಂಡುಬರುವಂತ ಮಂಕಿ ಏನಿದೆಯೋ ಅವುಗಳ ಪ್ರಭೇದ. ಸೊ ಪ್ರಪ್ರಥಮ ಬಾರಿಗೆ ಇದರಲ್ಲಿ ಮೊದಲನೇದಾಗಿ ಫೈಂಡ್ ಔಟ್ ಅನ್ನ ಮಾಡೋದ್ರಿಂದ ಸೊ ಆ ಬ್ಲಡ್ ಗ್ರೂಪ್ ಅನ್ನ ತದನಂತರದಲ್ಲಿ ಮನುಷ್ಯರಲ್ಲೂ ಕೂಡ ಇದೇ ರೀತಿ ಆಗುತ್ತಾ ಇರೋದನ್ನ ಗಮನಿಸ್ತಾರೆ. ಮನುಷ್ಯರಲ್ಲೂ ಕೂಡ ಒಂದೇ ಜಾತಿಯ ರಕ್ತದ ಗುಂಪಿರುವ ವ್ಯಕ್ತಿಗೆ ಸೊ ಇನ್ನೊಂದು ರಕ್ತದ ಗುಂಪನ್ನ, ಎ ಬ್ಲಡ್ ಗ್ರೂಪ್ ಇರೋವನಿಗೆ ಎ ಬ್ಲಡ್ ಗ್ರೂಪ್ ಅನ್ನ ಕೊಟ್ರೆ ಸೊ ಅದು ಹೊಂದಾಣಿಕೆ ಆಗ್ತಾ ಇರಲಿಲ್ಲ. ಸೊ ಆವಾಗ ಗೊತ್ತಾಗಿದ್ದೇನಪ್ಪಾ ಅಂದ್ರೆ ಸೊ RH ಫ್ಯಾಕ್ಟರ್. ಸೊ ಈ ಮಂಕಿ ಪ್ರಭೇದದಲ್ಲಿ ನಾವು ಏನು ಗಮನಿಸಿದೀವಿ, ರಕ್ತದ ಬೇರ್ಪಡುವಿಕೆ ಏನಿದೆಯೋ ಅದೇ ರೀತಿಯಾಗಿರುವ ಗುಣಲಕ್ಷಣಗಳು ಮನುಷ್ಯನ ರಕ್ತದಲ್ಲೂ ಕಾಣಿಸ್ತಾ ಇದೆ ಅನ್ನೋದನ್ನ ಪ್ರಪ್ರಥಮ ಬಾರಿಗೆ ಡಿಸ್ಕವರ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿರುವಂತ RH, ಸೊ ಇದನ್ನ ಎರಡು ಪ್ರಭೇದಗಳಾಗಿ ವಿಂಗಡಣೆಯನ್ನ ಮಾಡ್ತಾರೆ. ಒಂದು ಪಾಸಿಟಿವ್ ಅಂತ ವಿಂಗಡಣೆಯನ್ನ ಮಾಡ್ತಾರೆ, ಎರಡನೇದನ್ನ ನೆಗೆಟಿವ್ ಅಂತ ಹೇಳಿ ಸಪರೇಟ್ ಮಾಡ್ತಾರೆ. ಪಾಸಿಟಿವ್ ಅಂಡ್ ನೆಗೆಟಿವ್. ಸೊ ಒಂದೇ ಬ್ಲಡ್ ಗ್ರೂಪ್, ಎ ಪಾಸಿಟಿವ್, ಎ ನೆಗೆಟಿವ್, ಬಿ ಪಾಸಿಟಿವ್, ಬಿ ನೆಗೆಟಿವ್. ಸೊ ಇದಾದ ನಂತರದಲ್ಲೇನೆ ನಮಗೆ ಸೊ ಎ ಬ್ಲಡ್ ಗ್ರೂಪ್ ನಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್, ಬಿ ಬ್ಲಡ್ ಗ್ರೂಪ್ ನಲ್ಲಿ ಪಾಸಿಟಿವ್, ನೆಗೆಟಿವ್, AB ಯಲ್ಲಿ ಪಾಸಿಟಿವ್, ನೆಗೆಟಿವ್, O ಬ್ಲಡ್ ಗ್ರೂಪ್ ನಲ್ಲಿ ಪಾಸಿಟಿವ್, ನೆಗೆಟಿವ್ ರಕ್ತದ ಗುಂಪುಗಳಿವೆ ಅನ್ನೋದು ಅರ್ಥ ಆಗೋದಕ್ಕೆ ಸ್ಟಾರ್ಟ್. ಸೊ ಇದಾದ ನಂತರದಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋದ್ರೆ ಯಾವ ರಕ್ತದ ಗುಂಪಿರುವವರು, ಪ್ರೀವಿಯಸ್ ಸ್ಲೈಡ್ ನಲ್ಲಿ ಸೊ ಯಾರಿಂದ ರಕ್ತವನ್ನ ತಗೋಬಹುದು ಅಂತ ಹೇಳಿ ಏನ್ ಡಿಸ್ಕಸ್ ಮಾಡಿದೆ, ಸೇಮ್ ಇದೆ. RH ಪಾಸಿಟಿವ್ ಇದ್ದವರು ಪಾಸಿಟಿವ್ ಬ್ಲಡ್ ಗ್ರೂಪ್ ಇಂದ ರಕ್ತವನ್ನ ತಗೋಬಹುದು ಮತ್ತು ನೆಗೆಟಿವ್ ರಕ್ತದ ಗುಂಪಿರುವ ವ್ಯಕ್ತಿಯಿಂದ ರಕ್ತವನ್ನ ಪಡೆಯಬಹುದು. ಓಕೆ. ಸೊ RH ನೆಗೆಟಿವ್ ಇತ್ತು ಅಂತ ಹೇಳಿದ್ರೆ ಸೊ RH ನೆಗೆಟಿವ್ ಇರುವಂತ ರಕ್ತದ ಗುಂಪಿನ ವ್ಯಕ್ತಿ RH ನೆಗೆಟಿವ್ ಇರುವ ವ್ಯಕ್ತಿಯಿಂದ ಮಾತ್ರನೇ ರಕ್ತವನ್ನ ಸ್ವೀಕರಿಸೋದಕ್ಕೆ ಸಾಧ್ಯ. ಸೊ ಇದೊಂದನ್ನ ಅತ್ಯಂತ ಸ್ಪಷ್ಟವಾಗಿ ಗಮನಿಸಿ. ಸೊ ಹಾಗಾಗಿ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ನೆಕ್ಸ್ಟ್ ಎಕ್ಸಾಮ್ಸ್. ಓಕೆ. ಸೊ ಇದೆಲ್ಲ ಆದ ನಂತರದಲ್ಲಿ ವಿ ಹ್ಯಾವ್ ಒನ್ ಮೋರ್ ಡಿಸೀಸ್ ಕಾಲ್ಡ್ ಆಸ್, ಸೊ ಈ RH ಫ್ಯಾಕ್ಟರ್ಗೆ ಸಂಬಂಧಪಟ್ಟ ಹಾಗೆ ಮನುಷ್ಯರಲ್ಲಿ, ಸೊ ಎಸ್ಪೆಷಲಿ ತಾಯಿ ಗರ್ಭಿಣಿಯಾದ ನಂತರದಲ್ಲಿ ಸೊ ಒಂದು ಕಾಯಿಲೆಯನ್ನ RH ಫ್ಯಾಕ್ಟರ್ನ ಬೇಸಿಸ್ ಮೇಲೆನೆ ನಾವು ರೆಕಗ್ನೈಸ್ ಮಾಡಿದ್ದೇವೆ. ಆ ಕಾಯಿಲೆಯ ಹೆಸರನ್ನ ಸಾಮಾನ್ಯವಾಗಿ ನಾವು ಎರಿಥ್ರೋಬ್ಲಾಸ್ಟಾಸಿಸ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎರಿಥ್ರೋಬ್ಲಾಸ್ಟಾಸಿಸ್. ಫೀಟಾಲಿಸ್ ಅಂತ ಹೇಳಿ ಕರೀತೇವೆ. ಎರಿಥ್ರೋಬ್ಲಾಸ್ಟಾಸಿಸ್ ಫೀಟಾಲಿಸ್ ಅಂತ ಹೇಳಿ ಕರೀತೇವೆ. ಸೊ ಕ್ಲಾಸ್ ನಲ್ಲಿ ಇದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೇನೆ. ಸೊ ಆಸ್ ಆಫ್ ನೌ ಸೊ ಇಲ್ಲಿ ನೀವು ಗಮನಿಸ್ತಾ ಹೋದ್ರೆ ಇದು ಸಾಮಾನ್ಯವಾಗಿ ಸೊ ಯಾವ ಗರ್ಭಿಣಿಯಲ್ಲಿ ಕಾಣಿಸತ್ತೆ, ಯಾವ ರಕ್ತದ ಗುಂಪಿನಲ್ಲಿರುವಂತ ಗರ್ಭಿಣಿಯರಲ್ಲಿ ಹೆಚ್ಚಾಗಿ ಕಾಣಿಸತ್ತೆ. ಸೊ ತಾಯಿಯ ರಕ್ತದ ಗುಂಪು, ಇದನ್ನ ಹೆಚ್ಚಾಗಿ ಗಮನಿಸ್ಕೊಳ್ಳಿ. ತಾಯಿಯ ರಕ್ತದ ಗುಂಪು ನೆಗೆಟಿವ್ ಆಗಿದ್ದು ಮಗುವಿನ ರಕ್ತದ ಗುಂಪು, ಹೊಟ್ಟೆಯಲ್ಲಿ ಹುಟ್ಟುತ್ತಿರುವಂತ ಮಗುವಿನ ರಕ್ತದ ಗುಂಪು ಪಾಸಿಟಿವ್ ಆಗಿದ್ದಲ್ಲಿ ಮಾತ್ರ ಸೊ ನಮಗೆ ಎರಿಥ್ರೋಬ್ಲಾಸ್ಟಾಸಿಸ್ ಫಿಟಾಲಿಸ್ ಅನ್ನುವಂತ ಕಾಯಿಲೆ ಕಾಣಿಸ್ತದೆ. ಸೊ ಈ ಎರಿಥ್ರೋಬ್ಲಾಸ್ಟಾಸಿಸ್ ಫಿಟಾಲಿಸ್ ಕಾಯಿಲೆ ಯಾರಿಗಿರ್ತದೋ ಸೊ ಈ ತಾಯಿಯ ರಕ್ತ ಸೊ ಈ ನೆಗೆಟಿವ್ ಗುಂಪು ಏನ್ ಮಾಡತ್ತೆ, ಸೊ ನೆಗೆಟಿವ್ ರಕ್ತದ ಗುಂಪು
ಕೇವಲ ನೆಗೆಟಿವ್ ರಕ್ತದ ಗುಂಪನ್ನ ಮಾತ್ರನೇ ಅಕ್ಸೆಪ್ಟ್ ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ಆಲ್ರೆಡಿ ಓದಿದೀವಿ, ತಿಳ್ಕೊಂಡಿದ್ದೇವೆ. ಹಾಗಾಗಿ ನೆಗೆಟಿವ್ ಅಲ್ಲದ ರಕ್ತದ ಗುಂಪು ಏನಾದ್ರೂ ಫಾರ್ಮ್ ಆದ್ರೆ ಇದನ್ನ ಹೊರಗಿನ ಕೋಶಗಳು ಅಂತ ಹೇಳಿ ಕನ್ಸಿಡರ್ ಮಾಡಿ, ಅಂದ್ರೆ ಫಾರಿನ್ ಬಾಡಿ ಅಂತ ಹೇಳಿ ಕನ್ಸಿಡರ್ ಮಾಡಿಬಿಟ್ಟು ಈ ರಕ್ತದ ಗುಂಪಿರುವಂತ ಮಗುವನ್ನ ತಾಯಿಯ ರೋಗ ನಿರೋಧಕ ಶಕ್ತಿ ಏನಿದೆಯೋ ಆಂಟಿಬಾಡೀಸ್, ತಾಯಿಯ ರೋಗ ನಿರೋಧಕ ಶಕ್ತಿ ಏನಿದೆಯೋ ಇದು ಸಂಪೂರ್ಣವಾಗಿ ಪಾಸಿಟಿವ್ ಇರುವಂತಹ ಭ್ರೂಣದ ಕೆಂಪು ರಕ್ತ ಕಣವನ್ನ ತಿಂದಾಕೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದನ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಇಟ್ ಲೀಡ್ಸ್ ಟು ಈ ಮಗು ಏನಿದೆಯೋ ಹೊಟ್ಟೆಯಲ್ಲಿರುವ ಮಗುಗೆ ಅನೀಮಿಯಾ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅನೀಮಿಯಾ ಬಂದು ಆ ಮಗು ಸತ್ತೋಗತ್ತೆ. ಇದನ್ನ ಸಾಮಾನ್ಯವಾಗಿ ನಾವು ಹೊಟ್ಟೆಯಲ್ಲಿ ಮಗು ಸತ್ತೋಗೋದು ಅಂತೇಳಿ ಸಾಮಾನ್ಯವಾಗಿ ಆಡು ಭಾಷೆನಲ್ಲಿ ಏನ್ ಕರಿತೇವೆ ಅದನ್ನ ಸೈಂಟಿಫಿಕ್ ಆಗಿ ವಿ ಕಾಲ್ ದಿಸ್ ಆಸ್ ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸ್. ನೀವು ಗಮನಿಸಬೇಕಾಗಿರೋದು ಅತ್ಯಂತ ಮುಖ್ಯ ಆಗಿರೋದು, ತಾಯಿಯ ರಕ್ತದ ಗುಂಪು ನೆಗೆಟಿವ್ ಮಾತ್ರನೇ ಇರಬೇಕು. ಪಾಸಿಟಿವ್ ಇದ್ದಂತ ಸಂದರ್ಭದಲ್ಲಿ ಯಾವುದೇ ಲಕ್ಷಣಗಳು, ಈ ರೀತಿಯಾದ ಲಕ್ಷಣಗಳು ಕಾಣಿಸೋದಿಲ್ಲ. ತಾಯಿಯ ರಕ್ತದ ಗುಂಪು ನೆಗೆಟಿವ್ ಆಗಿರ್ಬೇಕು ಮತ್ತು ಮಗುವಿನ ರಕ್ತದ ಗುಂಪು ಪಾಸಿಟಿವ್ ಆಗಿದ್ದಲ್ಲಿ ಮಾತ್ರ ಈ ಕಾಯಿಲೆ ಸಾಮಾನ್ಯವಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಕೆಲವಾರು ಇಂಜೆಕ್ಷನ್ಗಳು ಕೂಡ ಇವೆ. ಕೆಲವು ತಿಂಗಳುಗಳವರೆಗೆ ಈ ರೀತಿ ಆಗದೇ ಇರೋ ರೀತಿ ಪ್ರೊಟೆಕ್ಟ್ ಮಾಡೋದಕ್ಕೆ ಕೆಲವು ಇಂಜೆಕ್ಷನ್ಗಳು ಕೂಡ ಇದೆ. ಅದನ್ನ ಕ್ಲಾಸ್ ನಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಡೀಟೇಲ್. ಇದಿಷ್ಟನ್ನ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡೋದ ನಂತರದಲ್ಲಿ ಕಂಪ್ಲೀಟ್ ಆಗಿ ವಿಲ್ ಬಿ ಹ್ಯಾವಿಂಗ್ ಎ ಸೈಂಟಿಫಿಕ್ ನಾಲೆಡ್ಜ್ ಅಬೌಟ್ ಬ್ಲಡ್. ಇದನ್ನ ಬೇಸ್ ಆಗಿ ಇಟ್ಕೊಂಡು ವಿಲ್ ಟ್ರೈ ಟು ಅನಲೈಸ್ ದ ಕರೆಂಟ್ ಅಫೇರ್ಸ್. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಒಂದು ರೀಸೆಂಟ್ ಆಗಿ ಹೊಸದಾಗಿ ಒಂದು ರಕ್ತದ ಗುಂಪನ್ನ ಇಡೀ ಪ್ರಪಂಚದ ಬೇರೆ ಯಾವುದೇ ಭಾಗದಲ್ಲಿ ಕಾಣದೇ ಇರುವಂತ ಹೊಸದಾದ ರಕ್ತದ ಗುಂಪನ್ನ ನಾವು ಇತ್ತೀಚೆಗೆ ಡಿಸ್ಕವರ್ ಮಾಡಿದ್ದೇವೆ. ಅದು ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಲ್ಲಿ ಇರೋದ್ರಿಂದ. ಆ ರಕ್ತದ ಗುಂಪನ್ನ CRIB ಅಂತೇಳಿ ಕರೆದಿದೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಕರೆಂಟ್ ಅಫೇರ್ಸ್. ಓಕೆ, CRIB ಅಂತ ಕರೆದಿದೆ. ಇದರ ಅಬ್ರಿವೇಶನ್ ನ ಕೆಲವು ಸಲ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಕ್ರೋಮರ್ CR ಅಂತ ಹೇಳಿದ್ರೆ ಕ್ರೋಮರ್, I ಅಂದ್ರೆ ಇಂಡಿಯಾ, B ಅಂದ್ರೆ ಬ್ಯಾಂಗ್ಳೂರ್. ಕ್ರೋಮರ್ ಇಂಡಿಯಾ ಬ್ಯಾಂಗ್ಳೂರ್ ಅಂದ್ರೆ ಈ ರಕ್ತದ ಗುಂಪು, ವಿಶೇಷವಾಗಿರುವಂತ ರಕ್ತದ ಗುಂಪು ಇಡೀ ಪ್ರಪಂಚದಲ್ಲಿ ಪ್ರಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ಇದು ನೋಡೋದಕ್ಕೆ ಸಿಗತ್ತೆ. ಒಂದು ತಾಯಿ 38 ವರ್ಷದ 38 ಇಯರ್ ಓಲ್ಡ್ ವುಮೆನ್, ಬಿಲಾಂಗ್ಸ್ ಟು ಕೋಲಾರ ಡಿಸ್ಟ್ರಿಕ್ಟ್. ಅವರು ರಕ್ತವನ್ನ ತಗೊಳ್ಳೋದಕ್ಕೆ ಹೋದಾಗ RH ಪಾಸಿಟಿವ್ ಇರುವಂತ ರಕ್ತ, ಶಿ ಬಿಲಾಂಗ್ಸ್ ಟು RH O ಪಾಸಿಟಿವ್ ಬ್ಲಡ್ ಗ್ರೂಪ್. O ಪಾಸಿಟಿವ್ ಬ್ಲಡ್ ಗ್ರೂಪ್ ನ ಮಹಿಳೆಗೆ O ಪಾಸಿಟಿವ್ ಬ್ಲಡ್ ಗ್ರೂಪ್ ಅನ್ನ ಕೊಟ್ಟಾಗ ಸಹ ಹೊಂದಾಣಿಕೆ ಆಗಲಿಲ್ಲ. ಇದಕ್ಕೆ ಏನು ಕಾರಣ ಅಂತ ಹೇಳಿ ಡಿಸ್ಕವರ್ ಮಾಡಿದಾಗ ಗೊತ್ತಾಗಿದ್ದು, ಇದರಲ್ಲೂ ಕೂಡ ಪಾಸಿಟಿವ್ ನೆಗೆಟಿವ್ ಅಲ್ಲೂ ಕೂಡ ವಿಭಿನ್ನ ರೀತಿಯಾಗಿರುವಂತ ರಕ್ತದ ಗುಂಪಿದೆ ಅಂತ ಹೇಳಿ ಡಿಸ್ಕವರ್ ಮಾಡಿದ್ರು. UK ನಲ್ಲಿ ಬ್ಲಡ್ ಸ್ಯಾಂಪಲ್ ಅನ್ನ ತಗೊಂಡೋಗಿ ಅನಲೈಸ್ ಮಾಡಿದಾಗ ಯುನೈಟೆಡ್ ಕಿಂಗ್ಡಮ್ಸ್ ಅಲ್ಲಿ ಗೊತ್ತಾಗಿದ್ದು, ಇಲ್ಲಿ ಒಂದು ಹೊಸದಾಗಿರುವ ರಕ್ತದ ಗುಂಪು ಇದಕ್ಕೆ ಕಾರಣ ಅನ್ನುವಂಥದ್ದು ಗೊತ್ತಾಗಿದೆ. ಹಾಗಾಗಿ ಆ ರಕ್ತದ ಗುಂಪಿಗೆ ಮರುನಾಮಕ ಹೊಸದಾಗಿ ನಾಮಕರಣವನ್ನ ಮಾಡ್ತಾರೆ. ಅದನ್ನ CRIB ಅಥವಾ ಕ್ರೋಮರ್ ಇಂಡಿಯಾ ಬ್ಯಾಂಗ್ಳೂರ್ ಲೊಕೇಶನ್ ಸೇರಿಸಿ ಪ್ರಾಪರ್ ಆಗಿ ಅದಕ್ಕೆ ಹೆಸರನ್ನ ಕೊಡ್ತಾರೆ. ಹಾಗಾಗಿ CRIB ಅಂತ ಹೇಳಿ ಕರೀತಾರೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ರೀತಿಯಾದಂತಹ ಹಲವಾರು ವಿಷಯಗಳನ್ನ ನಾವು ನಮ್ಮ ಸೈನ್ಸ್ ಹೈ ಯೀಲ್ಡಿಂಗ್ ಟಾಪಿಕ್ ತರಗತಿನಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಅಲಾಂಗ್ ವಿತ್ ಕರೆಂಟ್ ಅಫೇರ್ಸ್. ಹಾಗಾಗಿ ನಮ್ಮ ಬಯಾಲಜಿ ಕ್ಲಾಸ್ ಅನ್ನ ನೀವು ಅಟೆಂಡ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ವೆರಿ ಸಫಿಶಿಯಂಟ್ ಟು ಆನ್ಸರ್ ಎನಿ ಟೈಪ್ ಆಫ್ ಕ್ವೆಶ್ಚನ್. ಯಾವ ಕ್ವೆಶ್ಚನ್ ಗಳನ್ನ ಕೂಡ ನೀವು ಆನ್ಸರ್ ಮಾಡೋದಕ್ಕೆ ಅದು ಸಾಕಾಗತ್ತೆ. ನೀವು ಇಲ್ಲಿ ನೋಡ್ತಾ ಹೋಗೋಣ ಒಂದೊಂದಾಗಿ. ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ಯಾವ ರೀತಿ ಬಂದಿದೆ, ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಿರುವ ಯಾವ ಯಾವ ಪ್ರಶ್ನೆಗಳು ಬಂದಿವೆ ಸಾಮಾನ್ಯವಾಗಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಇಫ್ ಎ ಹ್ಯೂಮನ್ ಬಿಲಾಂಗ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಬ್ಲಡ್ ಗ್ರೂಪ್ಸ್ ಕ್ಯಾನ್ ದೇ ಬಿ ಕಾಲ್ಡ್ ಆಸ್ ಯೂನಿವರ್ಸಲ್ ಡೋನಾರ್ ಅಲ್ವಾ? ಸಾಮಾನ್ಯವಾಗಿ ಸಾರ್ವತ್ರಿಕ ದಾನಿ ಅಂತ ಹೇಳಿ ಕರಿಬೇಕಾದ್ರೆ
ಆ ವ್ಯಕ್ತಿಯ ರಕ್ತದ ಗುಂಪು ಯಾವುದಾಗಿರಬೇಕು? ಸೊ ಇಟ್ ಈಸ್ ಅ ವೆರಿ ಈಸಿ ಕ್ವೆಶನ್, ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ. ಸೊ ಇಟ್ ಈಸ್, ಸೊ ರಕ್ತದ ಗುಂಪು, ಡೋನರ್, ದಾನಿ ಆಗಿರ್ಬೇಕು ಅಂದ್ರೆ ಯಾವ್ದಾಗಿರ್ಬೇಕು? ಸಾಮಾನ್ಯವಾಗಿ ಎಕ್ಸಾಮ್ನಲ್ಲಿ ನೆನ್ಪಿಟ್ಕೊಳ್ಳಿ, ಓ ರಕ್ತದ ಗುಂಪು ಅಂತ ಕೊಟ್ಟರು ಕೂಡ ಕರೆಕ್ಟ್, ಅಥವಾ ಓ ನೆಗೆಟಿವ್ ಅಂತ ಕೊಟ್ಟರು ಕೂಡ ದಟ್ ಆಪ್ಷನ್ ವಿಲ್ ಬಿ ಕರೆಕ್ಟ್. ಸೊ ಓ ರಕ್ತದ ಗುಂಪು ಅಂತ ಏನಾದರೂ ಕೊಟ್ರೆ, ಸೊ ದಟ್ ವಿಲ್ ಬಿ ಎ ಜನರಲ್ ಆನ್ಸರ್. ಸಾಮಾನ್ಯವಾಗಿ ಕೇಳ್ತಾರೆ. ಸ್ಪೆಸಿಫಿಕ್ ಆಗಿ ಓನಲ್ಲಿ ಕೂಡ ಯಾರು ಯೂನಿವರ್ಸಲ್ ಡೋನರ್ ಅಂತ ಹೇಳಿ ಕೇಳೋದಾದ್ರೆ ಓ ನೆಗೆಟಿವ್ ಅನ್ನೋದನ್ನ ಪ್ರಾಪರ್ ಆಗಿ ಆನ್ಸರ್ ಮಾಡ್ಬೋದು. ಸೊ ಹಾಗಾಗಿ ನಿಮ್ಮ ಮುಂದಿನ ಪರೀಕ್ಷೆಗಳಲ್ಲಿ ಓ ಅಂತ ಕೊಟ್ಟರು ಕೂಡ ಕರೆಕ್ಟ್, ಅಂಡ್ ಓ ನೆಗೆಟಿವ್ ಅಂತ ಕೂಡ ಕೇಳಿದ್ರೆ ಸ್ಪೆಸಿಫಿಕ್ ಆಗಿ ಓ ನೆಗೆಟಿವ್ ಇಸ್ ಆಲ್ಸೋ ಕರೆಕ್ಟ್ ಆನ್ಸರ್. ಸೊ ಹಾಗಾಗಿ ಫಸ್ಟ್ ಆಪ್ಷನ್ ಓ ನೆಗೆಟಿವ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿರೋದ್ರಿಂದ ಈಸಿಯಾಗಿ ಈ ಕ್ವೆಶನ್ ಅನ್ನ ಆನ್ಸರ್ ಮಾಡಬಹುದು. ಸೊ ನೆಕ್ಸ್ಟ್ ಕ್ವೆಶನ್, ಕೆಪಿಎಸ್ಸಿ ಗ್ರೂಪ್ ಸಿ ನಲ್ಲಿ ಎಕ್ಸಾಮ್ ನ ಈ ಕ್ವೆಶನ್ ಅನ್ನ ಕೇಳಿದ್ದಾರೆ. ಸೊ ಪ್ರೀವಿಯಸ್ ಕ್ವೆಶನ್ ಅನ್ನ ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಎಷ್ಟು ಈಸಿ ಆಗಿರೋ ಕ್ವೆಶನ್ ಇದು, ಬಟ್ ಈ ಕ್ವೆಶನ್ ಇಷ್ಟು ಈಸಿ ಆಗಿರೋ ಕ್ವೆಶನ್ ಅನ್ನ PC 2010 ಅಲ್ಲೂ ಕೂಡ ಕೇಳಿದ್ದಾರೆ. ಸೊ PC KSRP ಎಕ್ಸಾಮ್ 2019 ನಲ್ಲೂ ಕೂಡ ಕೇಳಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ಒಂದು ನಿಮ್ಗೆ ಈಸಿ ಆಗಿರೋ ಐಡಿಯಾ ಪ್ರತಿಯೊಂದು ಚಾಪ್ಟರ್ ಮೇಲೆ ಇದ್ರೆ, ವಿಚ್ ಐ ವಿಲ್ ಬಿ ಕವರಿಂಗ್ ಇನ್ ಮೈ ಕ್ಲಾಸ್. ಸೊ ತುಂಬಾ ಡೀಟೇಲ್ ಆಗಿ ಪ್ರತಿಯೊಂದು ಎಕ್ಸಾಮ್ಗೆ ಅಪ್ಲೈ ಆಗೋ ರೀತಿನಲ್ಲಿ ನಮ್ಮ ತರಗತಿನಲ್ಲಿ ಸೊ ಕಂಪ್ಲೀಟ್ ಆಗಿ ಪ್ರತಿಯೊಂದು ಚಾಪ್ಟರ್ ನ ಕೂಡ ಕವರ್ ಮಾಡ್ತೀವಿ. ಆ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ ಯು ಕ್ಯಾನ್ ಆನ್ಸರ್ ಫ್ರಮ್ PC to DC. ಸೊ ಎನಿ ಕ್ವೆಶನ್ಸ್ ಸೊ ವಿಚ್ ಆರ್ ಫ್ರಮ್ PC to DC ಈಸಿಯಾಗಿ ನೀವು ಸೈನ್ಸ್ಗೆ ಸಂಬಂಧಪಟ್ಟಾಗಿರೋ ಪ್ರಶ್ನೆಗಳನ್ನ ಟ್ಯಾಕಲ್ ಮಾಡಬಹುದು. ಸೊ ಅದನ್ನ ಹೇಳ್ತಾ, ಸೊ ನೆಕ್ಸ್ಟ್ ಕ್ವೆಶನ್ ಅನ್ನ ಟ್ರೈ ಮಾಡೋಣ. ಸೊ ಎ ಬ್ಲಡ್ ಟ್ರಾನ್ಸ್ಫ್ಯೂಷನ್ ನೀಡ್ಸ್ ಟು ಬಿ ಗಿವನ್ ಟು ಎ ಪರ್ಸನ್ ವಿತ್ AB blood group. So among these, who can give the blood? ಸೊ ಸಾಮಾನ್ಯವಾಗಿ ಏನಿದೆ, AB ರಕ್ತದ ಗುಂಪಿರುವ ವ್ಯಕ್ತಿಗೆ ಸೊ ರಕ್ತವನ್ನ ಸಾಮಾನ್ಯವಾಗಿ ಕೊಡಬೇಕಿದೆ. ಸೊ ಹಾಗಾದ್ರೆ ಈ ಕೆಳಕಂಡ ಆಪ್ಷನ್ಗಳಲ್ಲಿ ಯಾರ್ಯಾರು AB ರಕ್ತದ ಗುಂಪಿರುವ ವ್ಯಕ್ತಿಗೆ ರಕ್ತವನ್ನ ದಾನ ಮಾಡಬಹುದು? ಸೊ ಇದು ಬೇಸಿಕ್ ಕ್ವಶನ್. ಸೊ ಇಲ್ಲಿ ನೀವು ಗಮನಿಸ್ತಾ ಹೋದ್ರೆ, ಒಂದು ಇಲ್ಲಿ ವೈಫ್ ಆಗಿರ್ಬೋದು ಅಥವಾ ಫಾದರ್ ಇರ್ಬೋದು. ಸೊ ಇಟ್ ಡಸ್ ನಾಟ್ ಮ್ಯಾಟರ್, ಇದು ನಮಗೆ ಅಷ್ಟು ಪ್ರಮುಖ ಅಲ್ಲ. ನಮಗೆ ಬೇಕಾಗಿರೋದು ಬ್ಲಡ್ ಗ್ರೂಪ್. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಅಲ್ವಾ? ಸೊ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ AB ಬ್ಲಡ್ ಗ್ರೂಪ್ ಅಲ್ವಾ, AB ಬ್ಲಡ್ ಗ್ರೂಪ್. ಸೊ AB ಬ್ಲಡ್ ಗ್ರೂಪ್ ನಲ್ಲಿ ಸೊ ಸಾಮಾನ್ಯವಾಗಿ ಯಾವ್ಯಾವ ಬ್ಲಡ್ ಗ್ರೂಪ್ ಅನ್ನ ತಗೊಳತ್ತೆ, ಅದು A ಬ್ಲಡ್ ಗ್ರೂಪ್ ಅನ್ನ ಕೊಡ್ಬೋದು, ಡಿಸ್ಕಸ್ ಮಾಡಿದ್ದೇವೆ. B ಬ್ಲಡ್ ಗ್ರೂಪ್ ಅನ್ನ ಕೊಡ್ಬೋದು, AB ರಕ್ತದ ಗುಂಪಿದ್ದವನು ರಕ್ತವನ್ನ ದಾನ ಮಾಡಬಹುದು, ಮತ್ತು O ರಕ್ತದ ಗುಂಪಿದ್ದವನು ರಕ್ತವನ್ನ ದಾನ ಮಾಡಬಹುದು. ಸೊ ಇದಿಷ್ಟು ಆಪ್ಷನ್ಗಳು ಇಲ್ಲಿ ಇದ್ದಿದ್ದೇ ಆದ್ರೆ ಅವೆಲ್ಲವನ್ನ ನಾವು ಈಸಿಯಾಗಿ ಸೆಲೆಕ್ಟ್ ಮಾಡಬಹುದು. A ರಕ್ತದ ಗುಂಪಿದೆಯಾ? ಸೊ ಹಾಗಾಗಿ ದಿಸ್ ಈಸ್ ಆಲ್ಸೋ ಕರೆಕ್ಟ್. ಕರೆಕ್ಟಾ? B ರಕ್ತದ ಗುಂಪಿದೆ ಅಲ್ವಾ? ಸೊ B ರಕ್ತದ ಗುಂಪಿದೆ, ಸೊ ಇಲ್ಲಿ ಕೊಡಬಹುದಿದೆ, ಹಾಗಾಗಿ ದಿಸ್ ಈಸ್ ಆಲ್ಸೋ ಕರೆಕ್ಟ್. ಸೊ ಸನ್ ಇನ್ ಲಾ ವಿತ್ O ಬ್ಲಡ್ ಗ್ರೂಪ್, O ರಕ್ತದ ಗುಂಪನ್ನ ಕೊಡ್ಬೋದಾ? ಸೊ ಇಲ್ಲಿ ಕೊಡ್ಬೋದು ಅಂತ ಇದೆ, ಸೊ ಹಾಗಾಗಿ ಇದು ಕೂಡ ಕರೆಕ್ಟ್ ಇದೆ. ಸೊ ಡಾಟರ್ ವಿತ್ AB ಬ್ಲಡ್ ಗ್ರೂಪ್, AB ಬ್ಲಡ್ ಗ್ರೂಪ್ ಅನ್ನ ಕೊಡ್ಬೋದಾ? ಕೊಡ್ಬೋದಿದೆ. ಸೊ ಹಾಗಾಗಿ ಇದು ಕೂಡ ಕರೆಕ್ಟ್. ಸೊ ಹಾಗಾಗಿ ನೀವು ಯಾವ್ದನ್ನ ಆಪ್ಷನ್ ಆಗಿ ಚೂಸ್ ಮಾಡ್ಬೋದು. ಸೊ ಆಪ್ಷನ್ ಡಿ. ಸೊ ಇದೆಲ್ಲವೂ ಕೂಡ ಸರಿಯಾದ ಆನ್ಸರ್ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ಕ್ಲಾಸ್ ಅನ್ನ ನೀವು ಅಟೆಂಡ್ ಮಾಡಿದ್ದೆ ಆದ್ರೆ, ಸೊ ಹೈ ಯೀಲ್ಡಿಂಗ್ ಟಾಪಿಕ್ ನ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅನ್ನ ಈಸಿಯಾಗಿ, ಸೊ ಅತ್ಯಂತ ಈಸಿಯಾಗಿ ಟ್ಯಾಕಲ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನ ನೋಡ್ತಾ ಹೋಗೋಣ. ಓಕೆ, ಸೊ ನೋಡಿ, ಸೊ ಇಟ್ ಈಸ್ ಅ ವೆರಿ ಈಸಿ ಕ್ವೆಶನ್. ವೆರಿ ಈಸಿ ಕ್ವೆಶನ್, ಬಟ್ ಸೊ ದೇ ಹ್ಯಾವ್ ಆಸ್ಕ್ಡ್ ಇನ್ ಮೆನಿ ಎಕ್ಸಾಮ್ಸ್. ಸೊ ಒಂದು FDA ನಲ್ಲಿ ಕೇಳಿದ್ದಾರೆ, PSI ನಲ್ಲಿ ಕೇಳಿದ್ದಾರೆ 2019, 2020 ಮತ್ತು KSRP 2022. ಅಂದ್ರೆ ಈ ರೀತಿಯಾಗಿರುವಂತ ಕಾನ್ಸೆಪ್ಟ್ ಇರುವಂತ ಪ್ರಶ್ನೆಗಳು ತುಂಬಾ ಮುಖ್ಯ ಅಂತ ಹೇಳಿ. ಸೊ ಕಾನ್ಸೆಪ್ಟ್ಸ್ ಇರುವಂತ ಈ ರೀತಿಯಾಗಿರೋ ಕ್ವೆಶನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಕ್ವೆಶನ್ ಅನ್ನ ನೋಡೋಣ. ದ ಬ್ಲಡ್ ಗ್ರೂಪ್ ಆಫ್ ಎ ಪರ್ಸನ್ who is
ಥಿಯರಿಟಿಕಲಿ ಆನ್ ಯೂನಿವರ್ಸಲ್ ರಿಸಿಪಿಯಂಟ್. ಸೊ ನಾವು ಆಲ್ರೆಡಿ ಬ್ಲಡ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಸೊ ಯೂನಿವರ್ಸಲ್ ಡೋನರ್ ಅಂದ್ರೆ ಯಾರು, ಇದನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸೊ ಯೂನಿವರ್ಸಲ್ ರಿಸಿಪಿಯಂಟ್ ಅಂದ್ರೆ ಯಾರು, ಸೊ ಇದನ್ನ ಖಂಡಿತವಾಗ್ಲೂ ನೆನ್ಪಿಟ್ಕೊಳ್ಳೇಬೇಕು. ಸೊ ಯೂನಿವರ್ಸಲ್ ಡೋನರ್ ಈಸ್ ಬ್ಲಡ್ ಗ್ರೂಪ್ ಓ. ಸೊ ಯೂನಿವರ್ಸಲ್ ರಿಸಿಪಿಯಂಟ್ ಈಸ್ ಬ್ಲಡ್ ಗ್ರೂಪ್ ಎ ಬಿ. ಸೊ ಇದನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಸೊ ಹಾಗಾಗಿನೇ ನೀವು ಅಬ್ಸರ್ವ್ ಮಾಡಿ, ಇಷ್ಟು ಎಕ್ಸಾಮ್ ನಲ್ಲಿ ರಿಪೀಟೆಡ್ ಆಗಿ ಕೇಳಿದ್ದಾರೆ ಅಂದ್ರೆ ಸೊ ದಿಸ್ ಕಾನ್ಸೆಪ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ವಿಚ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಮೈ ಕ್ಲಾಸ್. ಸೊ ಇದು ಕೂಡ ಇಂಪಾರ್ಟೆಂಟ್. ಸೊ ಹಾಗಾಗಿ ಯೂನಿವರ್ಸಲ್ ರಿಸಿಪಿಯಂಟ್ ಅಲ್ವಾ, ಸೊ ರಕ್ತವನ್ನ ಸಾರ್ವತ್ರಿಕ ರಕ್ತ ಸ್ವೀಕಾರವನ್ನ ಮಾಡುವಂತವರು, ಸಾರ್ವತ್ರಿಕ ರಕ್ತ ಸ್ವೀಕರಿಸುವವರು ಅಥವಾ ಯೂನಿವರ್ಸಲ್ ರಿಸಿಪಿಯಂಟ್ ಅಂತ ಕರೀತೀವಿ. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋದ್ರಿಂದ ಯೂನಿವರ್ಸಲ್ ರಿಸಿಪಿಯಂಟ್ ಯಾರು, ಬ್ಲಡ್ ಗ್ರೂಪ್ ಎ ಬಿ. ಸೊ ದಿಸ್ ಈಸ್ ವೆರಿ ಈಸಿ. ಸೊ ಈಸಿಯಾಗಿ ನಾವು ಕ್ಲಾಸ್ ಅನ್ನು ಅಟೆಂಡ್ ಮಾಡಿದ್ರೆ ಸೊ ಆನ್ಸರ್ ಮಾಡೋದಕ್ಕೆ ಬಹಳ ಸುಲಭವಾಗುತ್ತೆ. ಸೊ ಇದು ಒಂದು. ಸೊ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಕ್ವೆಶನ್. ಅಂಡ್ ದ ಲಾಸ್ಟ್ ಕ್ವೆಶನ್ KS 2012ರಲ್ಲಿ ಸಾಮಾನ್ಯವಾಗಿ ಕೇಳಿದ್ದಾರೆ. ಸೊ ಸಾಮಾನ್ಯವಾಗಿ 2012ನೇ ಇಸ್ವಿನಲ್ಲಿ ಕೇಳಿದ್ದಾರೆ. ಕ್ವೆಶನ್ ಅನ್ನು ನೋಡೋಣ. ಥ್ರೂ ವಿಚ್ ಆಫ್ ದ ಫಾಲೋಯಿಂಗ್ ಡಸ್ HIV reduces the body's natural immunity? ಸೊ HIV ಕೆಳಕಂಡ ಮೂಲಕ ದೇಹದ ಸ್ವಾಭಾವಿಕ ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡುತ್ತದೆ. ಮೊದಲನೆಯದು ಬೈ ಡೆಸ್ಟ್ರಾಯಿಂಗ್ RBC ಸೆಲ್ಸ್, ಅಂದ್ರೆ ಕೆಂಪು ರಕ್ತ ಕಣಗಳನ್ನ ನಾಶ ಮಾಡುವ ಮುಖಾಂತರ, ಅಥವಾ ಡೆಸ್ಟ್ರಾಯಿಂಗ್ ದ ಆಂಟಿಬಾಡೀಸ್, ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ನಾಶ ಮಾಡುವ ಮುಖಾಂತರ. ಬೈ ಅಟ್ಯಾಕಿಂಗ್ T ಲಿಂಫೋಸೈಟ್, ಬೈ ಅಟ್ಯಾಕಿಂಗ್ B ಲಿಂಫೋಸೈಟ್. ಸೊ ರಕ್ತದಲ್ಲಿ ನಾವು ಡಿಸ್ಕಸ್ ಮಾಡುವಾಗ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಲಿಂಫೋಸೈಟ್ ಅಂತೇಳಿ ಡಿಸ್ಕಸ್ ಮಾಡಿದ್ವಿ. ಸೊ ಲಿಂಫೋಸೈಟ್ಗಳು ಅಂತೇಳಿ ಡಿಸ್ಕಸ್ ಮಾಡಿದ್ವಿ. ಸೊ ಲಿಂಫೋಸೈಟ್ ನಲ್ಲಿ ಎರಡು ರೀತಿಯ ಭಾಗ ಇದೆ. ಸೊ ಎರಡು ರೀತಿಯ ಬಿಳಿ ರಕ್ತ ಕಣಗಳಿವೆ. ಅದ್ರ ಒಂದನ್ನ ಬಿ ಲಿಂಫೋಸೈಟ್ಗಳು ಅಂತ ಕರಿತೇವೆ, ಇನ್ನೊಂದನ್ನ T ಲಿಂಫೋಸೈಟ್ಗಳು ಅಂತೇಳಿ ಕರಿತೇವೆ. ಸೊ ಬಿ ಲಿಂಫೋಸೈಟ್ ನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಬಿ ಲಿಂಫೋಸೈಟ್ಗಳು ನಮ್ಮ ದೇಹಕ್ಕೆ ಹೊರಗಿನಿಂದ ಬರುವಂತ ಫಂಗಸ್ ಸೊ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ಗಳಿರ್ಬೋದು, ನಮ್ಮ ದೇಹದ ಹೊರಗಿನಿಂದ ಬರುವಂತ ಬ್ಯಾಕ್ಟೀರಿಯಾಗಳನ್ನ ಸೊ ಇದು ಸಾಯಿಸತ್ತೆ. ಸೊ ತನ್ಮೂಲಕ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹಾಗೆ ಮೇಂಟೈನ್ ಮಾಡುತ್ತೆ ಅಥವಾ ಕಾಪಾಡುತ್ತೆ. T ಲಿಂಫೋಸೈಟ್, ಸೊ ಇದು ವೆರಿ 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 ಇಂಪಾರ್ಟೆಂಟ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ T ಲಿಂಫೋಸೈಟ್ ನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ದೇಹದ ಒಳಗೆ ಯಾವುದಾದ್ರೂ ಜೀವಕೋಶಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ, ಜೀವಕೋಶದಲ್ಲಿ ಏನಾದ್ರೂ ರೋಗಗಳಿದ್ರೆ ಸೊ ಅಂತಹ ಜೀವಕೋಶಗಳನ್ನ ನಾಶ ಮಾಡುವಂತ ಕೆಲಸ T ಲಿಂಫೋಸೈಟ್ ಮಾಡುತ್ತೆ. ಸೊ T ಲಿಂಫೋಸೈಟ್ ಏನ್ ಮಾಡುತ್ತೆ, ನಮ್ಮ ದೇಹದ ಒಳಗೆ ಇರುವಂತ ಅನಾರೋಗ್ಯ ಪೀಡಿತ ಜೀವಕೋಶ ಅಥವಾ ರೋಗಕಾರಕ ಜೀವಕೋಶ, ಯಾವ್ದಾದ್ರು ಜೀವಕೋಶಕ್ಕೆ ರೋಗ ಇದ್ರೆ, ಸೇ ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್. ಸೊ ಕ್ಯಾನ್ಸರ್ ಇರೋದ್ರು ಕೂಡ ಒಂದು ಇದರ ಲಕ್ಷಣ ಅಲ್ವಾ, ನಮ್ಮ ಜೀವಕೋಶಕ್ಕೆ ಇರುವಂತ ಕಾಯಿಲೆಯ ಲಕ್ಷಣ. ಸೊ ಈ ಕ್ಯಾನ್ಸರ್ ಸೆಲ್ಗಳನ್ನ ಸಾಯಿಸುವ ಕೆಲಸವನ್ನ ಮಾಡುವಂತದ್ದು T ಲಿಂಫೋಸೈಟ್. ಸೊ ಹಾಗಾಗಿ ಬಿ ಲಿಂಫೋಸೈಟ್ ಮತ್ತು T ಲಿಂಫೋಸೈಟ್ ನಡುವೆ ಇರುವಂತ ವ್ಯತ್ಯಾಸವನ್ನ ಸೊ ತಾವು ಗಮನಿಸಬೇಕಾಗತ್ತೆ. ಸೊ ತನ್ಮೂಲಕ ಏನ್ ಮಾಡುತ್ತೆ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಕಾಪಾಡುತ್ತೆ. ಸೊ HIV ಬಂತು ಅಂತ ಹೇಳಿದ್ರೆ, ಸೊ T ಲಿಂಫೋಸೈಟ್ ನಲ್ಲಿ ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಇವುಗಳ ಸಂಖ್ಯೆ ಏನಾದ್ರೂ ಕಡಿಮೆ ಆದ್ರೆ ಸೊ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗ್ತಾ ಹೋಗುತ್ತೆ. ಸೊ ಈ ಪ್ರಶ್ನೆಗೆ ಉತ್ತರವನ್ನ ನೋಡ್ತಾ ಹೋದ್ರೆ, HIV ಪೀಡಿತ ವ್ಯಕ್ತಿ ಏನಿರ್ತಾನೋ, ಸೊ HIV ವೈರಸ್ ಏನಿದೆಯೋ ಇದು ನೇರವಾಗಿ ಹೋಗ್ಬಿಟ್ಟು ನಮ್ಮ T ಲಿಂಫೋಸೈಟ್ನ ಮೇಲೆ ದಾಳಿಯನ್ನ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ನಲ್ಲಿ ಇದನ್ನ ಕೇಳ್ತಾರೆ. ಸೊ ಇಲ್ಲೂ ಕೂಡ ಕೇಳಿದ್ದಾರೆ, ಬಿ ಲಿಂಫೋಸೈಟ್ ಮತ್ತು T ಲಿಂಫೋಸೈಟ್ ನ ನಡುವೆ ಇರುವ ವ್ಯತ್ಯಾಸ. ಸೊ ಹಾಗಾಗಿ ಸೊ ಬಿ ಲಿಂಫೋಸೈಟ್ ಮತ್ತು T ಲಿಂಫೋಸೈಟ್ಗಳು ಸೊ ಸಾಮಾನ್ಯವಾಗಿ ಕಡಿಮೆ ಆದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಸೊ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಆದ್ರೆ
HIV ವೈರಸ್ಗಳ ಸಂಖ್ಯೆ ಇವುಗಳ ಪ್ರಮಾಣ ನಮ್ಮ ದೇಹದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಸೊ ನಿಮಗೆ ಜ್ವರ ಬಂದ್ರೆ ಬೇಗ ಗುಣ ಆಗೋದಿಲ್ಲ. ಸೊ ನಿಮ್ಮ ಬಾಡಿಗೆ ಯಾವ್ದಾದ್ರು ಗಾಯ ಆದ್ರೆ ಬೇಗ ಗುಣ ಆಗೋದಿಲ್ಲ. ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೆ ಬೇಗ ನಿಮ್ಗೆ ಕ್ಯೂರ್ ಆಗೋದಿಲ್ಲ. ಅದಕ್ಕೆ ಮುಖ್ಯ ಕಾರಣ ಸೊ HIV ವೈರಸ್ಗಳು ನೇರವಾಗಿ ಹೋಗಿ ನಮ್ಮ ಟಿ ಲಿಂಫೋಸೈಟ್ಸ್ ನ ಮೇಲ್ಗಡೆ ಅಟ್ಯಾಕ್ ಅನ್ನ ಮಾಡುತ್ತೆ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಜೊತೆಗೇನೆ ನಾನು ಇವನ್ ಐ ಹ್ಯಾವ್ ಸೆಡ್ ದ ಮೇನ್ ಫೀಚರ್ಸ್. ಸೊ ಬಿ ಲಿಂಫೋಸೈಟ್ಗೆ ಇರುವಂತ ಗುಣಲಕ್ಷಣಗಳನ್ನ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಈ ರೀತಿಯಾಗಿ ನಾವು ಸಬ್ಜೆಕ್ಟ್ ಅನ್ನ ತಿಳ್ಕೊಳ್ತಾ ಹೋದ್ರೆ, ಅನಲೈಸ್ ಮಾಡ್ತಾ ಹೋಯ್ತು ಅಂದ್ರೆ, ಸೊ ನಮಗೆ ಬಯಾಲಜಿ ವಿಲ್ ಬಿಕಮ್ ಎ ಕೇಕ್ ವಾಕ್, ಬಹಳ ಈಸಿ ಆಗುತ್ತೆ. ಸೊ ದಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಸೊ ಇನ್ನೂ ಡೀಟೇಲ್ ಆಗಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಅವರ್ ಕ್ಲಾಸಸ್. ಸೊ ಹಾಗಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಇದು ಆಲ್ಮೋಸ್ಟ್ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಹೇಳಿ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವೆಶನ್ ಈಸ್, ಸೊ KS 2012ನೇ ಇಸ್ವಿನಲ್ಲಿ ಕೇಳಿದ್ದಾರೆ. ಸೊ ಇದು ಕೂಡ ಅಷ್ಟೇ, ಈ ಕೆಳಕಂಡ ರಕ್ತದ ಗುಂಪಿನಲ್ಲಿ AB ಆಂಟಿಜನ್ಗಳು ಎರಡೂ ಇರುತ್ತದೆ, ಆದರೆ ಪ್ರತಿಕಾಯಗಳು ಇರುವುದಿಲ್ಲ. ಪ್ರತಿಕಾಯ ಮೀನ್ಸ್ ಆಂಟಿಬಾಡೀಸ್. ಸೊ ಯಾವ ರಕ್ತದ ಗುಂಪಿನಲ್ಲಿ ಯಾವುದೇ ಆಂಟಿಬಾಡೀಸ್ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಇದು ಈ ಪ್ರಶ್ನೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಯಾವ ರಕ್ತದ ಗುಂಪಿನಲ್ಲಿ ಯಾವುದೇ ಪ್ರತಿಕಾಯಗಳು, ದಟ್ ಈಸ್ ಆಂಟಿಬಾಡೀಸ್. ಪ್ರತಿಕಾಯ ಅಂತ ಹೇಳಿದ್ರೆ ಆಂಟಿಬಾಡಿ ಅಂತ ಕರೀತೀವಿ. ಸೊ ಆಂಟಿಬಾಡಿಗಳು ಎ ಆಂಟಿಬಾಡಿ ಕೂಡ ಇರೋದಿಲ್ಲ, ಬಿ ಆಂಟಿಬಾಡಿ ಕೂಡ ಇರೋದಿಲ್ಲ. ಸೊ ಯಾವ ರಕ್ತದ ಗುಂಪಿನಲ್ಲಿ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ 2012 KS ನಲ್ಲಿ ಕೇಳಿರುವಂತ ಪ್ರಶ್ನೆ. ಸೊ ಇದನ್ನ ಕೂಡ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಇಲ್ಲಿ ನೀವು ನೋಡ್ತಾ ಹೋದ್ರೆ ಆಂಟಿಬಾಡೀಸ್ ಈ ಸೆಕ್ಷನ್ ಅಲ್ಲಿ ನೋಡ್ಬೋದು ಆಂಟಿಬಾಡೀಸ್. ಸೊ ಇಲ್ಲಿ ಕೂಡ ಆಂಟಿಬಾಡಿ ಇದೆ, ಇಲ್ಲಿ ಕೂಡ ಆಂಟಿಬಾಡಿ ಇದೆ, ಓ ಬ್ಲಡ್ ಗ್ರೂಪ್ ನಲ್ಲಿ ಕೂಡ ಆಂಟಿಬಾಡಿ ಇದೆ. ಆಂಟಿಬಾಡಿ ಇಲ್ಲದಿರುವಂತ ಒಂದೇ ಒಂದು ಬ್ಲಡ್ ಗ್ರೂಪ್ ಈಸ್ AB ಬ್ಲಡ್ ಗ್ರೂಪ್ ನಲ್ಲಿ ಆಂಟಿಬಾಡೀಸ್ ಇರೋದಿಲ್ಲ. ಸೊ ಇದರಿಂದ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದಿದೆ? AB ಬ್ಲಡ್ ಗ್ರೂಪ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ AB ಬ್ಲಡ್ ಗ್ರೂಪ್ ನಲ್ಲಿ ಆಂಟಿಬಾಡಿ ಇರೋದಿಲ್ಲ. ಸೊ ಇದರ ಜೊತೆಗೆ ನೀವು ಯಾವ ರೀತಿ ಪ್ರಶ್ನೆಯನ್ನ ಊಹಿಸಬಹುದು ಇನ್ ಮುಂದೆ? ಸೊ ಯಾವ ರೀತಿ ಊಹೆಯನ್ನ ಮಾಡಬಹುದು ಅಂದ್ರೆ, ಸೊ ಮುಂದಿನ ಪ್ರಶ್ನೆ ಇನ್ನು ಅಪ್ಕಮಿಂಗ್ ಎಕ್ಸಾಮ್ಸ್ ಏನಿದೆಯೋ ಅದರಲ್ಲಿ ಸೊ ಈ ಪ್ರಶ್ನೆಯನ್ನ ಉಲ್ಟಾ ಮಾಡಬಹುದು. ಇಲ್ಲಿ ಆಂಟಿಬಾಡೀಸ್ಗಳು ಇರೋದಿಲ್ಲ ಅಂತ ಕೇಳಿದರೆ, ಸೊ ಯಾವ ರಕ್ತದ ಗುಂಪಿನಲ್ಲಿ ಆಂಟಿಜನ್ಗಳು ಇರೋದಿಲ್ಲ ಅಂತ ನೆಕ್ಸ್ಟ್ ಎಕ್ಸಾಮ್ ನಲ್ಲಿ ಕೇಳಬಹುದು. ಆಂಟಿಜನ್ಗಳು ಸೊ ಯಾವ ರಕ್ತದ ಗುಂಪಿನಲ್ಲಿ ಇರೋದಿಲ್ಲ. ಸೊ ಇನ್ ಕೇಸ್ ಏನಾದ್ರೂ ಕೇಳಿದ್ರೆ ಅದಕ್ಕೆ ಸರಿಯಾಗಿರುವಂತ ಉತ್ತರ ಆಂಟಿಜನ್ಸ್ ಗಳನ್ನ ನೀವು ನೋಡ್ತಾ ಬಂದ್ರೆ, ಸೊ ಓ ಬ್ಲಡ್ ಗ್ರೂಪ್ ನಲ್ಲಿ ಯಾವುದೇ ರೀತಿಯಾದಂತ ಆಂಟಿಜನ್ಗಳು ಇರೋದಿಲ್ಲ. ಸೊ ಹಾಗಾಗಿ ಆಂಟಿಜನ್ ಅಂದ್ರೆ ಪ್ರೋಟೀನ್, ಆಂಟಿಬಾಡಿ ಅಂತ ಹೇಳಿದ್ರೆ ಪ್ರತಿಕಾಯಗಳು ಅಥವಾ ರೋಗ ನಿರೋಧಕ ಶಕ್ತಿಯನ್ನ ಉತ್ಪಾದನೆ ಮಾಡುವಂತ. ಇವೆರಡರ ಬಗ್ಗೆ ನಿಮಗೆ ಕ್ಲಾರಿಟಿ ಇತ್ತು ಅಂದ್ರೆ, ಸೊ ಅವರು ಯಾವುದೇ ರೀತಿಯಾದ ಪ್ರಶ್ನೆಯನ್ನ ಕೇಳಿದ್ರು ಸಹ ಈಸಿಯಾಗಿ ಯು ಕ್ಯಾನ್ ಆನ್ಸರ್. ಸೊ ದಟ್ ಈಸ್ ದ ಒನ್ ಥಿಂಗ್. ಸೊ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಇದು ಈಸಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. KS 2012, ಸೊ 2012ನೇ ಇಸ್ವಿಯ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಓಕೆ, ಸೊ ದಿಸ್ ವಾಸ್ ದಿ ಕ್ವೆಶನ್ ಫ್ರಮ್ ಸಬ್ ರಿಜಿಸ್ಟರ್ ಪೋಸ್ಟ್. ಸೊ 2019ನೇ ಇಸ್ವಿಯಲ್ಲಿ ಕೇಳಿರುವಂತ ಪ್ರಶ್ನೆ. ಓಕೆ, ಸೊ ಇಲ್ಲಿ ಎ ಪರ್ಸನ್ ವಿತ್ ಓ ಬ್ಲಡ್ ಗ್ರೂಪ್, ಸೊ ಓ ರಕ್ತದ ಗುಂಪಿರುವ ವ್ಯಕ್ತಿ, ಸೊ ಹ್ಯಾಸ್ ಓನ್ಲಿ anti-A antibodies, has only anti-B antibodies, has both anti-A and anti-B antibodies, has A and B antigen. ಕರೆಕ್ಟಾ? ಸೊ ಓ ಬ್ಲಡ್ ಗ್ರೂಪ್ ಅನ್ನ ತಗೊಳ್ಳೋಣ. ಸೊ ಈ ಫಸ್ಟ್ ಆಪ್ಷನ್ ಕರೆಕ್ಟ್ ಇದೆಯಲ್ವಾ, ಕ್ರಾಸ್ ಚೆಕ್ ಮಾಡಿ. ಹ್ಯಾಸ್ ಓನ್ಲಿ ಆಂಟಿ-A ಆಂಟಿಬಾಡೀಸ್. ಸೊ ಓ ಬ್ಲಡ್ ಗ್ರೂಪ್ ಅನ್ನ ತಗೊಳ್ಳಿ. ಇಲ್ಲೇನ್ ಕೊಟ್ಟಿದ್ದಾರೆ? ಆಂಟಿ-A ಆಂಟಿಬಾಡೀಸ್ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಏನೇನಿದೆ? ಆಂಟಿ-A ಕೂಡ ಇದೆ, ಆಂಟಿ-B ಕೂಡ ಇದೆ. ಸೊ ಹಾಗಾಗಿ ದಿಸ್ ಆಪ್ಷನ್ ಈಸ್ ರಾಂಗ್. ಸೊ ಅಗೈನ್ ಓ ಬ್ಲಡ್ ಗ್ರೂಪ್ ಅನ್ನ ತಗೊಳ್ಳಿ. ಹ್ಯಾಸ್ ಓನ್ಲಿ ಆಂಟಿ-B. A ಇದೆ, B ಇದೆ. ಸೊ ದಿಸ್ ಆನ್ಸರ್ ಈಸ್ ಆಲ್ಸೋ ರಾಂಗ್. ಎರಡು ಇದೆ. ಹ್ಯಾಸ್ ಬೋತ್ ಆಂಟಿ-A ಅಂಡ್ ಆಂಟಿ-B. ಸೊ ಇಲ್ಲಿ ಏನಾಗಿದೆ? ಆಂಟಿಬಾಡೀಸ್ ಪ್ರತಿಕಾಯಗಳು ಆಂಟಿ-A ಕೂಡ ಇದೆ, ಆಂಟಿ-B ಕೂಡ ಇದೆ. ಸೊ ಹಾಗಾಗಿ
ದಿಸ್ ಆನ್ಸರ್ ಈಸ್ ಕರೆಕ್ಟ್. ಸೊ ಈ ರೀತಿಯಾಗಿ ಒಂದು ಬೇಸಿಕ್ ಐಡಿಯಾ ಇತ್ತು ಅಂದ್ರೆ ಸೊ ಯಾವುದೇ ರೀತಿಯಾದ ಕ್ವಶನ್ಗಳನ್ನ ಈಸಿಯಾಗಿ ನಾವು ಬಿಡಿಸಬಹುದು ಅಥವಾ ಸಾಲ್ವ್ ಮಾಡಬಹುದು. ಸೊ ಲಾಸ್ಟ್ ಆಪ್ಷನ್ ಹ್ಯಾಸ್ ಎ ಬಿ ಆಂಟಿಜೆನ್. ಸೊ ದಿಸ್ ಆಪ್ಷನ್ ಈಸ್ ಆಲ್ಸೋ ರಾಂಗ್. ಇಲ್ಲಿ ನೀವು ನೋಡ್ತಾ ಹೋದ್ರೆ ಯಾವುದೇ ಆಂಟಿಜೆನ್ಗಳು ಇಲ್ಲದೆ ಇರುವ ಕಾರಣ ಸೊ ದಿಸ್ ಆಪ್ಷನ್ ಈಸ್ ಆಲ್ಸೋ ರಾಂಗ್. ಸೊ ಡೈರೆಕ್ಟ್ ಕ್ವೆಶನ್. ಹೋಪ್ ದಿಸ್ ಇಸ್ ಕ್ಲಿಯರ್. ನೆಕ್ಸ್ಟ್ ಕ್ವೆಶನ್. ಎಕ್ಸೈಸ್ ಗಾರ್ಡ್ ನಲ್ಲಿ ಕೇಳಿರುವಂತ ಪ್ರಶ್ನೆ ಇದು. 2021 ರೀಸೆಂಟ್ ಆಗಿ ಬಂದಿರುವ ಪ್ರಶ್ನೆ. ಎ ಪರ್ಸನ್ ಹೂ ಡಸ್ ನಾಟ್ ನೋ ದೇರ್ ಬ್ಲಡ್ ಗ್ರೂಪ್. ಸೊ ಯಾರೋ ಒಬ್ನಿಗೆ ಆಕ್ಸಿಡೆಂಟ್ ಆಗಿದೆ. ಸೊ ಆಕ್ಸಿಡೆಂಟ್ ಆಗಿರೋನಿಗೆ ಅವನ ಬ್ಲಡ್ ಗ್ರೂಪ್ ಗೊತ್ತಿಲ್ಲ. ಮೀಟ್ಸ್ ವಿತ್ ಎನ್ ಸೀರಿಯಸ್ ಆಕ್ಸಿಡೆಂಟ್ ಅಂಡ್ ನೀಡ್ಸ್ ಅನ್ ಇಮಿಡಿಯೇಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್. ಸೊ ಸಡನ್ ಆಗಿ ಇಮಿಡಿಯೇಟ್ ಆಗಿ ರಕ್ತದ ಅವಶ್ಯಕತೆ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಬ್ಲಡ್ ಗ್ರೂಪ್ಸ್ ಅವೈಲಬಲ್ ಇಮಿಡಿಯೇಟ್ಲಿ ಅಟ್ ದ ಹಾಸ್ಪಿಟಲ್ ವುಡ್ ಬಿ ಸೇಫ್ ಫಾರ್ ದ ಟ್ರಾನ್ಸ್ಫ್ಯೂಷನ್. ಸೊ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿದೆ, ಅವನಿಗೆ ಬ್ಲಡ್ ಗ್ರೂಪ್ ಯಾವುದು ಅನ್ನೋದು ಗೊತ್ತಿಲ್ಲ, ಬಟ್ ಅವನಿಗೆ ಇಮ್ಮಿಡಿಯೇಟ್ ಸೊ ಅತ್ಯಂತ ಅವಶ್ಯಕವಾಗಿ ಸೊ ಬ್ಲಡ್ ಗ್ರೂಪ್ ನ ಅಗತ್ಯತೆ ಇದೆ. ಅಂದ್ರೆ ಎಷ್ಟು ಅರ್ಜೆಂಟ್ ಇರುತ್ತೆ ಕೆಲವು ಸಮಯದಲ್ಲಿ ಅವನ ಬ್ಲಡ್ ಗ್ರೂಪ್ ಯಾವುದು ಅಂತೇಳಿ ಚೆಕ್ ಮಾಡುವಂತ ಸಮಯ ಕೂಡ ಇರೋದಿಲ್ಲ. ಸೊ ಅಂತ ತುರ್ತು ಪರಿಸ್ಥಿತಿಯಲ್ಲಿ ಯಾವ ರಕ್ತದ ಗುಂಪನ್ನ ನಾವು ಈಸಿಯಾಗಿ ಯಾವುದೇ ರಕ್ತದ ಗುಂಪಿನ ವ್ಯಕ್ತಿಗೆ ಕೊಡಬಹುದು ಅನ್ನುವಂಥದ್ದು ಈ ಪ್ರಶ್ನೆ ಅಲ್ವಾ. ಸೊ ಸಾಮಾನ್ಯವಾಗಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ ಸೊ ಬ್ಲಡ್ ಗ್ರೂಪ್ ಓ, ಎಸ್ಪೆಷಲಿ ಓ ನೆಗೆಟಿವ್ ಅನ್ನ ನಾವು ಸಾಮಾನ್ಯವಾಗಿ ಏನಂತ ಕರೆದಿದ್ದೇವೆ, ಯೂನಿವರ್ಸಲ್ ಡೋನಾರ್ ಅಂತ ಹೇಳಿ ಕರೆದಿದ್ದೀವಿ. ಸೊ ಯೂನಿವರ್ಸಲ್ ಡೋನಾರ್ ಅಂದ್ರೆ ಏನು? ಸೊ ನಿಮಗೆ ಯಾವುದೇ ರಕ್ತದ ಗುಂಪು ಗೊತ್ತಿಲ್ಲದೆ ಇದ್ರೂ ಸಹ ಸಾಮಾನ್ಯವಾಗಿ ಓ ನೆಗೆಟಿವ್ ರಕ್ತದ ಗುಂಪನ್ನ ಯಾರಿಗೆ ಬೇಕಾದ್ರೂ ದಾನ ಮಾಡಬಹುದು. ಸೊ ಅದೇ ಕಾರಣದಿಂದ ರಕ್ತದ ಗುಂಪನ್ನ ಗೊತ್ತೇ ಇಲ್ಲದ ಈ ವ್ಯಕ್ತಿಗೂ ಕೂಡ ಸಾಮಾನ್ಯವಾಗಿ ಓ ನೆಗೆಟಿವ್ ರಕ್ತದ ಗುಂಪನ್ನ ಸಡನ್ ಆಗಿ ದಾನವಾಗಿ ಮಾಡಬಹುದು. ಸೊ ಇಲ್ಲಿ ನೀವು ಆನ್ಸರ್ ನೋಡ್ತಾ ಹೋಯ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಓ ಇದೆ, RH ನೆಗೆಟಿವ್ ಅಂದ್ರೆ ಓ ನೆಗೆಟಿವ್ ಅಂತ ಅರ್ಥ. RH ನೆಗೆಟಿವ್ ಅಂದ್ರೆ ಓ ನೆಗೆಟಿವ್. ಸೊ ಓ ನೆಗೆಟಿವ್ ಇರುವಂತ ರಕ್ತದ ಗುಂಪಿನ ಸೊ ರಕ್ತವನ್ನ ನಾವು ಸೊ ಆಕ್ಸಿಡೆಂಟ್ ಆಗಿರುವಂತಹ ವ್ಯಕ್ತಿಗೆ ಸೊ ರ್ಯಾಂಡಮ್ ಆಗಿ ಸೊ ವಿತೌಟ್ ಎನಿ ಬ್ಲಡ್ ಚೆಕ್ಅಪ್ ಸೊ ಯಾವುದೇ ರಕ್ತದ ಗುಂಪಿರಲಿ ಅಂತ ವ್ಯಕ್ತಿಗೆ ಸಾಮಾನ್ಯವಾಗಿ ಕೊಡಬಹುದು. ಸೊ ಎಕ್ಸಾಮ್ ನಲ್ಲಿ ಪ್ರಶ್ನೆಗಳನ್ನ ನೀವು ನೋಡ್ತಾ ಹೋಗಿ ಯಾವ ರೀತಿನಲ್ಲಿ ಕೇಳ್ತಾರೆ ಅಂತೇಳಿ. ಸೊ ಸೀಕ್ವೆನ್ಸ್ ವೈಸ್ ನಲ್ಲಿ ಕೇಳ್ತಾರೆ. ತುಂಬಾ ಕಷ್ಟ ಇರೋದಿಲ್ಲ, ಬಟ್ ಪ್ರಾಪರ್ ಆಗಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ಸೊ ದಿಸ್ ಕ್ವೆಶನ್ ಈಸ್ ವೆರಿ ಈಸಿ ಟು ಸಾಲ್ವ್ ಇಫ್ ಯು ಅಟೆಂಡ್ ದ ಕ್ಲಾಸ್. ಆಗಿದೆಯಾ? ಸೊ ದಿಸ್ ಈಸ್ ಆಲ್ಸೋ ಅನ್ ವೆರಿ ಈಸಿ ಕ್ವೆಶನ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೊ ಸೇಮ್ RH ಫ್ಯಾಕ್ಟರ್ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ನಾವು. ಸೊ IAS ನಲ್ಲಿ ಕ್ವೆಶನ್ ಒಂದು ಬಂದಿರುವಂತದ್ದು. ಲಾಸ್ಟ್ ಕ್ವೆಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಬ್ಲಡ್ ಆಫ್ ಎ ನಾರ್ಮಲ್ ಹ್ಯೂಮನ್ ಈಸ್ ಕರೆಕ್ಟ್? ಸಾಮಾನ್ಯ ಮನುಷ್ಯನ ರಕ್ತದ ಕುರಿತಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಮೊದಲನೇದು, ಕಂಪೇರ್ ಟು ದ ಆರ್ಟರೀಸ್ the number of veins is fewer and at any given time they hold blood of the body's blood. Okay, so ಇಲ್ಲಿ so ಸಾಮಾನ್ಯವಾಗಿ ಕಂಪೇರ್ ಟು ಆರ್ಟರೀಸ್ the number of veins is fewer ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಸೊ ಇದನ್ನ ಹಾರ್ಟ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಡೀಟೇಲ್ ಆಗಿ ಡಿಸ್ಕಸ್ ಕೂಡ ಮಾಡ್ತೇವೆ. ಸೊ ಆದ್ರೂ ಇಲ್ಲಿ ಹೇಳೋದಾದ್ರೆ ಆರ್ಟರೀಸ್ ನಮ್ಮ ದೇಹದಲ್ಲಿ ಎರಡು ರೀತಿಯಾದಂತ ರಕ್ತನಾಳಗಳಿವೆ. ಸೊ ಆರ್ಟರೀಸ್ ಸಾಮಾನ್ಯವಾಗಿ ನಮ್ಮ ಹಾರ್ಟ್ ಸೊ ಹಾರ್ಟ್ನಿಂದ ಔಟ್ಸೈಡ್, ಹಾರ್ಟ್ ಇಂದ ಹೊರಗೆ ರಕ್ತವನ್ನ ಪಂಪ್ ಮಾಡುವ ರಕ್ತನಾಳಗಳನ್ನ ನಾವು ಆರ್ಟರೀಸ್ ಅಂತೇಳಿ ಕರಿತೀವಿ. ಸೊ ರಕ್ತವನ್ನ ಹೃದಯದ ಒಳಭಾಗದಿಂದ ಹೃದಯದ ಹೊರಭಾಗಕ್ಕೆ ಸೊ ದೇಹದ ಯಾವುದೇ ಭಾಗಕ್ಕೆ ರಕ್ತವನ್ನ ಸಪ್ಲೈ ಮಾಡುವ ಸೊ ರಕ್ತನಾಳಗಳನ್ನ ನಾವು ಆರ್ಟರೀಸ್ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ
ಔಟ್ಸೈಡ್ ಅಂದ್ರೆ ಹೃದಯದ ಹೊರಭಾಗದಿಂದ ಹೃದಯದ ಕಡೆಗೆ, ಹೃದಯದ ಒಳಗಡೆಗೆ ರಕ್ತವನ್ನ ಸಪ್ಲೈ ಮಾಡುವಂತ ರಕ್ತನಾಳಗಳನ್ನ ನಾವು ವೇಯಿನ್ಸ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನ ಸಾಮಾನ್ಯವಾಗಿ ನೆನ್ಪಿಟ್ಕೊಬೇಕು. ಸೊ ಹಾರ್ಟ್ ನಿಂದ ಔಟ್ಸೈಡ್ ದ ಹಾರ್ಟ್, ಸೊ ಇವುಗಳನ್ನ ಆರ್ಟ್ರೀಸ್ ಅಂತ ಹೇಳಿ ಕರಿತೇವೆ. ಸೊ ಔಟ್ಸೈಡ್ ದ ಹಾರ್ಟ್ ಇಂದ ಹಾರ್ಟಿಗೆ ರಕ್ತವನ್ನ ಯಾವ ಪಂಪ್ ಮಾಡುತ್ತೋ, ಸೊ ಕಲೆಕ್ಟ್ ಮಾಡುತ್ತೋ ಅವುಗಳನ್ನ ವೇನ್ಸ್ ಅಂತ ಹೇಳಿ ಕರಿತೀವಿ. ಸೊ ನಮ್ಮ ದೇಹದಲ್ಲಿ ಆರ್ಟ್ರೀಸ್ ಗಳ ಸಂಖ್ಯೆ ಜಾಸ್ತಿ ಇದೆ. ಇಡೀ ದೇಹಕ್ಕೆ ಹೆಚ್ಚು ಹೆಚ್ಚು ರಕ್ತವನ್ನ ನಮ್ಮ ಹೃದಯ ಸಪ್ಲೈ ಮಾಡಬೇಕಾಗಿರೋ ಕಾರಣ ಸೊ ವೇನ್ಸ್ಗಿಂತ ಹೆಚ್ಚಾಗಿ ನಮ್ಮ ದೇಹದಲ್ಲಿ ಆರ್ಟ್ರೀಸ್ ಗಳ ಸಂಖ್ಯೆ ಜಾಸ್ತಿ ಇದೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ನಲ್ಲಿ ಅದನ್ನ ಉಲ್ಟಾ ಕೊಟ್ಟಿದ್ದಾನೆ. ಸೊ ಹಾಗಾಗಿ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. 70% of the blood volume consists of blood cells. So 70% of the blood vessels, so blood volume consists of blood cells ಅಂತಲ್ಲಿ ಕೊಟ್ಟಿದ್ದಾರೆ. So this option is also wrong. So 70% ಕಂಪ್ಲೀಟ್ ಆಗಿ ಬರೀ ಬ್ಲಡ್ ಇಂದ ಇರೋದಿಲ್ಲ. So it also contain platelets ಅಥವಾ ಪ್ಲಾಸ್ಮಾ. ಸೊ ಬ್ಲಡ್ ಏನಿದೆಯೋ ಬ್ಲಡ್ಗಿಂತ ಹೆಚ್ಚಿಗೆ ನಮ್ಮ ದೇಹದಲ್ಲಿ ಇರುವಂತದ್ದು ಪ್ಲಾಸ್ಮಾ. ಸೊ ಹಾಗಾಗಿ ದಿಸ್ ಆಪ್ಷನ್ ಈಸ್ ಆಲ್ಸೋ ರಾಂಗ್. ಅಂಡ್ ಲಾಸ್ಟ್ ಒನ್, ವೈಟ್ ಬ್ಲಡ್ ಸೆಲ್ಸ್ ಆರ್ ಫಾರ್ಮ್ಡ್ ಓನ್ಲಿ ಇನ್ ದ ಲಿಂಫ್ ನೋಡ್ಸ್. ಸೊ ವೈಟ್ ಬ್ಲಡ್ ಸೆಲ್ಸ್ ಇರುವಂತದ್ದು, ಬಿಳಿ ರಕ್ತ ಕಣಗಳು ನಮ್ಮ ದೇಹದಲ್ಲಿ ಎಲ್ಲಿ ಫಾರ್ಮ್ ಆಗುತ್ತೆ? ದೇ ಆರ್ ನಾಟ್ ಫಾರ್ಮ್ಡ್ ಇನ್ ದ ಲಿಂಫ್ ನೋಡ್ಸ್. ಸೊ ದೇ ಆರ್ ಬೇಸಿಕಲಿ ಫಾರ್ಮ್ಡ್ ಇನ್ ಫೀಮರ್. ಸೊ ಫೀಮರ್ ಬೋನ್ ನಲ್ಲಿ ಇದು ಫಾರ್ಮ್ ಆಗುತ್ತೆ. ಹಾಗಾಗಿ ಈ ಆಪ್ಷನ್ ಕೂಡ ಕರೆಕ್ಟ್, ರಾಂಗ್. ದೆನ್ ಲಾಸ್ಟ್ ಆಪ್ಷನ್ ಈಸ್ ಬ್ಲಡ್ ಕಂಟೈನ್ಸ್ ಮೋರ್ ಪ್ಲೇಟ್ಲೆಟ್ಸ್ ದ್ಯಾನ್ ವೈಟ್ ಬ್ಲಡ್ ಸೆಲ್ಸ್. ಸೊ ರಕ್ತದಲ್ಲಿ ಬ್ಲಡ್ ಕಂಟೈನ್ಸ್ ಮೋರ್ ಪ್ಲೇಟ್ಲೆಟ್ಸ್ ಸೊ ದ್ಯಾನ್ WBC. ಹೌದು. ಸೊ WBC ಗಳ ಸಂಖ್ಯೆ ಸಾಮಾನ್ಯವಾಗಿ ನಮಗೆ 6000ದಿಂದ 8000 ಇರುತ್ತೆ ಪರ್ ಮಿಲಿಮೀಟರ್ ಕ್ಯೂಬ್. ವೆರಾಸ್ ಪ್ಲೇಟ್ಲೆಟ್ಸ್ ಗಳ ಸಂಖ್ಯೆ ನಮ್ಮ ದೇಹದಲ್ಲಿ 1.5 ಲಕ್ಷದಿಂದ 4.5 ಲಕ್ಷದವರೆಗೂ ಇರುತ್ತೆ ಪರ್ ಮಿಲಿಮೀಟರ್ ಕ್ಯೂಬ್. ಸೊ ಹಾಗಾಗಿ ಬ್ಲಡ್ ನಲ್ಲಿ ಪ್ಲೇಟ್ಲೆಟ್ಸ್ ಗಳ ಸಂಖ್ಯೆ ಹೆಚ್ಚು, ಬಿಳಿ ರಕ್ತ ಕಣ ಸಂಖ್ಯೆ ಕಡಿಮೆ. ಸೊ ದಿಸ್ ಆಪ್ಷನ್ ಈಸ್ ಕರೆಕ್ಟ್. ಓಕೆ. ಸೊ ಪ್ಲೇಟ್ಲೆಟ್ಸ್ ಗಳ ಸಂಖ್ಯೆ ಜಾಸ್ತಿ, ಬಿಳಿ ರಕ್ತ ಕಣಗಳ ಸಂಖ್ಯೆ ಅತ್ಯಂತ ಕಡಿಮೆ ಇರುತ್ತೆ. ಸೊ ದ ಲಾಸ್ಟ್ ಆಪ್ಷನ್ ವಿಲ್ ಬಿ ಕರೆಕ್ಟ್. ಸೊ ಹಾಗಾಗಿ ಇಫ್ ಯು ಅಟೆಂಡ್ ದ ಕ್ಲಾಸಸ್, ಸೊ ವಿಲ್ ಡಿಸ್ಕಸ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಸೊ ಲಾಸ್ಟ್ ಕ್ವೆಶನ್ ಅದನ್ನು ಡಿಸ್ಕಸ್ ಮಾಡೋಣ. ಸೊ IAS ನಲ್ಲಿ ಕೇಳಿರುವಂತ ಪ್ರಶ್ನೆ ಆಗಿರೋದ್ರಿಂದ 2008 IAS ನಲ್ಲಿ ಬಂದಿರುವಂತ ಪ್ರಶ್ನೆ. ಸೊ ದ ಕ್ವೆಶನ್ ಈಸ್, ವಾಟ್ ಈಸ್ ದ ಬ್ಲಡ್ pH? ಸೊ pH ವ್ಯಾಲ್ಯೂ ಪ್ರತಿಯೊಂದು, ಸೊ ಐದರ್ ಇಟ್ ಮೇ ಬಿ ಬ್ಲಡ್ ಇರ್ಬೋದು, ಬಾಡಿಯಲ್ಲಿ ಇರುವಂತ ಪ್ಲಾಸ್ಮಾ ಇರ್ಬೋದು, ಬೇರೆ ಸಾಲ್ಟ್ ಇರ್ಬೋದು, ಪ್ರತಿಯೊಂದರ pH ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ದ ಬ್ಲಡ್, ಸೊ ಬ್ಲಡ್ ನ pH ಎಷ್ಟಿದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸೊ ಇಟ್ ಈಸ್ ಅರೌಂಡ್, ಓಕೆ, this one 7.35 to 7.45. So ರಕ್ತದ pH ವ್ಯಾಲ್ಯೂ is 7.35 to 7.45 ಆಗಿರುತ್ತೆ. Okay, so this is also very very important since it is asked in IAS. Okay, so hope it is clear. So IAS 2022ನೇ ಇಸ್ವಿನಲ್ಲಿ ಕೇಳಿದ್ದಾರೆ. ಇದೊಂದು ಕ್ವೆಶ್ಚನ್ ಅನ್ನ ಸಾಲ್ವ್ ಮಾಡೋಣ. Which of the following statements best describes the role of B cell and T cells in the human body? ಸೊ ನಾನು ಆಲ್ರೆಡಿ ಇದರ ಬಗ್ಗೆ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೇನೆ. ಬಿ ಸೆಲ್ ನ ಕೆಲಸ ಏನು? ಸೊ ನಮ್ಮ ದೇಹಕ್ಕೆ ಹೊರಗಿನಿಂದ ಬರುವಂತಹ ವೈರಸ್, ಫಂಗಸ್, ಬ್ಯಾಕ್ಟೀರಿಯಾಗಳನ್ನ ಸಾಯಿಸುವ ಕೆಲಸವನ್ನ ಸೊ ನಮ್ಮ ಬಿ ಸೆಲ್ಗಳು ಮಾಡ್ತವೆ. ಬಿಳಿ ರಕ್ತ ಕಣದಲ್ಲಿರುವಂತಹ ಬಿ ಸೆಲ್ಗಳು ಮಾಡಿದ್ರೆ, ಟಿ ಸೆಲ್ಗಳು ನಮ್ಮದೇ ದೇಹದಲ್ಲಿರುವ ಅನಾರೋಗ್ಯ ಪೀಡಿತ ಜೀವಕೋಶಗಳು, ಉದಾಹರಣೆಗೆ ಕ್ಯಾನ್ಸರ್ ಜೀವಕೋಶಗಳು, ಸೊ ಅವು ಅನಾರೋಗ್ಯ ಪೀಡಿತವಾಗಿರುತ್ತೆ, ಅಂತ ಜೀವಕೋಶಗಳನ್ನ ಸಾಯಿಸುವ ಕೆಲಸವನ್ನ ಟಿ ಲಿಂಫೋಸೈಟ್ ಅಥವಾ ಟಿ ಸೆಲ್ಗಳು ಮಾಡುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ನೋಡೋಣ. ಸೊ ಆಪ್ಷನ್, ದೇ ಪ್ರೊಟೆಕ್ಟ್ ಅಗೇನ್ಸ್ಟ್ ದ ಎನ್ವಿರಾನ್ಮೆಂಟಲ್ ಅಲರ್ಜಿನ್ಸ್. ಸೊ ದಿಸ್ ಆಪ್ಷನ್ ಈಸ್ ರಾಂಗ್. ದೇ ರಿಲೀವ್ ಬಾಡಿ ಪೇನ್ ಅಂಡ್ ಇನ್ಫ್ಲಮೇಷನ್. ನಮ್ಮ ದೇಹದಲ್ಲಿ ಉರಿ ಊತವನ್ನ ಕಡಿಮೆ ಮಾಡುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ದಿಸ್ ಈಸ್ ಆಲ್ಸೋ ರಾಂಗ್. ದೇ ಆಕ್ಟ್ ಆಸ್ immunosuppressants.
ಸೊ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಒಳಗಡೆಯಿಂದ ಯಾವ್ದಾದ್ರು ಕಾಯಿಲೆ ಬಂದ್ರೆ ಅದನ್ನ ಸಪ್ರೆಸ್ ಮಾಡುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಕೂಡ ರಾಂಗ್. ದೇ ಪ್ರೊಟೆಕ್ಟ್ ದ ಬಾಡಿ ಫ್ರಮ್ ಡಿಸೀಸಸ್ ಕಾಸ್ಡ್ ಬೈ ದ ಪ್ಯಾಥೋಜೆನ್ಸ್. ಸೊ ಇದು ಯಾವುದರ ಕೆಲಸ? ಬಿ ಲಿಂಫೋಸೈಟ್ ಅಥವಾ ಬಿ ಸೆಲ್ಗಳ ಕೆಲಸ ಆಗಿರೋದ್ರಿಂದ ಸೊ ಈ ಆಪ್ಷನ್ ಈಸ್ ಕರೆಕ್ಟ್. ಸೊ ಹಾಗಾಗಿ ಸೊ ಇನ್ ಮೈ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಆಲ್ ದೀಸ್ ಥಿಂಗ್ಸ್ ಇನ್ ಫರ್ದರ್ ಡೀಟೇಲ್. ಸೊ ಇನ್ನೂ ಡೀಟೇಲ್ ಆಗಿ ನಾವು ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ಸೊ ಹಾಗಾಗಿ ಸೊ ಮುಂದಿನ ತರಗತಿಗಳಲ್ಲಿ ಸೊ ಕ್ಲಾಸ್ ರೆಗ್ಯುಲರ್ ಆಗಿ ರೀಸೆಂಟ್ ಆಗಿ ಸೊ ವೆರಿ ಶಾರ್ಟ್ಲಿ ಸೊ ವಿ ಆರ್ ಗೋಯಿಂಗ್ ಟು ಲಾಂಚ್ ಎ ನ್ಯೂ PSI ಬ್ಯಾಚ್ ಇನ್ ಪ್ರೈಮಸ್ ಇನ್ಸ್ಟಿಟ್ಯೂಷನ್. ಸೊ ಹಾಗಾಗಿ we are going to discuss about all the chapters in detail, so which is very sufficient for all the exams right from PC to DC. so ಎಲ್ಲ ಎಕ್ಸಾಮ್ ಗಳಿಗೆ ಸಂಬಂಧಪಟ್ಟಿರುವಂತ ಚಾಪ್ಟರ್ ವೈಸ್ ನೋಟ್ಸ್ ಮತ್ತು PYQs ಅನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಹಾಗಾಗಿ ನಮ್ಮ ತರಗತಿಗಳನ್ನು ಅಟೆಂಡ್ ಮಾಡಿದ್ರೆ ಸೊ ಫಾರ್ ಶೋರ್ ಶಾರ್ಟ್ ಸೊ ಈಸಿಯಾಗಿ ನೀವೇನ್ ಮಾಡ್ಬೋದು, ಎಲ್ಲ ಕ್ವೆಶನ್ಗಳನ್ನ ಸಾಲ್ವ್ ಮಾಡ್ಬೋದು. ಸೊ ಅಂತ ಹೇಳ್ತಾ ಸೊ ವಿಲ್ ಟ್ರೈ ಟು ಮೀಟ್ ಇನ್ ದ ಕ್ಲಾಸ್ ರೂಮ್ ಸೊ ಫಾರ್ ಡೀಟೇಲ್ ಡಿಸ್ಕಷನ್ ಅಬೌಟ್ ಈಚ್ ಅಂಡ್ ಎವರಿ ಚಾಪ್ಟರ್ಸ್. ಸೊ ಮತ್ತೆ ಹಾಗಾದ್ರೆ ತರಗತಿನಲ್ಲಿ ಭೇಟಿಯಾಗೋಣ. ಸೊ ಐಲ್ ಮೀಟ್ ಯು ಸೂನ್. ಥ್ಯಾಂಕ್ ಯು ಸೋ ಮಚ್.